ನಮಸ್ತೆ ಪ್ರಿಯ ವೀಕ್ಷಕರಿಗೆಲ್ಲ ಆರಾಧ್ಯ ಅಷ್ಟು ಯೂಟ್ಯೂಬ್ ಚಾನಲ್ಗೆ ತಮಗೆಲ್ಲರಿಗೂ ಆತ್ಮೀಯವಾದ ಸ್ವಾಗತ. ನಾನು ನಿಮ್ಮ ವಿಜಯ ರಾಜ್. ಸೊ ಈ ದಿನ ನಾವು ವಿಶೇಷವಾಗಿ ಜಾತಕದಲ್ಲಿ 12ನೇ ಮನೆ 12th ಹೌಸ್, ಓಕೆನಾ. ಇದನ್ನು ನಾವು ವ್ಯಯಭಾವ ಅಂತ ಕರಿತೇವೆ. ಪರವಾಗಿಲ್ಲ, ಅದು ವ್ಯಯಭಾವಕ್ಕೆ ಸಂಬಂಧಪಟ್ಟಂತೆ ಕೆಲಸ ಮಾಡುತ್ತೆ. ಆದರೂ ಕೂಡ ಅದರಲ್ಲಿ ಯಾವ ರೀತಿಯ ಇಂಪ್ಯಾಕ್ಟ್ ಅನ್ನು ಪಡ್ಕೊಳ್ಳಿಕ್ಕೆ ಸಾಧ್ಯತೆ ಉಂಟು, ಹೇಗೆ ನಾವು ರಿಲ್ಯಾಕ್ಸೇಷನ್ ಆಗ್ಬೋದು, ಅದರ ಬಗ್ಗೆ ಸ್ವಲ್ಪ ತಿಳ್ಕೊಳ್ಳಿಕ್ಕೆ ಪ್ರಯತ್ನ ಮಾಡಿದ್ದೇನೆ. ಅದರ ಪಾಸಿಟಿವ್ ಇಂಪ್ಯಾಕ್ಟ್ ಏನಿರ್ತದೆ ಅದನ್ನು ಕೂಡ ಹೇಳ್ಕೊಡಕ್ಕೆ ಪ್ರಯತ್ನ ಮಾಡ್ತೇನೆ. ಅದಕ್ಕಿಂತಲೂ ಮುಂಚೆ ಯಾರೆಲ್ಲ ಇದುವರೆಗೆ ನಮ್ಮ ಆರಾಧ್ಯ ಅಷ್ಟು ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ಲ, ದಯವಿಟ್ಟು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿ, ಜೊತೆಗೆ ಬೆಲ್ ಐಕಾನ್ ಪ್ರೆಸ್ ಮಾಡಿ. ನೀವು ಇಷ್ಟಪಡುವವರ ಜೊತೆಗೆ ಈ ವಿಡಿಯೋ ಹಂಚಿಕೊಳ್ಳಿ. ಅದರ ಜೊತೆಗೆ ಸ್ಕಿಪ್ ಮಾಡದೆ ಕೊನೆ ತನಕ ವಿಡಿಯೋ ನೋಡಿ. ಏನಾದ್ರೂ ಒಂದು ಐಡಿಯಾ ಸಿಗ್ಬೋದು ನಿಮಗೆ 12th ಹೌಸ್ಗೆ ಸಂಬಂಧಪಟ್ಟಂತೆ, ಓಕೆನಾ. ಗೊತ್ತಾಯ್ತು ಅಂತ ಇಟ್ಕೊಳ್ತೇನೆ. ಈಗ ಬಂದ್ಮೇಲೆ 12th ಹೌಸ್ ಏನು ಯಾವ ಕಥೆಯನ್ನ ಹೇಳುತ್ತೆ 12th ಹೌಸ್, ಅದ್ರ ಬಗ್ಗೆ ತಿಳ್ಕೊಳ್ಳಿಕ್ಕೆ ಪ್ರಯತ್ನ ಮಾಡೋಣ. ಇಲ್ಲಿ ಬಹಳ ಮುಖ್ಯವಾಗಿ ನೋಡ್ಕೊಳ್ಳಿ, ಲಗ್ನದಿಂದ 12th ಹೌಸ್, ಲಗ್ನದಿಂದ 12ನೇ ಮನೆ, ಅದನ್ನು ವ್ಯಯಸ್ಥಾನ ಅಂತ ಕರಿತೇವೆ. ಯಾವುದೇ ಲಗ್ನ ಯಾವುದೇ ರಾಶಿ ಬರಲಿ ಏನು ತೊಂದರೆ ಇಲ್ಲ. ಲಗ್ನದಿಂದ 12ನೇ ಮನೆ ಅದನ್ನು ವ್ಯಯಸ್ಥಾನ ಅಂತ ಕರಿತೇವೆ. ಇದಕ್ಕೆ ಬಹಳವಾದ ವಿಶೇಷವಾದ ಒಂದು ಸ್ಥಾನಮಾನ ಇದೆ. ಇಲ್ಲಿ ಏನಾಗುತ್ತೆ ಅಂದ್ರೆ, ಇಲ್ಲಿ ಬರುವಂತ ರಾಶಿ ಒಂದು ಗುರುವಿನ ರಾಶಿ, ಓಕೆನಾ. ಗುರುವಿಗೆ 2 ರಾಶಿಗಳನ್ನು ಕೊಟ್ಟಿದ್ದಾರೆ. ಯಾವ್ದು ರಾಶಿ? ಒಂದು ಭಾಗ್ಯಸ್ಥಾನದ ರಾಶಿ. ಭಾಗ್ಯಸ್ಥಾನ, ಇಲ್ಲಿ ಗುರು ವಿರಾಜಮಾನನಾಗಿರ್ತಾನೆ. ಭಾಗ್ಯಕ್ಕೆ ಸಂಬಂಧಪಟ್ಟಂತೆ, ಅಭಿವೃದ್ಧಿಗೆ ಸಂಬಂಧಪಟ್ಟಂತೆ ಗುರು ಈ ಪಾರ್ಟ್ ಅಲ್ಲಿ ಅಂದ್ರೆ 9th ಹೌಸ್ ಅಲ್ಲಿ ಕೆಲಸ ಮಾಡ್ತಾನೆ. ಅದೇ 12ನೇ ಮನೆಯಲ್ಲಿ ಏನ್ ಮಾಡ್ತಾನೆ ಗುರು? 12ನೇ ಮನೆಯಲ್ಲಿ, 12ನೇ ಮನೆಯದು ನಂಬಿಕೆಗೆ ಸಂಬಂಧಪಟ್ಟಂತ ಜಾಗ. ಅರ್ಥ ಮಾಡ್ಕೊಳ್ಳಿ, ಇದು ನಂಬಿಕೆಗಳಿಗೆ ಸಂಬಂಧಪಟ್ಟ. ಇಲ್ಲಿ ಎಲ್ಲವೂ ಕೂಡ ನಂಬಿಕೆಗಳ ಮುಖಾಂತರ ಪ್ರೊಸೀಡ್ ಆಗುತ್ತೆ ಹೊರತು ಯಾವುದೇ ಕಾರಣಕ್ಕಲ್ಲಿ ಲೆಕ್ಕಾಚಾರ ಆಗಲಿ, ಇನ್ಯಾವುದೋ ಆಗಲಿ, ಅಥವಾ ಎಲ್ಲ ಪಾರದರ್ಶಕವಾಗಿ ನಡೀಬೇಕು ಅದಾಗ್ಲಿ ಯಾವುದು ಕೂಡ ಇರುವುದಿಲ್ಲ. ಇಲ್ಲಿ ಏನಿದ್ರು ಕೂಡ ನಂಬಿಕೆ. ಆ ನಂಬಿಕೆಯಲ್ಲಿ ಬಹಳ ವಿಶೇಷವಾಗಿ ಕೆಲಸ ಮಾಡುವಂಥದ್ದು 12ನೇ ಮನೆ 12th ಹೌಸ್ ಅಲ್ಲಿ. ಅದರ ಜೊತೆಗೆ ಅದು ಆಕಾಶ ತತ್ವಕ್ಕೆ ಸಂಬಂಧಪಟ್ಟಂತೆ ಕೆಲಸ ಮಾಡುವುದರಿಂದ ನಿಮ್ಮ ದೈವ, ದೇವರು, ಭಕ್ತಿ, ನಿಮ್ಮ ಪೂಜೆ ಪುರಸ್ಕಾರ ಅದೆಲ್ಲವೂ ಕೂಡ 12th ಹೌಸ್ ಇಂದ ನೀವು ನಿರೀಕ್ಷೆ ಮಾಡಬಹುದು. 12th ಹೌಸ್ಗೆ ಸಂಬಂಧಪಟ್ಟಂತೆ ಅದು ರಿಸಲ್ಟ್ ಅನ್ನು ಕೊಡ್ಲಿಕ್ಕೆ ಶುರು ಮಾಡುತ್ತೆ. ಅದರ ಅರ್ಥ ಪೂಜೆ ಮಾಡೋದ್ರಿಂದ ಲಾಸ್ ಆಗುತ್ತೆ ಅಂತಲ್ಲ. ಪೂಜೆ ಮಾಡೋದ್ರಿಂದ ಏನಾಗುತ್ತೆ? 12th ಹೌಸ್ ಏನೋ ನಂಬಿಕೆ. ಹಾಗಾದ್ರೆ ಆ ನಂಬಿಕೆ ಏನಿದೆ ನಿಮ್ಮ ಸಮಸ್ಯೆಗಳನ್ನು ಸಾಲ್ವ್ ಮಾಡುತ್ತೆ. ಅಂದ್ರೆ 12ನೇ ಮನೆ ಏನುಂಟು ಅದು ನಿಮ್ಮ ಎಲ್ಲಾ ಸಮಸ್ಯೆಗಳಿಗೆ ಮುಕ್ತಿಯನ್ನ ಕೊಡುವಂತ ಜಾಗ. ಇದು ಅರ್ಥ ಮಾಡ್ಕೊಳ್ಬೇಕು, ಓಕೆನಾ. 12th ಹೌಸ್ ಏನಿದೆ ಅದು ಎಲ್ಲಾ ಸಮಸ್ಯೆಗಳಿಗೆ, ನಿಮಗೆ ಯಾವುದೇ ಸಮಸ್ಯೆ ಬರಲಿ, ಅದು ಆರೋಗ್ಯ ಇರ್ಬೋದು, ಹಣಕಾಸು ಇರ್ಬೋದು, ನಿಮ್ಮ ಮ್ಯಾರಿಡ್ ಲೈಫ್ ಇರ್ಬೋದು, ಅಥವಾ ನಿಮ್ಮ ರಿಲೇಶನ್ಶಿಪ್ ಇರ್ಬೋದು, ಅಥವಾ ಮಕ್ಕಳ ವಿಚಾರ ಇರ್ಬೋದು, ಅಥವಾ ನಿಮಗೆ ದೊಡ್ಡ ಮಟ್ಟಿಗೆ ಲಾಸಸ್ ಆಗ್ತಾ ಇರ್ಬೋದು. ಅದರಲ್ಲಿ ಎಲ್ಲೋ ಒಂದ್ ಕಡೆ ನಿಮ್ಗೆ ಅದು ರಿಲೀಫ್ ಅನ್ನ ಕೊಡಬೇಕು, ನಿಮ್ಗೆ ಎಲ್ಲೋ ಒಂದ್ ಕಡೆ ಅದು ಸ್ಯಾಟಿಸ್ಫೈಡ್ ಕೊಡಬೇಕು, ನಿಮ್ಮನ್ನ ಸಮಸ್ಯೆಗಳಿಂದ ಮುಕ್ತರನ್ನಾಗಿ ಮಾಡ್ಬೇಕಾದ್ರೆ 12th ಹೌಸ್ ಕೆಲಸ ಮಾಡದೆ ಯಾವ್ದು ಕೂಡ ಮುಂದುವರಲಿಕ್ಕೆ ಅದು ಬಿಡುವುದಿಲ್ಲ. ನೋಡಿ, ಗುರುವಿನ 2 ರಾಶಿಗಳು ಕೂಡ ಬಹಳ ಇಂಪಾರ್ಟೆಂಟ್ ಆಗಿರುವಂತದ್ದು ಜಾತಕದಲ್ಲಿ. ಗುರುವಿಗೆ ಬಹಳ ವಿಶೇಷ ರೀತಿಯಲ್ಲಿ ಆತನಿಗೆ 2ನೇ ಮನೆ ಕಾರಕತ್ವ ಕೊಟ್ಟಿದ್ದಾರೆ, 5ನೇ ಮನೆ ಕಾರಕತ್ವ ಕೊಟ್ಟಿದ್ದಾರೆ, 9ನೇ ಮನೆ ಕಾರಕತ್ವ ಕೊಟ್ಟಿದ್ದಾರೆ, 11ನೇ ಮನೆ ಕಾರಕತ್ವ ಕೊಟ್ಟಿದ್ದಾರೆ. 4 ಮನೆ ಕಾರಕತ್ವಗಳು ಗುರುವಿಗೆ ಇರುವಂತದ್ದು. ಅದರ ಜೊತೆಗೆ 2 ರಾಶಿಗಳೇನಿದೆ, ಮೀನ ಮತ್ತೆ ಧನುರಾಶಿ, ಗುರುವಿಗೆ ಸಂಬಂಧಪಟ್ಟ. ಹಾಗಾದ್ರೆ ಗುರು ಒಂದು ಜಾತಕದಲ್ಲಿ 6 ಮನೆಗಳನ್ನ ನಿಭಾಯಿಸ್ತಾನೆ. ಇದು ಅರ್ಥ ಮಾಡ್ಕೊಳ್ಬೇಕು, ಗುರು 6 ಮನೆಗಳನ್ನ ನಿಭಾಯಿಸ್ತಾನೆ. ಅದಕ್ಕೆ ಗುರು ಜಾತಕದಲ್ಲಿ ಚೆನ್ನಾಗಿದ್ದಾಗ ಮೇ ಬಿ ಲೈಫ್ ಅವನು ಚೆನ್ನಾಗಿರ್ಬೋದು, ಗುರು ಚೆನ್ನಾಗಿಲ್ಲದಾಗ ಮೇ ಬಿ ಲೈಫ್ ಕೂಡ ಒಂಥರ ಉಲ್ಟಾ ಪಲ್ಟಿ ಆಗುವಂತ ಸಾಧ್ಯತೆಗಳು ತೀರಾ ಜಾಸ್ತಿ. ಈಗ ಬಂದ್ಮೇಲೆ ಇಲ್ಲಿ ಬಹಳ ವಿಶೇಷವಾಗಿ ನೋಡ್ಬೇಕಾದ್ರೆ 12th ಹೌಸ್, ಓಕೆನಾ. ಸೊ ನೋಡ್ಕೊಳ್ಳಿ, ಇಲ್ಲೇನಾಗುತ್ತೆ, ಈಗ ಗುರುವಿನ ಒಂದು ರಾಶಿ ಇದೆ ಧನುರಾಶಿ ಅಲ್ವಾ. ಧನುರಾಶಿ ಏನ್ ಮಾಡುತ್ತೆ? ಧನುರಾಶಿಯಲ್ಲಿ ಗುರುವಿನ ಉಪಸ್ಥಿತಿ ನಿಮ್ಗೆ ಅಧ್ಯಾತ್ಮದಲ್ಲಿ ಹೋಗುವಂತೆ ಮಾಡುತ್ತೆ, ಧರ್ಮದಲ್ಲಿ ಹೋಗುವಂತೆ ಮಾಡುತ್ತೆ, ಧಾರ್ಮಿಕತೆಯಲ್ಲಿ ಹೋಗುವಂತೆ ಮಾಡುತ್ತೆ, ಒಂದು ಪ್ರಿನ್ಸಿಪಲ್ಸ್ ಅನ್ನ ಫಾಲೋ ಮಾಡುವಂತೆ ಮಾಡುತ್ತೆ, ಒಂದು ಎಥಿಕ್ಸ್ ಅನ್ನ ಫಾಲೋ ಮಾಡುವಂತೆ ಮಾಡುತ್ತೆ, ಗುರುಗಳನ್ನ, ತಂದೆಯನ್ನ ಫಾಲೋ ಮಾಡುವಂತೆ ಮಾಡುತ್ತೆ. ಅದು ಮಾಡ್ಬೇಕು. ನೋಡಿ, ಧನುರಾಶಿಗೆ ಒಂದು ಸಿಂಬಲ್ ಕೊಟ್ಟಿದ್ದಾರೆ, ಬಿಲ್ಲು ಬಾಣ, ಓಕೆನಾ. ಸೊ ಬಿಲ್ಲು ಬಾಣವನ್ನು ನೀವೇನಾದ್ರೂ ಪ್ರಯೋಗ ಮಾಡ್ಬೇಕಾದ್ರೆ ನಿಮ್ಗೆ ದೂರದೃಷ್ಟಿ ಇರಬೇಕಾಗುತ್ತೆ. ನಾನು ಬಾಣವನ್ನು ಎಲ್ಲಿ ಹೂಡಬೇಕು, ಆ ದೂರದೃಷ್ಟಿ ನಿಮ್ಮಲ್ಲಿದ್ದಾಗ ಏನಾಗುತ್ತೆ, ಮೇ ಬಿ ನಿಮ್ಮ ಭಾಗ್ಯ ಉದಯ ಆಗುತ್ತೆ. ಅದರ ಅರ್ಥ ಏನಂದ್ರೆ, ಪ್ರತಿಯೊಬ್ಬ ವ್ಯಕ್ತಿಗೂ ಕೂಡ ಅವನ ಜಾತಕದಲ್ಲಿರುವಂತಹ ಧನುರಾಶಿ ಏನಿದೆ ನಿಮ್ಗೆ ದೂರದೃಷ್ಟಿಯನ್ನ ಕೊಡುತ್ತೆ, ದೂರದೃಷ್ಟಿತ್ವವನ್ನು ಕೊಡುತ್ತೆ. ಹಾಗಾದ್ರೆ ನಿಮ್ಮಲ್ಲಿ ಆ ದೂರದೃಷ್ಟಿ ಇದೆ. ಲೈಫಲ್ಲಿ ನಾನು ಹೀಗೆ ಸಾಧನೆ ಮಾಡಬೇಕು, ಪಂಚವಾರ್ಷಿಕ ಯೋಜನೆಗಳ ಹಾಕೊಂಡು ನಾನು ಲೈಫಲ್ಲಿ ಈ ರೀತಿ ಹೋಗ್ಬೇಕು, ಈ ರೀತಿ ಮಾಡ್ಬೇಕಂತ ದೂರದೃಷ್ಟಿ ಯಾರಿಗಿದೆ ಆವಾಗ ಅವನ ಭಾಗ್ಯೋದಯ ಆಗುತ್ತೆ. ಆವಾಗ ಅವನ ಭಾಗ್ಯೋದಯಕ್ಕೆ ಸಂಬಂಧಪಟ್ಟ ಅದು ಬಹಳ ವಿಶೇಷವಾದ ಇಂಪ್ಯಾಕ್ಟ್ ಅನ್ನ ಕ್ರಿಯೇಟ್ ಮಾಡಿದೆ. ಯಾರಿಗೆ ದೂರದೃಷ್ಟಿ ಇಲ್ಲ, ಯಾರಿಗೆ ಇವತ್ತೇ ಆಗ್ಬೇಕು, ಈಗಲೇ ಹೋಗ್ಬೇಕಂತ ಅದು ರಾಕ್ಷಸಿ ತತ್ವವನ್ನು ಇಟ್ಕೊಂಡಿರುವವರಿಗೆ ಲೈಫಲ್ಲಿ ಅಭಿವೃದ್ಧಿ ಆಗುದು ಸ್ವಲ್ಪ ಮಟ್ಟಿಗೆ ಕಷ್ಟ ಆಗುತ್ತೆ. ಇವತ್ತು ಯಾರೆಲ್ಲ ನಾವು ಬಿಸ್ನೆಸ್ ಮ್ಯಾನ್ ಗಳನ್ನ ನೋಡ್ತೇವೆ ವರ್ಲ್ಡ್ ವೈಡ್, ಯಾರೆಲ್ಲ ರಾಜಕಾರಣಿಗಳನ್ನ ಅಥವಾ ಎಲ್ಲ ಫಿಲ್ಮ್ ಇಂಡಸ್ಟ್ರಿಯಲ್ಲಿ ಇರುವವ್ರನ್ನ ನೋಡ್ತೇವೆ, ದೊಡ್ಡ ಮಟ್ಟದಲ್ಲಿರುವವರನ್ನ ನೋಡ್ತೇವೆ, ಬಹುದೊಡ್ಡ ಅಭಿವೃದ್ಧಿಯನ್ನು ಪಡೆದಂತ ವ್ಯಕ್ತಿಗಳನ್ನ ನೋಡ್ತೇವೆ, ಹಣಕಾಸಿನಲ್ಲಿ ಬಹುದೊಡ್ಡ ಮಟ್ಟಿಗೆ ಅಭಿವೃದ್ಧಿಯನ್ನು ಪಡೆದಂತ ವ್ಯಕ್ತಿಗಳನ್ನ ನೋಡಿದ್ದೇವೆ, ವರ್ಲ್ಡ್ ವೈಡ್ ಎಲ್ಲ ಫೇಮಸ್ ವ್ಯಕ್ತಿಗಳನ್ನ ನೋಡಿದ್ದೇವೆ. ಅವರೆಲ್ಲರೂ ಕೂಡ ದೂರದೃಷ್ಟಿಯನ್ನು ಇಟ್ಟುಕೊಂಡೇ ಹೋಗಿರ್ತಾರೆ. ಅವಾಗಲೇ ಈ ಪಾರ್ಟ್ ಏನುಂಟು ನಿಮ್ಮ ಭಾಗ್ಯಸ್ಥಾನ ಕೆಲಸ ಮಾಡಿ, ಅನ್ಯಥ ಕೆಲಸ ಮಾಡಲ್ಲ. ಫಾರ್ ಎಕ್ಸಾಂಪಲ್ ಹೇಳ್ಬೇಕಾದ್ರೆ, ಅದರ ಮೇಲೆ ಶನಿಯ ದೃಷ್ಟಿ ಬಿದ್ದು ಬಿಡ್ತು, ಅದರ ಮೇಲೆ ಅಲ್ವಾ, ನಿಮ್ಮ ಒಂದು ಎಕ್ಸಾಂಪಲ್, ಧನುರಾಶಿ ಮೇಲೆ ಶನಿಯ ದೃಷ್ಟಿ ಬಂತು, ಧನುರಾಶಿಯ ಮೇಲೆ ರಾಹುವಿನ ದೃಷ್ಟಿ ಬಂತು, ಅಥವಾ ಧನುರಾಶಿಲೇನೆ ಶನಿ ಬಂದ್ಬಿಟ್ಟ, ರಾಹು ಬಂದ್ಬಿಟ್ಟ, ಕೆಲವೊಂದು ಬಾರಿ ಕೇತು ಬಂದ್ಬಿಟ್ಟ, ಬ್ಯಾಡ್ ಕಾಂಬಿನೇಷನ್ ಬಂದ್ಬಿಟ್ಟು ಅವಾಗ ಏನಾಗುತ್ತೆ, ದೂರದೃಷ್ಟಿಗೆ ಪ್ರಾಬ್ಲಮ್ ಆಗುತ್ತೆ. ನಿಮ್ಗೆ ಗೊತ್ತಾಗಲ್ಲ ನಾಳೆ ಹೋಗಿ ನಾನು ಏನು ಇಂಪ್ಯಾಕ್ಟ್ ಅನ್ನ ಪಡಿಬೇಕು, ಅದು ನಿಮ್ಗೆ ಕ್ಲಾರಿಟಿ ಇರುವುದಿಲ್ಲ. ಅದರಿಂದ ಏನಾಗುತ್ತೆ, ಕೆಲವೊಮ್ಮೆ ಲೈಫಲ್ಲಿ ಆಬ್ಸ್ಟಕಲ್ಸ್ ಬರುತ್ತೆ, ತೊಂದರೆಗಳು ಬರುತ್ತದೆ. ಆನಂತರ ನಿಮ್ಗೆ ಒಂದ್ ಕಡೆ ಹೈಯರ್ ಎಜುಕೇಶನ್ ಮಾಡಬೇಕು, ಹೈಯರ್ ಎಜುಕೇಶನ್ ಮುಂದುವರೆಗೂ ಅದು ಕೂಡ ಆಗುದಿಲ್ಲ. ಇದೆಲ್ಲ ಸ್ವಲ್ಪ ಮಟ್ಟಿಗೆ ಪ್ರಾಬ್ಲಮ್ ಅನ್ನ ಕ್ರಿಯೇಟ್ ಮಾಡಿಯೇ ಮಾಡುತ್ತೆ. ಅದೇ ರೀತಿ 12th ಹೌಸ್ ಏನಿದಲ್ವ ನಿಮ್ಮ 12ನೇ ಮನೆ ಬಹಳ ವಿಶೇಷ ರೀತಿಯಲ್ಲಿ ಹೇಳ್ಬೇಕಾದ್ರೆ ಅದು ನಿಮ್ಗೆ
ನಂಬಿಕೆಯನ್ನ ನೀಡುವಂತ ರಾಶಿ. ಅದು ಆಕಾಶ ತತ್ವಕ್ಕೆ ಸಂಬಂಧಪಟ್ಟಂತೆ ಬಹಳ ವಿಶೇಷ ರೀತಿಯಲ್ಲಿ ಅದು ಕೆಲಸ ಮಾಡುತ್ತೆ. ಅಲ್ಲಿರುವಂತ ಪ್ಲಾನೆಟ್ಸ್, ನಿಮ್ದು ಯಾವುದೇ ಲಗ್ನ ಇಲ್ಲ, ಅಲ್ಲಿರುವಂತ ಪ್ಲಾನೆಟ್ಸ್ ಎಲ್ಲಿ ಕೂತಿದೆ ಅಲ್ಲಿನ ಸಮಸ್ಯೆಗಳನ್ನು ಮತ್ತೆ ಅಲ್ಲಿನ ಕೆಲವು ವಿಚಾರಗಳನ್ನು ಅದು ವ್ಯಯ ಮಾಡುತ್ತೆ ಅಂತ ಒಂದು ಇಂಡಿಕೇಶನ್ ಇದೆ. ಸ್ವಲ್ಪ ಮಟ್ಟಿಗೆ ಹೆದರ್ಬೇಕಾದಂತ ಅನಿವಾರ್ಯತೆ ಕೂಡ ಇಲ್ಲಿಂಟು. ಈಗ ನಾನು ಹೇಳ್ತೇನೆ ನೋಡಿ, 12th ಹೌಸ್ ಯಾವುದಕ್ಕೆಲ್ಲ ಸಂಬಂಧಪಟ್ಟದ್ದು ಅದನ್ನು ನೋಟ್ ಮಾಡ್ಕೊಳ್ಳಿ. 12th ಹೌಸ್ ಬಂದು ನಿಮ್ಮ ವ್ಯಯಸ್ಥಾನ, ಇದು ಒಂದೇ ಪಾಯಿಂಟ್ ಆಯ್ತಾ. ಇನ್ನು ನೆಕ್ಸ್ಟ್ ಪಾಯಿಂಟ್ ಅಲ್ಲಿ ಏನ್ ಬರುತ್ತೆ ಅದನ್ನ ಹೇಳ್ಕೊಂಡು ಹೋಗ್ತೇನೆ, ನೀವು ನೋಟ್ ಮಾಡ್ಕೊಳ್ಳಿ. 12th ಹೌಸ್ ಬಂದು ಅದು ವ್ಯಯಸ್ಥಾನ ಆಯ್ತು. ಆನಂತರ ಅದು ನಿಮ್ಮ ಬೆಡ್ರೂಮ್ ಲೈಫ್, ಓಕೆನಾ. ಆನಂತರ ಅದು ನಿಮ್ಮ ವಿದೇಶ ಪ್ರಯಾಣ, ಆನಂತರ ಅದು ನಿಮ್ಮ ಹಾಸ್ಪಿಟಲೈಸೇಷನ್, ಆನಂತರ ಅದು ನಿಮ್ಮ ಜೈಲುವಾಸ, ಆನಂತರ ಅದು ನಿಮ್ಮ ಐಸೋಲೇಷನ್, ಎಲ್ಲೋ ದೂರ ಹೋಗಿ ನೀವು ನೆಲೆ ನಿಲ್ಲುವಂಥದ್ದು ಆನಂತರ ಅಲ್ವಾ. ಆನಂತರ ಅದು ನಿಮ್ಮ ದಾನ ಧರ್ಮಕ್ಕೆ ಸಂಬಂಧಪಟ್ಟದೆ. ಆನಂತರ ಅದು ನಿಮ್ಮ ತೀರ್ಥಕ್ಷೇತ್ರ ಯಾತ್ರೆಗಳಿಗೆ ನೀವು ದರ್ಶನ ಮಾಡುವಂಥದ್ದು, ಓಕೆನಾ. ಆನಂತರ ಈ ಗಂಡ ಹೆಂಡತಿ ಮಧ್ಯೆಯ ದೈಹಿಕ ಸಂಪರ್ಕ, ಅದು ಬಂದು ನಿಮ್ಮ 12th ಹೌಸ್. ಒಟ್ಟಾರೆ ನೋಡ್ಲಿಕ್ಕೆ ಹೋದ್ರೆ ಏನಾಗುತ್ತೆ, ರಿಲ್ಯಾಕ್ಸೇಷನ್ ಅಂತ ಏನುಂಟು, ನಿಮ್ಮ ಮೆಡಿಟೇಷನ್ ಅದು ಕೂಡ ನಿಮ್ಮ 12th ಹೌಸ್. ಓಕೆ, ನೀವು ಏನ್ ಮೆಡಿಟೇಷನ್ ಮಾಡ್ತೀರಾ, ಮೆಡಿಟೇಷನ್ ನಿಮ್ಮ 12th ಹೌಸ್. ನಿಮ್ಮ ತಂದೆಯ ಪ್ರಾಪರ್ಟಿ ಏನಿದೆ ಅದು ಬಂದು ನಿಮ್ಮ 12th ಹೌಸ್. ನಿಮ್ಮ ಪಾರ್ಟ್ನರ್ ಯಾರಿದ್ದಾರೆ ಅವರ ಆರೋಗ್ಯದ ವಿಚಾರ ನೋಡ್ಬೇಕಾದ್ರೆ ಅದು ಬಂದು 12th ಹೌಸ್. ನಿಮ್ಮ ಮಕ್ಕಳ ಆಯುಷ್ಯವನ್ನು ನೋಡ್ಬೇಕಾದ್ರೆ ಅದು ನಿಮ್ಮ 12th ಹೌಸ್. ನಿಮ್ಮ ಒಡ ಹುಟ್ಟಿದವರ ಕಾರ್ಯಕ್ಷೇತ್ರ ಹೇಗಿದೆ ಎಂಬುದು ನೋಡ್ಬೇಕಾದದ್ದು ಅದು ನಿಮ್ಮ 12th ಹೌಸ್. ಸೊ ಇದು ಅರ್ಥ ಮಾಡ್ಕೊಳ್ಬೇಕು. ತಾಯಿಯ ಭಾಗ್ಯವನ್ನು ನೋಡ್ಬೇಕಾದ್ರೆ ಅದು ನಿಮ್ಮ 12th ಹೌಸ್. ತಂದೆಯ ಸುಖವನ್ನು ನೋಡ್ಬೇಕಾದ್ರೆ ಅದು ನಿಮ್ಮ 12th ಹೌಸ್. ಕಾರ್ಯಕ್ಷೇತ್ರದಲ್ಲಿ ಬದಲಾವಣೆ ಆಗಬೇಕು, ಬೇರೆ ಕಡೆಗೆ ಹೋಗ್ಬೇಕು, ಅಥವಾ ಕಾರ್ಯಕ್ಷೇತ್ರದಲ್ಲಿ ಯಾವ ರೀತಿ ನೀವು ಇಂಪ್ರೂವ್ಮೆಂಟ್ ಅನ್ನ ಪಡಿತೀರಾ ಅದನ್ನ ನೋಡ್ಬೇಕಾದಂತ ಹೌಸ್ ಬಂದು 12th ಹೌಸ್. 12th ಹೌಸ್ಗೆ ಬಹಳಷ್ಟು ಮಹತ್ವ ಇದೆಯಪ್ಪ, ಅದನ್ನ ಅರ್ಥ ಮಾಡ್ಕೊಳ್ಬೇಕಲ್ವಾ. ಒಟ್ಟಾರೆ ನೋಡ್ಕೊಳ್ಳಿ, ಯಾವುದೇ ಒಂದು ಸಮಸ್ಯೆಯಲ್ಲಿ ನಾವು ಸಿಕ್ಕಾಕೊಳ್ತೇವೆ, ಯಾವುದೋ ಒಂದು ಸಮಸ್ಯೆ ನಮ್ಮನ್ನ ಯಾವಾಗ್ಲೂ ಕಾಡ್ತಾನೆ ಇರುತ್ತೆ, ಪ್ರಾಬ್ಲಮ್ ಕ್ರಿಯೇಟ್ ಆಗ್ತಾನೆ ಇರ್ತದೆ. ಸೊ ಅದರಲ್ಲಿ ನಾವು ಹೊರಬರ್ಬೇಕಾದ್ರೆ 12th ಹೌಸ್ ಕೆಲಸ ಮಾಡಿದ್ರೆ ನೀವು ಹೊರಬರ್ಲಿಕ್ಕೆ ಸಾಧ್ಯನೇ ಇಲ್ಲ ಅಂತ ಹೇಳ್ತೇನೆ. ನೆನ್ಪಿಟ್ಕೊಳ್ಳಿ, ಯಾವಾಗ ನಿಮ್ಗೊಂದು ಅನಾರೋಗ್ಯ ಬರುತ್ತೆ, ಅನಾರೋಗ್ಯ ಬಂದಾಗ ನೀವೇನ್ ಮಾಡ್ತೀರಾ, ಹಾಸ್ಪಿಟಲೈಸ್ ಆಗ್ತೀರಿ ತಾನೇ. ನೋಡಿ ಇಲ್ಲಿ ಏನಾಗುತ್ತೆ, ನಿಮ್ಗೆ ಕನ್ಯಾ ರಾಶಿ ಏನಿದೆ, ಕನ್ಯಾ ರಾಶಿ ಇದು ರೋಗ ಋಣ ರಿಪು, ಇಲ್ಲಿಂದ ರೋಗ ಬರುತ್ತೆ ನಿಮ್ಗೆ, ಇಲ್ಲಿಂದ ರೋಗ ಕ್ರಿಯೇಟ್ ಆಗುತ್ತೆ ನಿಮ್ಗೆ, ಓಕೆನಾ. ಸೊ ಕ್ರಿಯೇಟ್ ಆಗುತ್ತೆ. ರಿಪೇರಿ ಎಲ್ಲಿಂದ ಆಗುತ್ತೆ, ಅಲ್ಲಿಂದ ಅಪೋಸಿಟ್ ಹೌಸ್ ಯಾವ್ದಿದೆ, ಅಲ್ಲಿಂದ ಅಪೋಸಿಟ್ ಹೌಸ್ ಬಂದು 12th ಹೌಸ್ ಇದೆ, ಅಲ್ಲಿ ಹೋಗಿ ರಿಪೇರಿ ಆಗುತ್ತೆ. ಅಲ್ಲಿ ಹೋಗಿ ಏನಾಗುತ್ತೆ, ಈಗ ನೀವು ಹಾಸ್ಪಿಟಲೈಸ್ ಆದ್ರಿ, ಐಸೋಲೇಷನ್ಗೆ ಹೋದ್ರಿ, ವೆಂಟಿಲೇಷನ್ಗೆ ಹೋದ್ರಿ, ನೀವು ಏನ್ ಬೇಕಾದ್ರೂ ಮಾಡಿ, ಅಲ್ಲಿ ನಿಮಗೆ ಚುಚ್ಚು ಮದ್ದು ಕೊಡ್ತಾರೆ, ಇನ್ನಿತರ ಮದ್ದನ್ನು ಕೊಡ್ತಾರೆ, ಐಸೋಲೇಷನ್ ಅಲ್ಲಿ ಇರ್ತೀರಾ, ಎಲ್ಲರೂ ನಿಮ್ಮ ಆರೈಕೆ ಮಾಡ್ತಾರೆ, ನೀವು ರಿಪೇರಿಯಾಗಿ ಮತ್ತೆ ಮನೆಗೆ ಬರ್ತೀರಾ. ಅರ್ಥ ಆಯ್ತಾ ನಿಮ್ಗೆ, ಓಕೆನಾ. ಅದೇ ರೀತಿ 6ನೇ ಮನೆಯಲ್ಲಿ ಏನಾಗುತ್ತೆ, ಋಣ, ಹಣಕಾಸಿಗೆ ಸಂಬಂಧಪಟ್ಟ. ಈಗ ಹಣಕಾಸು ಎಲ್ಲೋ ಫ್ರಾಡ್ ಮಾಡಿದ್ರಿ, ಏನೋ ಸಮಸ್ಯೆ ಕ್ರಿಯೇಟ್, ಅವಾಗ ಯಾರೋ ಕಂಪ್ಲೇಂಟ್ ಕೊಟ್ಬಿಟ್ರು, ಅಥವಾ ನೀವು ಯಾರ್ದು ಮರ್ಡರ್ ಮಾಡಿದ್ರಿ, ಅಥವಾ ಶತ್ರುತ್ವ ಜಾಸ್ತಿ ಆಯ್ತು, ಶತ್ರುತ್ವವಾಗಿ ಮರ್ಡರ್ ಮಾಡಿದ್ರಿ, ಇದು 6ನೇ ಮನೆಯಿಂದ ಬರುತ್ತೆ. 6ನೇ ಮನೆಯಿಂದ ಬಂತು ಈಗ, ಓಕೆನಾ. ಆವಾಗ ನಿಮ್ಮನ್ನ ಜೈಲಿಗೆ ಕಳಿಸಬಹುದು, ಅಲ್ಲಿ ಹೋಗಿ ನಿಮ್ಮನ್ನ ರಿಪೇರಿ ಮಾಡಿ ಕಳಿಸ್ತಾರೆ. ಜೈಲಿಗೆ ಹೋಗಿ ಶಿಕ್ಷೆಯನ್ನು ಕೊಟ್ಟು, ಆ ಶಿಕ್ಷೆ ಎಲ್ಲಿವರೆಗೂ ಉಂಟು ಆ ಶಿಕ್ಷೆಯನ್ನು ಅನುಭವಿಸಿ ನೀವು ಹೊರಬರುವಾಗ ಆವಾಗ ಈ ಪಾರ್ಟ್ ಅಲ್ಲಿ ನಿಮ್ಮನ್ನ ರಿಪೇರಿ ಮಾಡಿ ಕಳಿಸ್ತಾರೆ. ಅದರ ಒಟ್ಟಾರೆ ನೋಡ್ಲಿಕ್ಕೆ ಹೋದ್ರೆ 12ನೇ ಮನೆ ಉಂಟು ರಿಪೇರಿ ಮಾಡುವಂತ ರಾಶಿ. ಇದನ್ನ ಅರ್ಥ ಮಾಡಿ, ಇದು ರಿಪೇರಿ ಮಾಡುತ್ತೆ ನಿಮ್ಮನ್ನ ಬಹಳ ವಿಶೇಷ ರೀತಿಯಲ್ಲಿ. ಅಲ್ಲಿ ನಂಬಿಕೆ ಕೆಲಸ ಮಾಡುತ್ತೆ. ನೋಡಿ, ಇನ್ನೊಂದು ವಿಚಾರ ಏನಂದ್ರೆ, ಈಗ ದಿನ ಇಡೀ ಕೆಲಸ ಮಾಡ್ತೀರಾ, ಸಂಜೆ ಮನೆಗೆ ಹೋಗ್ತೀರಾ, ಮನೆಗೆ ಹೋಗಿ ಏನ್ ಮಾಡ್ತೀರಾ, ಊಟ ಮಾಡಿ ಮಲಗ್ತಿರ್ತಾನೆ. ಮಲಗಿ ನೀವು ಏನ್ ರಿಲ್ಯಾಕ್ಸೇಷನ್ ಪಡ್ಕೊಳ್ತೀರಾ ಅದು ಬಂದು ನಿಮ್ಮ 12th ಹೌಸ್, ಓಕೆನಾ. ಮಲಗಿದ ನಂತರ ರಿಲ್ಯಾಕ್ಸೇಷನ್ ಆಗುತ್ತೆ, ನಿಮ್ಮ ಸಪ್ತ ಚಕ್ರಗಳು ಕೂಡ ಆಕ್ಟಿವೇಟ್ ಆಗ್ತವೆ, ಬೆಳಿಗ್ಗೆ ಎದ್ದಾಗ ತುಂಬಾ ಉಲ್ಲಾಸಮಯವಾಗಿ ಹೇಳ್ತೀರಾ, ಅದೆಲ್ಲವೂ ನಿಮ್ಮ 12th ಹೌಸ್ಗೆ ಸಂಬಂಧಪಟ್ಟದ್ದು ಬಹಳ ವಿಶೇಷ ರೀತಿಯಲ್ಲಿ ಕೆಲಸ ಮಾಡುತ್ತೆ. ಅದಕ್ಕೋಸ್ಕರ 12th ಹೌಸ್ ಅನ್ನ ಯಾವತ್ತೂ ಕೂಡ ನೀವು ಅದನ್ನ ನೆಗೆಟಿವ್ ಪಾಯಿಂಟ್ ಅಂತ ಇಟ್ಕೊಳ್ಳಿಕ್ ಹೋಗ್ಬೇಡಿ. ಅದು ನಿಮ್ಮ ಸಮಸ್ಯೆಗಳನ್ನ ನಿವಾರಣೆ ಮಾಡುವಂತ ಜಾಗ, ಅದು ನಿಮ್ಗೆ ಬಂದಂತಹ ಸಮಸ್ಯೆಗಳು, ತೊಂದರೆಗಳನ್ನ ನಿವಾರಣೆ ಮಾಡಿ ನಿಮ್ಮನ್ನು ರಿಪೇರಿ ಮಾಡಿ ಇಡುವಂತ ಜಾಗನೇ 12th ಹೌಸ್, ಓಕೆನಾ. ಇನ್ನು ಅರ್ಥ ಮಾಡ್ಕೊಳ್ಳಿ, ಇನ್ನೇನಾಗುತ್ತೆ ಈ 12th ಹೌಸ್ ಅಲ್ಲಿ ಏನಿರುತ್ತೆ, ಬಹಳ ವಿಶೇಷವಾಗಿ ಹೇಳ್ಬೇಕಾದ್ರೆ 12ನೇ ಮನೆ ಅಲ್ವಾ. ಇಲ್ಲೇನಿರ್ತದೆ, ಇಲ್ಲಿ ಶುಕ್ರನಿಗೆ ಉಚ್ಚ ಫಲ ಹೇಳಿದ್ದಾರೆ. ಯಾಕೆ ಶುಕ್ರನಿಗೆ ಉಚ್ಚ ಫಲ ಹೇಳಿದ್ದಾರೆ, ವಿಶೇಷವಾಗಿ ಹೇಳ್ಬೇಕಾದ್ರೆ ಶುಕ್ರ ಬಂದು ಭೋಗಕಾರಕ. ಹಾಗಾದ್ರೆ ನೀವೆಷ್ಟು ಖರ್ಚು ಮಾಡ್ತೀರಾ ಅಷ್ಟೇ ಸುಖವನ್ನು ಕೂಡ ಅನುಭವಿಸ್ತೀರಾ. ಖರ್ಚು ಮಾಡಿದ ಹಾಗೆ ಸುಖ ಕೂಡ ಬರುತ್ತೆ ನಿಮ್ಗೆ, ಬರುತ್ತೆ ತಾನೆ. ಈಗ ಒಂದು ಮಾರ್ಕೆಟ್ಗೆ ಹೋದ್ರಿ, ಏನೋ ಖರ್ಚು ಮಾಡಿದ್ರಿ, ಅದೇನೋ ಪಡ್ಕೊಂಡು ಬರ್ತೀರಲ್ವಾ, ಅದನ್ನ ಏನೋ ಮಾಡ್ತೀರಾ, ಮನೆಯಲ್ಲಿ ತಿಂತೀರಾ, ಸುಖ ಅನುಭವಿಸ್ತೀರ ತಾನೆ. ಅಥವಾ ಯಾವುದೇ ವಿಚಾರಗಳನ್ನ, ಯಾವುದೇ ವಸ್ತುಗಳನ್ನ ನೀವು ಪಡ್ಕೊಂಡು ಬಂದಾಗ, ನೀವು ಅದನ್ನ ಮಾರ್ಕೆಟ್ ಇಂದ ಪಡ್ಕೊಂಡು ಬರ್ತೀರಾ, ಎಲ್ಲಾದ್ರೂ ಆರ್ಡರ್ ಮಾಡಿ ಪಡ್ಕೊಂಡು, ಅದು ಸುಖ ಪಡುವುದಕ್ಕೇನೆ ಇರುತ್ತೆ. ಅದಕ್ಕೋಸ್ಕರ ಅಲ್ಲಿ ಸುಖಕ್ಕೆ ಸಂಬಂಧಪಟ್ಟಂತ ಪ್ಲಾನೆಟ್ಸ್ ಯಾವ್ದಿರ್ತದೆ, ಲಕ್ಸುರಿಗೆ ಸಂಬಂಧಪಟ್ಟಂತೆ, ಸುಖಕ್ಕೆ ಸಂಬಂಧಪಟ್ಟಂತೆ, ಕಂಫರ್ಟಬಿಲಿಟಿಗೆ ಸಂಬಂಧಪಟ್ಟಂತೆ, ಫ್ಲೆಕ್ಸಿಬಿಲಿಟಿಗೆ ಸಂಬಂಧಪಟ್ಟಂತೆ ಯಾವ ಪ್ಲಾನೆಟ್ಸ್ ಕೆಲಸ ಮಾಡುತ್ತೆ, ಇಲ್ಲಿ ಬಹಳ ವಿಶೇಷ ರೀತಿಯಲ್ಲಿ ಶುಕ್ರನಿಗೆ ಉಚ್ಚ ಸ್ಥಾನ ಹೇಳಿದ್ದಾರೆ. ಗುರುವಿಗೆ ಅದು ಓನ್ ಸ್ಥಾನ, ಗುರುವಿನ ಸ್ವರಾಶಿ, ಅದು ಗುರುವಿನ ಸ್ವರಾಶಿ ಇದ್ದಾಗ ಏನಾಗುತ್ತೆ, ನಿಮ್ಮ ನಂಬಿಕೆ ಅಲ್ವಾ. ಅರ್ಥ ಆಗುತ್ತೆ ನಿಮಗೆ, ನಿಮ್ಮ ನಂಬಿಕೆ ದೇವರ ಮೇಲೆ ಎಷ್ಟು ನಂಬಿಕೆ ಇದೆ, ಪರಮಾತ್ಮನ ಮೇಲೆ, ಪ್ರಕೃತಿಯ ಮೇಲೆ ಎಷ್ಟು ನಂಬಿಕೆ, ಆ ನಂಬಿಕೆಯಲ್ಲಿ ಕೆಲಸ ಮಾಡುತ್ತೆ. ಈಗ ಯಾರೋ ಒಬ್ಬರು ಹಾಸ್ಪಿಟಲೈಸ್ ಆದ್ರು, ಅವರು ಬರಲ್ಲ, ಅದು ನಂಬಿಕೆಯ ಮೇಲಿಂದ ಕೆಲಸ ಮಾಡುತ್ತೆ ಹೊರತು ನೀವು ಏನ್ ಮಾಡಿದ್ರು ಕೂಡ ಆಗಲ್ಲ. ಅಲ್ಲಿ ಡಾಕ್ಟರ್ ಏನ್ ಮಾಡ್ತಾರೆ, ಯಾವ ಮದ್ದು ಕೊಡ್ತಾರೆ, ಏನ್ ಚುಚ್ಚು ಮದ್ದು ಕೊಡ್ತಾರೆ, ಅದು ಒಳ್ಳೇದಾಗುತ್ತಾ ಕೆಟ್ಟದ್ದು ಯಾವುದು ಗೊತ್ತಾಗಲ್ಲ. ದೇವ್ರಿಗೆ ಕೈ ಮೇಲೆ, ದೇವರೇ ಅವ್ರು ಬರ್ಲಪ್ಪ, ಅವ್ರ ಆರೋಗ್ಯವಂತರಾಗಿ ಬರ್ಲಿ, ಅವ್ರಿಗೆಲ್ಲ ಈ ರೀತಿ ನೀವು ಪ್ರಾರ್ಥನೆ ಮಾಡ್ಬೇಕೇ ಹೊರತು ನೀವು ಟ್ರೀಟ್ಮೆಂಟ್ ಕೊಡಿಸ್ತೀರಾ, ಹಣ ಖರ್ಚು ಮಾಡ್ತೀರಾ, ಎಲ್ಲ ಮಾಡ್ತೀರಾ, ಬಟ್ ಆ ವ್ಯಕ್ತಿ ಜೀವಂತವಾಗಿ ಮನೆಗೆ ಬರ್ತಾನೆ ಎಂದು ಗ್ಯಾರಂಟಿ ಇಲ್ಲ. ಅಲ್ಲಿ ನಂಬಿಕೆ ಕೆಲಸ ಮಾಡುತ್ತೆ. ಆವಾಗ
ನಾವು ಪರಮಾತ್ಮನ ಮೊರೆ ಹೋಗ್ತೇವೆ. ಯಾವುದೋ ಒಬ್ಬ ವ್ಯಕ್ತಿ ಜೈಲಿಗೆ ಹೋಗ್ತಾನೆ, ಅಯ್ಯೋ ದೇವರೇ ಜೈಲಿಗೆ ಹೋಗ್ಬಿಟ್ಟ, ತೊಂದರೆ ಆಯ್ತು, ಈಗ ಜೈಲಿಗೆ ಹೋಗಿ ಏನೋ ಸಮಸ್ಯೆ ಅನುಭವಿಸ್ತದೆ, ದಯವಿಟ್ಟು ಅವನು ಯಾವುದೇ ಸಮಸ್ಯೆ ಇಲ್ಲದೆ ಹೊರಬರಲಿ ಅಂತ ನಾವೇನ್ ಮಾಡ್ತೇವೆ, ಎಲ್ಲಾ ಪ್ರೊಸೀಜರ್ ಕೂಡ ಮಾಡಿರ್ತೇವೆ. ಅದ್ರ ಜೊತೆಗೆ ನಾವು ನಂಬಿಕೆಗೆ ಶರಣಾಗ್ತೇವೆ, ಆ ಭಗವಂತನಿಗೆ ಸರೆಂಡರ್ ಆಗ್ತೇವೆ, ಆ ಪ್ರಕೃತಿಗೆ ಸರೆಂಡರ್ ಆಗ್ತೇವೆ, ಆ ನಂಬಿಕೆಯನ್ನು ಬೆಳೆಸ್ಕೊಂಡು ಹೋಗ್ತೇವೆ. ಇದು ಪರಿಸ್ಥಿತಿ ಅಂತ ಹೇಳಿ ಅರ್ಥ ಮಾಡ್ಕೊಂಡ್ರೆ ತುಂಬಾ ಚೆನ್ನಾಗಿರುತ್ತೆ. ಇಲ್ಲಿ ನಂಬಿಕೆ ಬಿಟ್ರೆ ಬೇರೆ ಯಾವುದಿಲ್ಲ. ಗಂಡ ಹೆಂಡತಿ ಮಧ್ಯೆ ದೈಹಿಕ ಸಂಪರ್ಕ, ಅದು ಬಂದು ನಿಮ್ಮ 12ನೇ ಮನೆ, ಇಲ್ಲಿ ಕೂಡ ನಂಬಿಕೆನೇ ಕೆಲಸ ಮಾಡ್ತದೆ. ಅರ್ಥ ಆಯ್ತಾ ನಿಮ್ಗೆ? ಈ ಹೆಂಡತಿ ಏನಿರ್ತಾಳೆ, ಈ ಗಂಡ, ಇದು ನಮ್ಗೆ, ನಮ್ಮ ಇಬ್ಬರ ಜೀವನ, ಅದು ನಮ್ಗೆ ಮಾತ್ರ ಇರುವಂತದ್ದು, ಅಲ್ಲಿ ಬೇರೆ ಯಾರಿಗೂ ಪ್ರವೇಶನೇ ಇಲ್ಲ. ನಮ್ಮ ನಂಬಿಕೆಯಲ್ಲಿ ಕೆಲಸ ಮಾಡ್ತದೆ. ನೀವು ಹೈ ಲೆವೆಲ್ ಅಲ್ಲಿ ಸುಖವನ್ನು ಅನುಭವಿಸುವಂತ ಯೋಗ ಭಾಗ್ಯ ಕೂಡ ಕ್ರಿಯೇಟ್ ಆಗುತ್ತೆ. ಅರ್ಥ ಆಯ್ತಾ ನಿಮಗೆ? ಒಂದು ಬೆಡ್ರೂಮ್ನೊಳಗೆ ಏನೆಲ್ಲ ಘಟನೆ ಘಟಿಸಿದೆ ಅದು ಹೊರಗಿನ ವ್ಯಕ್ತಿಗಳಿಗೆ ಗೊತ್ತಾಗಲ್ಲ, ಬಟ್ ಆ ನಂಬಿಕೆಯಲ್ಲಿ ಕೆಲಸ ಮಾಡ್ತಾ ಹೋಗುತ್ತೆ. ನಿಮಗೆ ಯಾವುದೇ ಪ್ರಾಬ್ಲಮ್ ಕೂಡ ಕ್ರಿಯೇಟ್ ಮಾಡಲ್ಲ. ಯಾವುದೇ ವಿಚಾರದಲ್ಲಿ ಕೂಡ ರಿಲ್ಯಾಕ್ಸೇಷನ್ ಪಡ್ಕೊಳ್ಬೇಕು, 12ನೇ ಮನೆ ಚೆನ್ನಾಗಿರ್ಬೇಕು. ಒಂದು ದೇವಸ್ಥಾನಕ್ಕೆ ಹೋಗ್ತೀರಿ, ಅಲ್ಲಿ ಕೂತ್ಕೊಳ್ತೀರಿ, ಅಲ್ಲಿ ಮೆಡಿಟೇಷನ್ ಮಾಡ್ತೀರಿ, ಅಲ್ಲಿ ಪೂಜೆ ಮಾಡ್ತೀರಿ, ಮನಸ್ಸು ಸಮಾಧಾನ ಆಗ್ಬೇಕು ನಿಮ್ಗೆ. ಆ ಒಂದು ವಾತಾವರಣಕ್ಕೆ ನೀವು ಎಂಟರ್ ಮಾಡಿದಾಗಲೇ ನಿಮ್ಗೆ ಮನಃಶಾಂತಿ ಬರಬೇಕಾದ್ರೆ ನಿಮ್ಮ 12ನೇ ಮನೆ ಚೆನ್ನಾಗಿರ್ಬೇಕು. ಯಾವುದೇ ತೀರ್ಥಕ್ಷೇತ್ರ ಯಾತ್ರೆಗೆ ಹೋದ್ರಿ, ಅಲ್ಲಿ ಕೂಡ ಆ ಒಂದು ವಾತಾವರಣಕ್ಕೆ ನೀವು ಕನೆಕ್ಟ್ ಆಗಿಬಿಟ್ರೆ ಅಂದಾಗ ನಿಮ್ಗೆ ಏನದು ಒಂದು ರಿಲ್ಯಾಕ್ಸೇಷನ್ ಫೀಲ್ ಆಗುತ್ತೆ, ಅದು ಒಂದು ನಿಮ್ಮ 12ನೇ ಮನೆ. ಹಾಗಾದ್ರೆ 12ನೇ ಮನೆ ಸರಿ ಉಂಟು ಅಂತಾಯ್ತು. ಎಲ್ಲೊಂದ್ ಕಡೆ ರಿಲ್ಯಾಕ್ಸ್ ಆಗ್ಸೋണ്ട് 12ನೇ ಮನೆ ಸರಿ ಉಂಟು. ಪ್ರತಿದಿನ ಕೂಡ ಮಂಡೆ ಬೆಚ್ಚ, ಏನ್ ಗೊತ್ತಿಲ್ಲಪ್ಪ, ದುಡ್ಡಿನ ವಿಚಾರ ಪ್ರಾಬ್ಲಮ್, ರಿಲೇಶನ್ಶಿಪ್ ಪ್ರಾಬ್ಲಮ್, ಮದುವೆ ವಿಚಾರ ಪ್ರಾಬ್ಲಮ್, ಇದ್ದದ್ದೆಲ್ಲ ಸಮಸ್ಯೆ, ಅನಾರೋಗ್ಯ, ನಿಮ್ಮ 12th ಹೌಸ್ ಅಲ್ಲಿ ಅದೇನೋ ಸಮಸ್ಯೆ ಉಂಟು ಅಂತಾಯ್ತು. 12th ಹೌಸ್ ಬಂದು ದಾನ ಧರ್ಮಕ್ಕೆ ಸಂಬಂಧಪಟ್ಟದ್ದು. ಯಾಕಂದ್ರೆ ಗುರು ಇದ್ದಾನೆ, ಗುರುವಿಗೆ ಏನ್ ಕೆಲಸ ಇರ್ತದೆ, ಗುರುವಿಗೆ ಕೊಡುವುದು ಮಾತ್ರ ಕೆಲಸ, ತೆಗೆದುಕೊಂಡು ಗೊತ್ತಿಲ್ಲ ಗುರುವಿಗೆ. ಗುರುವಿಗೆ ಕೊಟ್ಟು ಮಾತ್ರ ಗೊತ್ತು, ತೆಗೆದುಕೊಂಡು ಗೊತ್ತಿಲ್ಲ. ಬುಧನಿಗೆ ಅದರ ಆಪೋಸಿಟ್ ಅಲ್ಲಿ ಬುಧ ಇರ್ತಾನೆ ನೋಡಿ, ಇಲ್ಲಿ ಕನ್ಯಾ ರಾಶಿಯಲ್ಲಿ. ಬುಧನಿಗೆ ತೆಗೆದುಕೊಂಡು ಮಾತ್ರ ಗೊತ್ತು, ಕೊಟ್ಟು ಗೊತ್ತಿಲ್ಲ. ಓಕೆನಾ? ಅಥವಾ ಇದು ಎರಡು ಕೂಡ ಅಪೋಸಿಟ್ ಪ್ಲಾನೆಟ್ಸ್ ಎರಡು ಕೂಡ. ಓಕೆನಾ? ಅರ್ಥ ಆಗುತ್ತಾ ನಿಮ್ಗೆ? ಗುರುವಿಗೆ ಕೊಟ್ಟು ಗೊತ್ತಿದೆ, ತೆಗೆದುಕೊಂಡು ಗೊತ್ತಿಲ್ಲ. ಬುಧನಿಗೆ ತೆಗೆದುಕೊಂಡು ಗೊತ್ತಿದೆ, ಕೊಟ್ಟು ಗೊತ್ತಿಲ್ಲ. ಅದಕ್ಕೆ ಬುಧ ಬಂದು ವ್ಯವಹಾರಕಾರಕ ಗ್ರಹ ಅಲ್ವಾ, ಬಿಸ್ನೆಸ್ ಕಾರಕ ಗ್ರಹ. ಗುರು ಬಂದು ಹಾಗಲ್ಲ, ಗುರು ಜ್ಞಾನಕಾರಕ ಆತ. ಬಹಳ ನೋಡಿ, ಬುಧ ಕೂಡ ಜ್ಞಾನಕಾರಕನೇ, ಬಟ್ ಗುರುವಿನಿಂದ ಪಡೆದಂತ ಜ್ಞಾನವನ್ನ ಯಾವ ರೀತಿ ಯೂಸ್ ಮಾಡ್ಬೇಕೆಂದು ಹೇಳಿಕೊಡುವಂತವನೇ ಬುಧ. ಓಕೆನಾ? ಅದಕ್ಕೋಸ್ಕರ ಈ ಒಂದು ಗುರು ಏನಿರ್ತಾನಲ್ಲೋ ಅದು ಜ್ಞಾನದ ಭಂಡಾರ. ಓಕೆ, ಅದಕ್ಕೋಸ್ಕರ ಗುರುವಿಗೆ ಕೊಟ್ಟು ಮಾತ್ರ ಗೊತ್ತು, ಇದ್ದದ್ದನ್ನ ಕೊಡ್ಬೇಕಪ್ಪ, ಅಥವಾ ಇದು ಪರಿಸ್ಥಿತಿ. ಅದಕ್ಕೋಸ್ಕರ 12th ಹೌಸ್ ಅಲ್ಲಿ ಗುರುವಿನ ಒಂದು ಇಂಪ್ಯಾಕ್ಟ್ ಬಹಳ ದೊಡ್ಡ ಮಟ್ಟಿಗೆ ಕೆಲಸ ಮಾಡ್ತದೆ. ನಿಮ್ಮ ನಂಬಿಕೆ ಅಂತ ಏನಿದೆ ಅದು ಕೂಡ ಬಹಳ ದೊಡ್ಡ ಮಟ್ಟಿಗೆ ಅಲ್ಲಿ ಕೆಲಸವನ್ನು ಇಂಪ್ಯಾಕ್ಟ್ ಅನ್ನ ಕ್ರಿಯೇಟ್ ಮಾಡಿಯೇ ಮಾಡ್ತದೆ. ಇದನ್ನ ಅರ್ಥ ಮಾಡ್ಕೊಳ್ಳಿ. ಆನಂತರ ಅಲ್ಲಿ ಏನಾಗುತ್ತೆ, ಅಲ್ಲಿ ಬಹಳ ವಿಶೇಷವಾಗಿ ಹೇಳ್ಬೇಕಾದ್ರೆ ಬುಧ ನೀಚನಾಗ್ಬಿಡ್ತಾನೆ. ಈ ಪಾರ್ಟ್ ಅಲ್ಲಿ ಬುಧ ಏನ್ ಮಾಡ್ತಾನೆ, ಬುಧ ಮಹಾರಾಜ ಈ ಪಾರ್ಟ್ ಅಲ್ಲಿ ನೀಚನಾಗ್ಬಿಡ್ತಾನೆ. ಓಕೆನಾ? ಅರ್ಥ ಆಗುತ್ತೆ ನಿಮ್ಗೆ? ಬುಧ ಯಾಕೆ ಬುಧ ನೀಚನಾಗ್ತಾನೆ? ಬುಧ ನೀಚನಾಗ್ಬೇಕು, ಬುಧ ಬಂದು ಸಣ್ಣ ಮಗು. ಓಕೆ, 5 ವರ್ಷದ ಮಗು ಬುಧ. ಓಕೆ, ಆ ಬುಧನಿಗೆ 12ನೇ ಮನೆ ಬಂದು ಆಕಾಶ ತತ್ವ. ಬುಧನಿಗೆ ಅದನ್ನ ಗ್ರಹಿಸ್ಲಿಕ್ಕೇನೆ ಆಗುದಿಲ್ಲ. ಆತನ ಒಂದು ಕಂಟೆಂಟ್ಸ್ ಏನುಂಟು ಅಷ್ಟು ಅಲ್ವೇ ಅಲ್ಲ, ಅದೊಂದು ಆಕಾಶ ತತ್ವವನ್ನು ಗ್ರಹಿಸುವಷ್ಟು. ಅದಕ್ಕೆ ಬುಧ ಏನ್ ಮಾಡ್ತಾನೆ, ತನ್ನ ಬಲವನ್ನು ಕಳ್ಕೊಳ್ತಾನೆ. ಅದ್ರ ಜೊತೆಗೆ ಅಲ್ಲಿ ಲೆಕ್ಕಾಚಾರಗಳು ಬರ್ಲಿಕ್ಕಿಲ್ಲ ಯಾವುದೇ ಕಾರಣ ಕೂಡ. ಹಾಸ್ಪಿಟಲ್ಗೆ ಹಣ ಹಾಕಿದ್ರಿ, ಲೆಕ್ಕಾಚಾರ ಮಾಡ್ಲಿಕ್ಕೇನೆ ಇಲ್ಲ. ಒಬ್ರು ಜೈಲಿಗೆ ಹೋದ್ರ, ಜೈಲಿಗೆ ಸಂಬಂಧಪಟ್ಟಂತೆ ನೀವು ಹಣ ಖರ್ಚು ಮಾಡಿದ್ರಿ, ಲೆಕ್ಕಾಚಾರನೇ ಇಲ್ಲ. ಎಷ್ಟು ಕೇಳ್ತಾರೋ ವಕೀಲರು, ಏನ್ ಮಾಡ್ತಾರೋ ಯಾವ್ದು ಕೂಡ ಲೆಕ್ಕಾಚಾರ ನೀವು ಮಾಡುವ ಹಾಗೇನಿಲ್ಲ. ಪ್ರತಿಯೊಂದರಲ್ಲೂ ಕೂಡ ಲೆಕ್ಕಾಚಾರ ಇಲ್ಲಿ ಇಟ್ಟುಕೊಳ್ಳುವ ಹಾಗಿಲ್ಲ. ಅದಕ್ಕಿಂತಲೂ ಎಲ್ಲ ಹೆಚ್ಚಾಗಿ ನಿಮ್ಮ ಬೆಡ್ರೂಮ್ ಲೈಫ್, ಗಂಡ ಹೆಂಡತಿಯ ದೈಹಿಕ ಸಂಪರ್ಕದ ಜಾಗ ಬೆಡ್ರೂಮ್ ಲೈಫ್ ಏನುಂಟು, ನಿಮ್ಮ ಮನೆ ಬೆಡ್ರೂಮೇ ನಿಮ್ಮ 12ನೇ ಮನೆ. ಹಾಗಾದ್ರೆ ನಿಮ್ಮ ಬೆಡ್ರೂಮ್ ಅಲ್ಲಿ ಹೋಗಿ ಗಂಡ ಹೆಂಡತಿ ಕೂತ್ಕೊಂಡು ಬೆಡ್ ಅಲ್ಲಿ ಕೂತ್ಕೊಂಡು ಅವ್ರೇನೋ ಸರಸ ಸಲ್ಲಾಪದಲ್ಲಿ ಇರ್ಬೇಕೇ ಹೊರತು ಇವ್ರು ಏನ್ ಮಾಡ್ತಾರೆ, ಲೆಕ್ಕ ಕೇಳ್ತಾರೆ. ಅವ್ರಿಗೆ ಎಷ್ಟು ಕೊಟ್ರಿ, ಇವ್ರಿಗೆ ಎಷ್ಟು ಕೊಟ್ರಿ, ಅಲ್ಲಿ ಏನಾಯ್ತು, ಅವ್ರಿಗೆ ಯಾಕೆ ಹಣ ಕೊಟ್ಟದ್ದು, ಈ ಲೆಕ್ಕಾಚಾರ ನಾವೆಲ್ಲ ಲಾಸ್. ಇದನ್ನ ಬೆಡ್ರೂಮ್ ಅಲ್ಲಿ ಆಕ್ಚುಲಿ ಮಾತಾಡ್ಲಿಕ್ಕೇನೆ ಇಲ್ಲ. ಅದೆಲ್ಲ ಹಾಲ್ ಅಲ್ಲಿ ಮಾತ್ಕೊಂಡು ಬೆಡ್ರೂಮ್ಗೆ ಎಂಟ್ರಿ ಮಾಡಿ. ಒಂದು ವೇಳೆ ನೀವು ಲೆಕ್ಕಾಚಾರಗಳನ್ನ ಹೋಗಿ ಬೆಡ್ರೂಮ್ ಅಲ್ಲಿ ಮಾಡಿದ್ರಿ, ಅವಾಗ ಏನಾಯ್ತು, ಬುಧನ ಇಂಪ್ಯಾಕ್ಟ್ ಎಲ್ಲಿ ಬಂತು, 12th ಹೌಸ್ ಅಲ್ಲಿ ಬಂತು. ಆತ ನೀಚ ಫಲ ಕೊಡ್ತಾನೆ. ಆಗ ಬುಧ ಬಲ ಕಳ್ಕೊಂಡ್ ಬಿಡ್ತಾನೆ. ಬುಧನಿಗೆ ಪ್ರಾಬ್ಲಮ್ ಕ್ರಿಯೇಟ್ ಆಗುತ್ತೆ. ಬುಧನಿಗೆ ಮುಂದೆ ಏನ್ ಮಾಡ್ಬೇಕು, ಹೇಗೆ ಬಿಸ್ನೆಸ್ ಮಾಡ್ಬೇಕು, ಹೇಗೆ ಮಾತಾಡ್ಬೇಕು ಯಾವುದು ಗೊತ್ತಾಗಲ್ಲ. ಅದ್ರ ಜೊತೆಗೆ ನಿಮ್ಗೆ ನರ ದೌರ್ಬಲ್ಯ ಕ್ರಿಯೇಟ್ ಮಾಡ್ತಾನೆ, ನಿಮ್ಗೆ ನಪುಂಸಕತೆಯನ್ನು ಕ್ರಿಯೇಟ್ ಮಾಡ್ತಾನೆ, ಕೌಂಟಿಂಗ್ ಪ್ರಾಬ್ಲಮ್ ಕ್ರಿಯೇಟ್ ಮಾಡ್ತಾನೆ. ಇದೆಲ್ಲ ಬೇಕಾ, ಬೇಡ ತಾನೆ? ಅದಕ್ಕೋಸ್ಕರ ಯಾವುದೇ ಕಾರಣಕ್ಕೂ ಬೆಡ್ರೂಮ್ ಅಲ್ಲಿ ಹೋಗಿ ನೀವು ಅಲ್ಲಿ ಗ್ರೀನ್ ಕಲರ್ ಅನ್ನು ಕೊಟ್ಟುಕೊಳ್ಳುವುದು, ಲೆಕ್ಕಕ್ಕೆ ಸಂಬಂಧಪಟ್ಟ ಪುಸ್ತಕಗಳನ್ನ ಬೆಡ್ರೂಮ್ ನೊಳಗೆ ಇಟ್ಟುಕೊಳ್ಳುವುದು, ಅಥವಾ ಅಲ್ಲಿ ಕಬಾಟ್ ಮಾಡಿ ಅದರಲ್ಲಿ ಇಟ್ಟುಕೊಳ್ಳುವುದು. ಆನಂತರ ನಿಮ್ಮ ಲೆಕ್ಕಾಚಾರಗಳನ್ನ ಬೆಡ್ರೂಮ್ ಅಲ್ಲಿ ಹೋಗಿ ಲೆಕ್ಕ ಮಾಡುದು, ಅಥವಾ ಕೆಲವೊಮ್ಮೆ ದುಡ್ಡು ಲೆಕ್ಕ ಮಾಡಿದಾಗ ಕೂಡ ಮೇ ಬಿ ನಿಮಗೆ ಸಮಸ್ಯೆ ಕ್ರಿಯೇಟ್ ಆಗುವಂತ ಸಾಧ್ಯತೆಗಳು ತೀರಾ ಅಂತ ಸಮಸ್ಯೆ ಕ್ರಿಯೇಟ್ ಆಗ್ತಾ ಉಂಟಂದ್ರೆ ಹೊರಗೆ ಬಂದು ಮಾಡಿ, ಏನು ತೊಂದರೆ ಇಲ್ಲ. ಬೆಡ್ರೂಮ್ ಅಲ್ಲಿ ಮಾತ್ರ ಮಾಡ್ಲಿಕ್ಕೆ ಹೋಗ್ಬೇಡ. ಯಾಕಂದ್ರೆ ಬುಧನ ಇಂಪ್ಯಾಕ್ಟ್ ಅಲ್ಲಿ ತರುವುದು ಒಳ್ಳೆ ಲಕ್ಷಣ ಅಲ್ಲ ಅಂತಲೇ ಉಂಟು. ಮತ್ತೆ ನಿಮ್ಗೆ ಹೇಗೆ ಬೇಕೋ ಹಾಗೆ ನೀವು ಮಾಡ್ಕೊಳ್ಳಿ. ಓಕೆನಾ? ಹಾಗಾದ್ರೆ ಇಷ್ಟೆಲ್ಲ ವಿಚಾರ ನಿಮ್ಗೆ ಗೊತ್ತಾಯ್ತು ಅಂತ ಇಟ್ಕೊಳ್ತೇನೆ. ಓಕೆ, ಆನಂತರ ನೋಡಿ ಏನಾಗುತ್ತೆ, ಇಲ್ಲಿ ಬಹಳ ವಿಶೇಷ ರೀತಿಯಲ್ಲಿ ಇಲ್ಲೇನಾಗುತ್ತೆ, ಯಾವ್ದಾದ್ರು ಒಂದು ಪ್ಲಾನೆಟ್ಸ್ ಇಲ್ಲಿ ಬಂದು ಸ್ಥಿತನಾಗಿರುತ್ತೆ. ಓಕೆನಾ? ಕೆಲವ್ರಿಗೆ ಇರುತ್ತೆ, ಕೆಲವ್ರಿಗೆ ಇರಲ್ಲ, ವಿಷಯ ಬೇರೆ. ಯಾವುದೇ ಪ್ಲಾನೆಟ್ಸ್, ಓಕೆ, ಯಾವುದೇ ಪ್ಲಾನೆಟ್ 12ನೇ ಮನೆಯಲ್ಲಿ ಬಂದ್ಬಿಡ್ತು, ಈಗ ಅದರ ಇಂಪ್ಯಾಕ್ಟ್ ಬೇರೆ ಬೇರೆ ಇದೆ. ನೋಡಿ, ಅರ್ಥ ಮಾಡ್ಕೊಳ್ಬೇಕು.
ಟ್ವೆಲ್ತ್ ಹೌಸ್ ಅನ್ನ ಸರಿಯಾಗಿ ಇಟ್ಕೊಳ್ಬೇಕಾದ್ರೆ ಟ್ವೆಲ್ತ್ ಹೌಸ್ ಒಂದು ಸೇವೆಗೆ ಸಂಬಂಧಪಟ್ಟಂತೆ ಕೆಲಸ ಮಾಡುತ್ತೆ. ಯಾಕಂದ್ರೆ ಅದು ಗುರುವಿಗೆ ಸಂಬಂಧಪಟ್ಟಂತೆ ಕೆಲಸ ಮಾಡುತ್ತೆ. ಅದಕ್ಕೆ ಸೇವೆ ಅದು ಬಹಳ ಉತ್ಕೃಷ್ಟ ರೀತಿಯಲ್ಲಿ ಕೆಲಸ ಮಾಡುವಂಥದ್ದು. ಆನಂತರ ದಾನ ಧರ್ಮ ಬಹಳ ಉತ್ಕೃಷ್ಟ ರೀತಿಯಲ್ಲಿ ಕೆಲಸ ಮಾಡುತ್ತೆ. ಯಾರೆಲ್ಲ ವ್ಯಕ್ತಿಗಳು ತಮಗೆ ಕಮಾಯಿ ಇದೆ, ಇನ್ಕಮ್ ಇದೆ, ಒಳ್ಳೆ ಒಳ್ಳೆ ರೀತಿಯಲ್ಲಿ ವೇತನ ಬರ್ತಾ ಉಂಟು ಅಥವಾ ಲಾಭ ಬರ್ತಾ ಉಂಟು, ಸೊ ಅವರು ಅದರಲ್ಲಿ ಒಂದಷ್ಟು ಪರ್ಸೆಂಟೇಜ್ ಅನ್ನ ತೆಗೆದಿಟ್ಟು ದಾನ ಮಾಡಿಲ್ಲ ಅಂದಾಗ ಮೇ ಬಿ ಇವತ್ತಲ್ಲ ನಾಳೆ ಏನಾಗುತ್ತೆ, ನಿಮ್ಗೆ ಟ್ವೆಲ್ತ್ ಹೌಸ್ ಅಲ್ಲಿ ಪ್ರಾಬ್ಲಮ್ ಕ್ರಿಯೇಟ್ ಆಗ್ಬೋದು, ಟ್ವೆಲ್ತ್ ಹೌಸ್ ಅಲ್ಲಿ ಸಮಸ್ಯೆ ಕ್ರಿಯೇಟ್ ಆಗ್ಬೋದು. ಇದನ್ನ ಅರ್ಥ ಮಾಡ್ಕೊಳ್ಳಿಕ್ಕೆ ಪ್ರಯತ್ನ ಮಾಡ್ಬೇಕು. ಈಗ ಎಕ್ಸಾಂಪಲ್ ಕೊಡ್ತಾ ಹೋಗ್ತೇನೆ, ದಯವಿಟ್ಟು ಅದನ್ನ ಅರ್ಥ ಮಾಡ್ಕೊಳ್ಳಿ. ಈಗ ಫಾರ್ ಎಕ್ಸಾಂಪಲ್ ಹೇಳ್ಬೇಕಾದ್ರೆ ಟ್ವೆಲ್ತ್ ಹೌಸ್ ಅಲ್ಲಿ ರವಿ ಬಂದ್ಬಿಟ್ಟ, ಓಕೆನಾ? ಟ್ವೆಲ್ತ್ ಹೌಸ್ ರವಿ ಬಂದ್ಬಿಟ್ಟು, ಟ್ವೆಲ್ತ್ ಹೌಸ್ ಅಲ್ಲಿ ರವಿ ಬಂದಾಗ ಏನಾಯ್ತು, ರವಿಗೆ ಅದು ಮರಣಕಾರಕ ಸ್ಥಾನ, ಮರಣಕಾರಣ ಸ್ಥಾನ. ಅದರಿಂದಾಗಿ ಟ್ವೆಲ್ತ್ ಹೌಸ್ ಅಲ್ಲಿ ರವಿ ಚೆನ್ನಾಗಿ ಕೆಲಸ ಮಾಡಲ್ಲ. ರವಿ ಬಂದು ಕಣ್ಣಿನ ಕಾರಕತ್ವ ಇರ್ತದೆ, ಅದಕ್ಕೋಸ್ಕರ ನಿಮ್ಗೆ ದೃಷ್ಟಿಯಲ್ಲಿ ಪ್ರಾಬ್ಲಮ್ ಆಗ್ಬೋದು, ತಲೆ ಸಿಡಿತ ಯಾವಾಗಲೂ ಬರ್ಲಿಕ್ಕೆ ಶುರು ಆಗ್ಬೋದು. ಆದ್ರಿಂದ ರವಿ ಬಂದು ಅಥಾರಿಟಿ. ಹಾಗಾದ್ರೆ ನಿಮ್ಮ ಅಥಾರಿಟಿಯನ್ನು ಎಲ್ಲಿ ತೋರಿಸಬೇಕು? ರವಿ ಬಂದು ಯಾರು? ಆತ ಪಂಚಮಾಧಿಪತಿ, ನ್ಯಾಚುರಲ್ ಪಂಚಮಾಧಿಪತಿ, ಓಕೆನಾ? ನ್ಯಾಚುರಲ್ ಆಗಿ 5ನೇ ಮನೆ ಅಧಿಪತಿ ಆತ. ಓಕೆ, ಯಾವುದೇ ಲಗ್ನ ಯಾವುದೇ ರಾಶಿಯನ್ನು ಇಟ್ಕೊಳ್ಳಿ ನೀವು, ಪರವಾಗಿಲ್ಲ. 12ನೇ ಮನೆಯಲ್ಲಿ ರವಿ ಬಂದ್ಬಿಟ್ಟ, ಮರಣಕಾರಕ ಆತ. ಅದರಿಂದಾಗಿ ಏನಾಗುತ್ತೆ, ನಿಮ್ಗೆ ಎಲ್ಲೋ ಒಂದ್ ಕಡೆ ನಿಮ್ಮ ಬೆಡ್ರೂಮ್ ಲೈಫ್ ಡಿಸ್ಟರ್ಬೆನ್ಸ್ ಆಗುವಂಥದ್ದು, ರಿಲ್ಯಾಕ್ಸೇಷನ್ ಇಲ್ಲದೆ ಹೋಗುವಂಥದ್ದು, ತಲೆ ಸಿಡಿತ ಬರುವಂಥದ್ದು, ಕಣ್ಣಿನ ಪ್ರಾಬ್ಲಮ್ ಬರುವಂಥದ್ದು, ಆದ ಬಾಡಿ ಹೀಟ್ ಆಗುವಂಥದ್ದು, ಬಾರಿ ಬಾರಿಗೆ ಜ್ವರ ಬರುವಂಥದ್ದು, ಪಿತ್ತ ಜಾಸ್ತಿ, ಪಿತ್ತ ಕಂಟೆಂಟ್ ಜಾಸ್ತಿ ಆಗುವಂಥದ್ದು. ಆನಂತರ ಎಲ್ಲಾದ್ರೂ ನೀವು ಟ್ರಾವೆಲಿಂಗ್ಗೆ ಹೋದಾಗ ಕೂಡ ನಿಮ್ಗೆ ಎಲ್ಲೋ ಒಂದ್ ಕಡೆ ತುಂಬಾನೇ ಬಿಸಿಯ ವಾತಾವರಣ, ತುಂಬಾನೇ ಇರಿಟೇಷನ್, ಅಥವಾ ಅಲ್ಲಿ ಫುಡ್ ತಗೊಂಡ್ರೆ ಅದು ಪ್ರಾಬ್ಲಮ್ ಆಗುವಂಥದ್ದು, ತಂದೆಯಿಂದ ಪ್ರಾಬ್ಲಮ್ ಆಗುವಂಥದ್ದು, ಅಥವಾ ತಂದೆಯ ಆಸ್ತಿಯಲ್ಲಿ ಪ್ರಾಬ್ಲಮ್ ಆಗುವಂಥದ್ದು, ತಂದೆ ಆಸ್ತಿ ಕೈಗೆ ಬಾರದೆ ಹೋಗುವಂಥದ್ದು, ಇದೆಲ್ಲ ಒಂದು ಸಮಸ್ಯೆ ಇರ್ತದೆ ಟ್ವೆಲ್ತ್ ಹೌಸ್ ಅಲ್ಲಿ ಯಾವಾಗ ಸೂರ್ಯ ಬಂದಾಗ. ಹಾಗಾದ್ರೆ ಇದಕ್ಕೆ ಪರಿಹಾರ ಏನ್ ಮಾಡ್ಬೇಕು? ಈಗ ನೋಡಿ, ಒಂದು ಮಾತು ನೆನ್ಪಿಟ್ಕೊಳ್ಬೇಕು, ಟ್ವೆಲ್ತ್ ಹೌಸ್ ಅಲ್ಲಿರುವಂತಹ ರಾಶಿ, ಟ್ವೆಲ್ತ್ ಹೌಸ್ ಅಲ್ಲಿರುವಂತಹ ಪ್ಲಾನೆಟ್ಸ್, ಅರ್ಥ ಆಗುತ್ತಾ? ಟ್ವೆಲ್ತ್ ಹೌಸ್ ಅಲ್ಲಿರುವಂತ ರಾಶಿ, ಟ್ವೆಲ್ತ್ ಹೌಸ್ ಅಲ್ಲಿರುವಂತ ಪ್ಲಾನೆಟ್ಸ್, ಅದು ಅಲ್ಲಿ ಬಂದು ಕೂತು ನಿಮ್ಗೆ ಕಥೆ ಹೇಳ್ತಾ ಉಂಟು, ಅಯ್ಯಪ್ಪ ನೀನು ಇದಕ್ಕೆ ಸಂಬಂಧಪಟ್ಟಂತೆ ಮೊದಲು ಪರಿಹಾರ ಮಾಡು, ಇಲ್ಲ ನಿನಗೆ ದೊಡ್ಡ ಹೊಡೆತ ಉಂಟು ಮುಂದೆ, ಓಕೆನಾ? ಅರ್ಥ ಮಾಡ್ಕೋ, ಸುಮ್ಮನೆ ಅಲ್ಲ ಅಂತ ಕಥೆ ಹೇಳ್ತಾ ಉಂಟು. ಅದಕ್ಕೋಸ್ಕರ ಸೂರ್ಯ ಬಂದ್ಬಿಟ್ಟ, ಸೂರ್ಯ ಬಂದು ಅಥಾರಿಟಿ. ಹಾಗಾದ್ರೆ ಅಥಾರಿಟಿ ಎಲ್ಲಿ ತೋರಿಸ್ಬೇಕು? ಇದು ಬಂದು ನಿಮ್ಮ ದೇವಸ್ಥಾನ, ಓಕೆನಾ? ಟ್ವೆಲ್ತ್ ಹೌಸ್ ಬಂದು ದೇವಸ್ಥಾನ, ದೈವಿ ಸ್ಥಾನ, ನಂಬಿಕೆಯ ಸ್ಥಾನ, ರೈಟ್ ತಾನೆ, ಓಕೆನಾ? ಹಾಗಾದ್ರೆ ಯಾವುದೋ ಒಂದು ದೇವಸ್ಥಾನದಲ್ಲಿ ಹೋಗಿ ಅವ್ರಿಗೆ ಅಡ್ವೈಸ್ ಅನ್ನು ಕೊಡೋದು. ಈಗ ಅಲ್ಲಿ ದೇವಸ್ಥಾನ ಕಟ್ತಾ ಇದ್ದಾರೆ, ಜೀರ್ಣೋದ್ಧಾರ ಮಾಡ್ತಾ ಇದ್ದಾರೆ, ಸೊ ಅಲ್ಲಿ ನಿಂತು ಮುಖ್ಯಸ್ಥನಾಗಿದ್ದುಕೊಂಡು ಅಡ್ವೈಸ್ ಕೊಡೋದು ಒಳ್ಳೆ ಲಕ್ಷಣ ಅಂತ ಹೇಳ್ತೇನೆ. ನಿಮ್ಮಲ್ಲಿ ಆ ವಿದ್ಯಾ ಬುದ್ಧಿ ಇದ್ರೆ ನೀವು ಅಡ್ವೈಸ್ ಕೊಡ್ಬೋದು ಅವ್ರಿಗೆ, ಪರವಾಗಿಲ್ಲ. ಅಥವಾ ನೀವೇನ್ ಮಾಡ್ಬೋದು, ಸೂರ್ಯ ಇದ್ದಾನಲ್ವಾ, ಹಾಗಾದ್ರೆ ನೀವಲ್ಲಿ ಬಹಳ ವಿಶೇಷವಾಗಿ ಯಾವುದೇ ಒಂದು ದೇವಸ್ಥಾನ ಜೀರ್ಣೋದ್ಧಾರ ಆಗ್ತಾ ಇದ್ರೆ ಅಲ್ಲಿ ಲೈಟಿಂಗ್ ನ ವ್ಯವಸ್ಥೆಯನ್ನ ಮಾಡೋದು ಅತ್ಯುತ್ತಮವಾದ ಒಂದು ಫಲದಾಯಿ ಅಂತ ಹೇಳ್ತೇನೆ. ಲೈಟಿಂಗಿಗೆ ಸಂಬಂಧಪಟ್ಟ ದುಡ್ಡನ್ನು ಕೊಡಿ, ಅಥವಾ ಲೈಟಿಂಗ್ ನ ವ್ಯವಸ್ಥೆಯನ್ನ ಮಾಡಿಕೊಡಿ ಅವರಿಗೆ, ದೇವಸ್ಥಾನಕ್ಕೆ ಸಂಬಂಧಪಟ್ಟ, ಅದು ಬಹಳ ಬಹಳ ಫೇವರಬಲ್ ರಿಸಲ್ಟ್ ಕೊಡುತ್ತೆ. ಅದು ಕೂಡ ಆಗಿಲ್ಲ ಅಂದಾಗ ಅಲ್ಲಿ ಇನ್ನೊಂದು ಆಪ್ಷನ್ ಇದೆ ನಿಮ್ಗೆ, ಇನ್ನೂ ಕೂಡ ಏನ್ ಮಾಡ್ಬೋದು ನೀವು, ದೇವರಿಗೆ ಕುಳಿತುಕೊಳ್ಳುವಂತ ಪೀಠ ಏನಿದೆ ಅದನ್ನ ನಿಮ್ಮ ಹಣದಲ್ಲಿ ಮಾಡಿಕೊಡಿ ನಿಮ್ಗೆ ಸಾಧ್ಯ ಆದ್ರೆ. ಅಥವಾ ನೀವು ಏನು ಡೊನೇಷನ್ ಕೊಡ್ತೀರಾ ಅದರಲ್ಲಿ ಬರ್ದು ಬಿಡಿ, ಆ ದೇವರ ಪೀಠಕ್ಕೆ ಬೇಕಾಗಿ ಈ ಹಣವನ್ನ ಉಪಯೋಗಿಸ್ತಕ್ಕದ್ದು ನೀವು ಬರ್ದು ಬಿಡಿ, ಅವ್ರು ಏನ್ ಮಾಡ್ತಾರೋ ಮಾಡ್ತಾರೆ, ಓಕೆನಾ? ಸೊ ಅದು ಕೂಡ ನಿಮ್ಗೆ ಬಹಳ ದೊಡ್ಡ ಮಟ್ಟಿಗೆ ಇಂಪ್ಯಾಕ್ಟ್ ಅನ್ನ ಕ್ರಿಯೇಟ್ ಮಾಡಿದೆ, ಬಹಳ 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 ಫೇವರಬಲ್ ಆಗುತ್ತೆ. ಇದನ್ನ ಅರ್ಥ ಮಾಡ್ಕೊಳ್ಬೇಕು. ಅದರ ಜೊತೆಗೆ ಇನ್ನೂ ಅದು ಆಗಿಲ್ಲ ಅಂದ್ರೆ ಸ್ವಲ್ಪ ಕುರ್ಚಿ, ಕೂತ್ಕೊಳ್ಳುವಂತ ಕುರ್ಚಿ, ಒಳ್ಳೆ ಕ್ವಾಲಿಟಿ ಕುರ್ಚಿಯನ್ನ ನೀವು ದೇವಸ್ಥಾನಕ್ಕೆ ಡೊನೇಟ್ ಮಾಡಿ ಅಂತ ಹೇಳ್ತೇನೆ. ಇದರ ಮುಖಾಂತರ ಏನಾಗುತ್ತೆ, ಟ್ವೆಲ್ತ್ ಹೌಸ್ ಅಲ್ಲಿ ಇರುವಂತಹ ರವಿಯ ಇಂಪ್ಯಾಕ್ಟ್ ಏನಿದೆ, ಬ್ಯಾಡ್ ಇಂಪ್ಯಾಕ್ಟ್ ಏನಿದೆ, ತಲೆ ಸಿಡಿತ, ಕಣ್ಣು ನೋವು, ಬೆಡ್ರೂಮ್ ಲೈಫ್ ಡಿಸ್ಟರ್ಬೆನ್ಸ್, ಇನ್ನೇನು ಅನಾರೋಗ್ಯ, ಪಿತ್ತ ಕಂಟೆಂಟ್ ಜಾಸ್ತಿ ಆಗುದು, ಬಾರಿ ಬಾರಿ ಜ್ವರ ಬರುದು, ಇದೆಲ್ಲದರಿಂದ ಮುಕ್ತಿ ದೊರೆಯುತ್ತೆ. ಇಲ್ಲಾಂದ್ರೆ ಏನಾಗುತ್ತೆ ಗೊತ್ತಾ ನಿಮ್ಗೆ, ಯಾವಾಗ ಸೂರ್ಯನ ದಶೆ ನಡೆಯುತ್ತೆ, ಅಥವಾ ಸೂರ್ಯ ಯಾವ್ದಾದ್ರು ಒಂದು ನಕ್ಷತ್ರದಲ್ಲಿ ಇರ್ತಾನೆ ಅಲ್ಲಿ ಅಲ್ವಾ, ಯಾವ್ದು ಉತ್ತರ ಭಾದ್ರ, ಯಾವ್ದು ರೇವತಿ, ಆ ನಕ್ಷತ್ರ ಇಲ್ದಾನೆ, ಆವಾಗ ನಕ್ಷತ್ರಾಧಿಪತಿಯ ದಶೆ ನಡೆದಾಗ ಏನಾಗುತ್ತೆ, ನೀವು ಟೋಟಲಿ ಲಾಸ್ ಆಗಿ ಹೋಗ್ತೀರಿ, ನಿಮ್ಗೆ ಟೋಟಲಿ ಲಾಸ್ ಮಾಡಿಸ್ತಾನೆ. ಯಾಕಂದ್ರೆ ನಿಮ್ಗೆ ಡೊನೇಟ್ ಮಾಡ್ಲಿಕ್ಕೆ ಹೇಳ್ತಾ ಇದ್ದಾನೆ ಅವ, ನಿಮ್ಗೆ ಅರ್ಥನೇ ಆಗಿರ್ಲಿಲ್ಲ ಅಲ್ವಾ, ಏನು ಅವನು ಹೇಳ್ತಾ ಇದ್ದಾನೆ, ನೋಡಪ್ಪ ಇಲ್ಲಿ ನಾನು ಕೂತಿದ್ದೇನೆ, ಇದು ನಂಬಿಕೆಯ ಸ್ಥಾನ, ಇದು ದೇವಸ್ಥಾನ, ಇದು ಬಹಳ ವಿಶೇಷವಾಗಿ ಕೆಲಸ ಮಾಡುವಂಥದ್ದು, ದಾನ ಧರ್ಮ ಮಾಡುವಂಥದ್ದು, ನೀನು ಬಹಳ ವಿಶೇಷವಾಗಿ ಸೂರ್ಯನಿಗೆ ಸಂಬಂಧಪಟ್ಟ ವಸ್ತುಗಳನ್ನ ಡೊನೇಟ್ ಮಾಡು ದೇವಸ್ಥಾನಕ್ಕೆ, ನಿನ್ಗೆ ನಾನು ಲಾಸಸ್ ಮಾಡಲ್ಲ. ಈಗ ಡೊನೇಟ್ ಮಾಡಿದ್ರಿ ಅಂದಾಗ ಏನಾಯ್ತು, ಎಲ್ಲಿಂದ ನಿಮ್ಗೆ ಹಣ ಹೋಗ್ಬೇಕು ಅದು ಹೋಯ್ತು, ಎಲ್ಲಿಗೆ ಹೋಗ್ಬೇಕು ಅಲ್ಲಿಗೆ, ಓಕೆನಾ? ಈಗ ಲಾಸ್ ಆಗಲ್ಲ ನಿಮ್ಗೆ. ಇಲ್ಲ ಅಂದ್ರೆ 100% ಹೇಳ್ತೇನೆ, ಈಗ ರವಿ ರೇವತಿ ನಕ್ಷತ್ರ ಇದ್ದಾನೆ ಅಂತ ಇಟ್ಕೊಳ್ಳೋಣ, ಯಾವಾಗ ಬುಧನ ದಶೆ ನಡೆಯುತ್ತೆ ನೀವು ಟೋಟಲಿ ಲಾಸ್. ಬೇಕಾದ್ರೆ ಟ್ರೈ ಮಾಡಿ ನೋಡಿ. ಅಥವಾ ಗುರು ದಶೆ ನಡೀತು, ಈ ಪಾರ್ಟ್ ಆಕ್ಟಿವೇಟ್ ಆಯ್ತು, ಅಲ್ಲಿ ಸೂರ್ಯ ಇದ್ದಾನೆ, ಆವಾಗಲೂ ಲಾಸ್. ಅಥವಾ ಸೂರ್ಯ ದಶೆನೇ ನಡೀತು, ಆವಾಗಲೂ ಲಾಸ್. ಯಾಕೆಂತ ಗೊತ್ತಾಗಿಲ್ಲ ಸರ್, ಸೂರ್ಯ ದೇಶ ನಡೀತಾ ಉಂಟು, ಹಾಸ್ಪಿಟಲ್ಗೆಲ್ಲ ಹಣ ಸುರಿಬೇಕು ತಾನೇ, ಯಾಕೆ ಸುರಿಬೇಕು? ಯಾಕಂದ್ರೆ ನಿಮ್ಗೆ ಅದು ಹೇಳ್ತಾ ಇದ್ದರೆ ನಿಮ್ಗೆ ಕತೆ ಗೊತ್ತಾಗಿಲ್ಲ, ನಿಮ್ಗೆ ಅರ್ಥ ಆಗಿಲ್ಲ, ಅಥವಾ ಯಾರು ಹೇಳಲಿಲ್ಲ ನಿಮ್ಗೆ, ಪಾಪ ನಿಮ್ದು ತಪ್ಪು ಅಂತ ನಾನಂತೂ ಹೇಳುದಿಲ್ಲ, ಬಟ್ ಅದನ್ನ ಮಾಡ್ಬೇಕಾಗುತ್ತೆ. ಸೊ ಇದನ್ನ ಅರ್ಥ ಮಾಡ್ಕೊಡಿ. ಯಾರಿಗೆಲ್ಲ 12ನೇ ಮನೆಯಲ್ಲಿ ಸೂರ್ಯ ಇದ್ದಾನೆ, ನಾನು ಹೇಳ್ತೀನಿ ಏನು ಮಾಡಕ್ಕಾಗಿಲ್ಲ, ಪರವಾಗಿಲ್ಲ, ದೇವಸ್ಥಾನಕ್ಕೆ ಒಂದಷ್ಟು ಚೇರ್ಗಳನ್ನ, ಕುರ್ಚಿಗಳನ್ನ ದಾನ ಮಾಡಿ. ಯಾಕೆ ಕುರ್ಚಿ? ಯಾಕಂದ್ರೆ 5th ಹೌಸ್ ಇದೆಯಲ್ಲ, ಅದು ನಿಮ್ಮ ಚೇರ್, ಅದು ಓಕೆನಾ? 5th ಹೌಸ್ ಏನು, ರಾಜ ಕುರ್ಚಿಯಲ್ಲಿ ಕೂತ್ಕೊಂಡು ಅಲ್ವಾ, ರಾಜ ಸಿಂಹಾಸನದಲ್ಲಿ ಕೂತ್ಕೊಂಡು ರಾಜ್ಯ ಆಳ್ತಾನೆ, ಅದಕ್ಕೆ ಸಂಬಂಧಪಟ್ಟಂತೆ ನಿಮ್ಮ ಅಥಾರಿಟಿ ಅಲ್ವಾ, ನಿಮ್ಮ ಸೂರ್ಯ ಕೆಲಸ ಮಾಡ್ತಾನೆ. ಅದಕ್ಕೋಸ್ಕರ ನೀವು ಯಾವಾಗ ಚೇರ್ ಅನ್ನ ದಾನ ಮಾಡ್ತೀರಾ,
100% ನಿಮಗೆ ಬಂದಂಥ ಪ್ರಾಬ್ಲಮ್ ಸಾಲ್ವ್ ಆಗುತ್ತೆ. ತಂದೆಯಿಂದ ಪ್ರಾಪರ್ಟಿ ಬರಬೇಕು, ಅದ್ರಲ್ಲಿ ಸಮಸ್ಯೆ ಉಂಟು, ಅದು ಸಾಲ್ವ್ ಆಗುತ್ತೆ. ಒಡ ಹುಟ್ಟಿದವರಿಗೆ ಕೆಲಸ ಸರಿ ಇಲ್ಲ, ಕೆಲಸ ಸರಿ ಇರಬೇಕು, ಅದು ಸರಿಯಾಗುತ್ತೆ. ಗಂಡ ಹೆಂಡತಿ ಮಧ್ಯೆ ಎಲ್ಲೋ ಒಂದ್ ಕಡೆ ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಇದೆ, ಅದು ಸರಿಯಾಗುತ್ತೆ. ಪತ್ನಿ ಅಥವಾ ಪತಿಯ ಆರೋಗ್ಯದಲ್ಲಿ ಸಮಸ್ಯೆ ಉಂಟು, ಅದು ಸರಿಯಾಗುತ್ತೆ. ಮಕ್ಕಳ ಆಯುಷ್ಯದಲ್ಲಿ ಏನೋ ಪ್ರಾಬ್ಲಮ್ ಆಗಬೇಕು, ಅದು ಸರಿಯಾಗುತ್ತೆ. ಅಮ್ಮನಿಗೆ ಭಾಗ್ಯದಲ್ಲಿ ಏನೋ ಸಮಸ್ಯೆ ಉಂಟು, ಅದು ಸರಿಯಾಗುತ್ತೆ. ಚೆನ್ನಾಗಿ ನಿದ್ದೆ ಬರುತ್ತೆ. ಕೆಲಸದಲ್ಲಿ ಒಂದು ಕಡೆಯಿಂದ ಇನ್ನೊಂದು ಕಡೆಗೆ ಟ್ರಾನ್ಸ್ಫರ್ ಆಗಬೇಕು, ಮತ್ತೊಂದು ಕಡೆಗೂ ಅದು ಸರಿಯಾಗುತ್ತೆ. ತೋ ಇಷ್ಟೆಲ್ಲ ಲಾಭ ಇರುವಾಗ ಯಾಕೆ ಮಾಡಬಾರ್ದು? ಭಗವಂತನಿಗೂ ಗೊತ್ತಿರುತ್ತಲ್ಲೋ ನಿಮ್ಮಲ್ಲಿ ಏನು ಹಣಕಾಸು ಉಂಟು ಅಂತ. ಇಲ್ಲಾಂದ್ರೆ ನೋಡಿ, ಹಾಸ್ಪಿಟಲ್ಗೆ ಯಾಕೆ ಹಣ ಹೋಗುತ್ತೆ? ಯಾರಿಗಾದ್ರು ಕೂಡ, ನನಗೂ ನಿಮ್ಗೂ ಯಾರಿಗೂ ಯಾಕೆ ಹೋಗುತ್ತೆ ಹಾಸ್ಪಿಟಲ್ಗೆ ಹಣ? ಯಾಕಂದ್ರೆ ಅಲ್ಲಿ ಏನ್ ದಾನ ಮಾಡ್ಲಿಕ್ಕೆ ಅದನ್ನ ಮಾಡ್ಲಿಲ್ಲ, ಅದಕ್ಕೆ ಅದು ಹಾಸ್ಪಿಟಲ್. ಯಾಕಂದ್ರೆ 12 ಮನೆ ಹಾಸ್ಪಿಟಲ್ ಅದು ಹೋಯ್ತೀಗ. ಈಗ ಅಲ್ಲಿಂದ ಯಾರ್ಯಾರಿಗೆ ಹಣ ಡಿಸ್ಟ್ರಿಬ್ಯೂಟ್ ಆಗ್ಬೇಕು ಅದಾಗುತ್ತೆ. ಡಾಕ್ಟ್ರಿಗೆ ಹೋಗ್ಬೇಕಾ, ಕಾಂಪೌಂಡ್ರಿಗೆ ಹೋಗ್ಬೇಕಾ, ಮೆಡಿಕಲ್ಗೆ ಹೋಗ್ಬೇಕಾ, ಅಲ್ಲಿ ಚಪರಾಸಿಗೆ ಹೋಗ್ಬೇಕಾ, ಯಾರಿಗೆ ಹೋಗ್ಬೇಕಾ, ಅದೆಲ್ಲ ಡಿಸ್ಟ್ರಿಬ್ಯೂಟ್ ಆಯ್ತು. ಈಗ ಅವಾಗ ಏನಾಯ್ತು, ನಿಮ್ಗೆ ಆಯುಷ್ಯ ಉಂಟು, ನೀವು ಎದ್ದು ಬಂದ್ರಿ, ಆಯುಷ್ಯ ಇಲ್ಲ, ಅಲ್ಲಿ ಗೊತ್ತಾಗ್ತದೆ, ಹೋಯ್ತು ಅಲ್ಲಿಗೆ, ಅಲ್ವಾ? ಅರ್ಥ ಆಯ್ತಾ? ಸೊ ಈ ಕಾನ್ಸೆಪ್ಟ್ ಅನ್ನು ಅರ್ಥ ಮಾಡ್ಕೊಳ್ಳಿಕ್ಕೆ ಪ್ರಯತ್ನ ಮಾಡಿ. ಬಹಳ ಬಹಳ ಫೇವರಬಲ್ ರಿಸಲ್ಟ್ ಅನ್ನ ಅನುಭವಿಸಿಗೆ ಸಾಧ್ಯ. ಮತ್ತೆ ಆ ಭ್ರಮೆಯಲ್ಲಿ ಇರಬೇಡಿ, ಅದು ವ್ಯಯಸ್ಥಾನದ. ನೋ, ವ್ಯಯಸ್ಥಾನ ಹೌದು, ಬಟ್ ಅದನ್ನ ರೈಟ್ ವೇಲಿ ಯೂಸ್ ಮಾಡಿದಾಗ ಅದು ವ್ಯಯಸ್ಥಾನ ಆಗುವುದಿಲ್ಲ. ಅದು ನಿಮ್ಗೆ ಲಾಭ ತರುವ ಜಾಗ ಆಗ್ಬಿಡ್ತದೆ. ಲಾಭ ಯಾಕೆ ಲಾಭ ನೋಡಿ, ಇದು ನಿಮ್ಮ ಧನಸ್ಥಾನಕ್ಕೆ ಇದು ಲಾಭ ಸ್ಥಾನ ತಾನೇ. ಹಾಗಾದ್ರೆ ಈ 12ನೇ ಮನೆಯನ್ನ ಸರಿ ಮಾಡಿದಾಗ ಹಣಕಾಸಿಗೆ ಸಂಬಂಧಪಟ್ಟಂತ ಸಮಸ್ಯೆ ನಿವಾರಣೆ ಆಗ್ಬೋದು, ದುಡ್ಡಿನ ವಿಚಾರದಲ್ಲಿದ್ದ ಸಮಸ್ಯೆ ನಿವಾರಣೆ ಆಗ್ಬೋದು. ನಾನು ಅಷ್ಟು ಹೇಳಿದೆ ನಿಮ್ಗೆ, ಅಷ್ಟೂ ಪಾರ್ಟಲ್ಲಿ ಕೂಡ ಅದು ಕೆಲಸ ಮಾಡುತ್ತೆ. ಇದು ಬರೀ ಸೂರ್ಯ ಇದ್ದಾಗ. ಓಕೆನಾ? ಈಗ ಎಣಿಸ್ಕೊಳ್ಳಿ, ನಿಮ್ಮ 12th house ಅಲ್ಲಿ ಬಂದು ಚಂದ್ರ ಇದ್ದಾನೆ. ಈಗ ಏನ್ ಮಾಡ್ತೀರಾ? 12th house ಅಲ್ಲಿ ಚಂದ್ರ ಇದ್ದಾನೆ, ಕಥೆ ಹೇಳ್ತಾ ಇದ್ದಾನೆ. ಚಂದ್ರ ಬಂದಿದ್ದಾನೆ, ಕಥೆ ಹೇಳ್ತಾ. ಏನ್ ಕಥೆ ಹೇಳ್ತಾನೆ ಚಂದ್ರ? ಚಂದ್ರ ಬಂದು ಕೂತಿದೆ, ನಾನು ಬಂದು ಕೂತಿದ್ದೇನೆ ಇಲ್ಲಿ. ನಿನಗೆ ಯಾವಾಗ ಚಂದ್ರ ದೇಶ ನಡೀತಲ್ಲ, ನಿಂಗೆ ಲಾಸ್ ಅಂತೂ ಮಾಡಿಸ್ತೇನೆ, ತುಂಬಾ ಸುಲಭ ಅಲ್ಲ. ಚಂದ್ರ ಯಾರು? ಚಂದ್ರ ಬಂದು ನ್ಯಾಚುರಲ್ ಅಧಿಪತಿ, 4ನೇ ಮನೆ ಅಧಿಪತಿ ಆತ, ಸುಖಾಧಿಪತಿ, ರೈಟ್ ತಾನೆ? ಓಕೆನಾ? ಚಂದ್ರ ಬಂದು 12th house ಅಲ್ಲಿ ಹೋದಾಗ ಭೂಮಿ ಮನೆ ಎಲ್ಲ ಮಾರಿ ಹೋಗ್ಬೋದಂತ ಉಂಟು, ಇಂಡಿಕೇಶನ್ ಅಂತೂ ಉಂಟು. ತಾಯಿಯಿಂದ ಮಿಸ್ಅಂಡರ್ಸ್ಟ್ಯಾಂಡಿಂಗ್, ತಾಯಿ ಜೊತೆಗೆ ಮಿಸ್ಅಂಡರ್ಸ್ಟ್ಯಾಂಡಿಂಗ್, ಭೂಮಿ ವಿಚಾರ ಪ್ರಾಬ್ಲಮ್, 4ನೇ ಮನೆ ಸಮಸ್ಯೆ, ನಿಮ್ಮ ಯಾರಿರ್ತಾರೆ, ನಿಮ್ಮ ಪಾರ್ಟ್ನರ್ ಯಾರಿರ್ತಾರೆ, ಅವರಿಗೆ ಕಾರ್ಯಕ್ಷೇತ್ರದಲ್ಲಿ ಪ್ರಾಬ್ಲಮ್, ನಿಮ್ಮ ಬೆಡ್ರೂಮ್ ಲೈಫ್ ಡಿಸ್ಟರ್ಬೆನ್ಸ್, ಇದೆಲ್ಲ ಆಗುತ್ತೆ. ಅವಾಗ ಚಂದ್ರನಿಗೆ ಸಂಬಂಧ, ಅದು ಕಥೆ ಹೇಳ್ತಾ ಉಂಟು, ಚಂದ್ರನಿಗೆ ಸಂಬಂಧಪಟ್ಟದ್ದು ದಾನ ಮಾಡುವಂತ. ಚಂದ್ರ ಏನು? ಚಂದ್ರ ಬಂದು ಫುಡ್ ಹ್ಯಾಬಿಟ್ಸ್. ಹಾಗಾದ್ರೆ ಯಾವ್ದಾದ್ರು ದೇವಸ್ಥಾನಕ್ಕೆ, ನಂಬಿಕೆಯ ಸ್ಥಳಗಳಿಗೆ, ದೇವಸ್ಥಾನಕ್ಕೆ ಬೆಟರ್ ಆಗ್ತದೆ. ಆನಂತರ ನೀವು ಅನಾಥಾಶ್ರಮಕ್ಕೂ ಕೊಡ್ಬೋದು, ಏನು ತೊಂದರೆ ಇಲ್ಲ. ಅಲ್ಲಿ ಕೂಡ ಪಾಪ ತುಂಬಾನೇ ನಿರ್ಗತಿಕರು ಅಥವಾ ಬಡ ವ್ಯಕ್ತಿಗಳಿರ್ತಾರೆ, ಅವರಿಗೂ ಅದನ್ನ ನಿಭಾಯಿಸ್ಕೊಂಡು ಹೋಗಿ ಕಷ್ಟ ಆಗುತ್ತೆ. ನೀವು ಅವರಿಗೂ ಕೂಡ ಡೊನೇಟ್ ಮಾಡ್ಬೋದು, ಏನು ತೊಂದರೆ ಇಲ್ಲ. ಬಟ್ ನಾನು ಹೇಳುದು, ದೇವಸ್ಥಾನಕ್ಕೆ ಡೊನೇಟ್ ಮಾಡಿದ್ರು ಕೂಡ ಪರವಾಗಿಲ್ಲ. ನೀವು ಅಲ್ಲಿ ದೇವಸ್ಥಾನದಲ್ಲಿ ಮಾಡಬೇಕು, ಊಟದ ವ್ಯವಸ್ಥೆ ಮಾಡಬೇಕು. ಯಾತೋ ರೇಷನ್ ತೆಗೆದುಕೊಡಿ, ಯಾತೋ ಅನ್ನದಾನ ಮಾಡಿ, ಎರಡರಲ್ಲಿ ಒಂದು ಮಾಡಬೇಕು. ಯಾವಾಗ ಚಂದ್ರ 12ನೇ ಮನೆಯಲ್ಲಿ ಬಂದಾಗ, ಚಂದ್ರ 12th house ಅಲ್ಲಿ ಬಂದಾಗ, ಇಲ್ಲಾಂದ್ರೆ ನಿಮ್ಮನ್ನು ಸುಲಭದಲ್ಲಂತೂ ಬಿಡುವುದಿಲ್ಲ. ಓಕೆನಾ? ಚಂದ್ರ 12th house ಒಳ್ಳೆ ಲಕ್ಷಣ ಅಲ್ಲ ಅಂತ ಉಂಟು ಅಲ್ವಾ? ಈಗ ಕೆಲವು ಸ್ತ್ರೀಯರ ಜಾತಕದಲ್ಲಿ ಚಂದ್ರ 12ನೇ ಮನೆಯಲ್ಲಿ ಬರುವುದು ಒಳ್ಳೆ ಲಕ್ಷಣ ಅಲ್ಲ ಅಂತ ಉಂಟು. ಈಗ ಗುರುವಿಗೆ ಡಿಪೆಂಡ್ ಆಗಿರ್ತದೆ. ಒಂದು ವೇಳೆ ಗುರು ಚಂದ್ರನನ್ನ ನೋಡ್ತಾ ಇದ್ದಾನೆ ಅಂದಾಗ ಮೇ ಬಿ ಬ್ಯಾಲೆನ್ಸ್ ಆಗುತ್ತೆ. ಗುರು ಚಂದ್ರನನ್ನ ನೋಡಿಲ್ಲ ಅಂದಾಗ ಮೇ ಬಿ ಸ್ತ್ರೀಯರ ಜಾತಕದಲ್ಲಿ ಬಹಳ ವಿಶೇಷವಾಗಿ ಅವ್ರಿಗೆ ಬ್ಲಾಕ್ ಡಾಟ್ ಬೀಳುತ್ತೆ. ಸೊ ಈ ಪರಿಸ್ಥಿತಿ ಕ್ರಿಯೇಟ್ ಆಗುತ್ತೆ. ಅದಕ್ಕೋಸ್ಕರ ಚಂದ್ರ ಇದ್ದಾನೆ ಅಂದಾಗ ನೀವೇನ್ ಮಾಡ್ಬೇಕಾಗುತ್ತೆ? ನೀವು ನಂಬಿಕೆಯ ಜಾಗದಲ್ಲಿ, ನಂಬಿಕೆಯ ಸ್ಥಳದಲ್ಲಿ ಹೋಗಿ ನೀವೇನ್ ಮಾಡ್ಬೇಕು? ಅಲ್ಲಿ ನೀವು ರೇಷನ್ ಡೊನೇಟ್ ಮಾಡಿ, ಅಥವಾ ಅಲ್ಲಿ ನೀವು ಅನ್ನದಾನ ಮಾಡಿ. ನೀವು ಅಷ್ಟೇ ಮಾಡಿದ್ರೆ ಸಾಕು. ಇನ್ನು ಚಂದ್ರ ಅಂದ್ರೆ ಸೇವೆ, ಹೋಗಿ ನೀವು ಅನಾಥಾಶ್ರಮದಲ್ಲಿ ಸೇವೆ ಮಾಡಿ, ಹಾಸ್ಪಿಟಲ್ ಅಲ್ಲಿ ಸೇವೆ ಮಾಡಿ. ನೀವೊಬ್ಬ ನರ್ಸ್ ಅಂದಾಗ ನರ್ಸ್ ಆಗಿದ್ದುಕೊಂಡೇ ಸೇವೆ ಮಾಡಿ, ಏನು ಪ್ರಾಬ್ಲಮ್ ಆಗಲ್ಲ. ಆವಾಗ ಚಂದ್ರನ ದಶೆ ಬಂದಾಗ, ಅಥವಾ ಚಂದ್ರ ಅಲ್ಲಿ 12th house ಅಲ್ಲಿ ಯಾವ ನಕ್ಷತ್ರದಲ್ಲಿದ್ದಾನೆ ಆ ನಕ್ಷತ್ರಾಧಿಪತಿಯ ದಶೆ ಬಂದಾಗ ಖಂಡಿತ ಅದ ಬರ್ಬಾದ್ ಮಾಡಿ ಬಿಡವಲ್ಲ. ಇದನ್ನ ಅರ್ಥ ಮಾಡಿ. ಚಂದ್ರ ಒಂದು ವೇಳೆ ಬರ್ಬಾದ್ ಮಾಡಿದ್ರೆ ಏನಾಗುತ್ತೆ? ಮಾನಸಿಕ ನೆಮ್ಮದಿಯನ್ನು ಕಳ್ಕೊಳ್ತೀರಾ, ಸೈಕೋ ತರ ವರ್ತನೆ ಮಾಡ್ತೀರಾ, ಆ ರೀತಿಯಾಗಿ ನಿಮ್ಮನ್ನ ಬರ್ಬಾದ್ ಮಾಡ್ತಾನೆ ಅಂತ. ಇದು ಪ್ರಾಬ್ಲಮ್ ಆಗುತ್ತೆ. ಚಂದ್ರ ಯಾವತ್ತಿದ್ರು ಕೂಡ ನಿಮ್ಮ ಶರೀರವನ್ನ ನಿರ್ಮಾಣ ಮಾಡ್ತಾನೆ. ಹಾಗಾದ್ರೆ ಶರೀರದಲ್ಲಿ ಎಲ್ಲೆಲ್ಲ ಬಾಂಬ್ ಇಡ್ತಾನೆ ಅಂತ ಹೇಳಕ್ಕಾಗಲ್ಲ. ಅದಕ್ಕೋಸ್ಕರ ಚಂದ್ರ 12th house ಅಲ್ಲಿ ಇದ್ದಾನೆ. ಏನ್ ಮಾಡ್ಬೇಕು? ನೀವು ರೇಷನ್, ಅಥವಾ ನೀವು ಬಹಳ ವಿಶೇಷವಾಗಿ ಹೇಳ್ಬೇಕಾದ್ರೆ ಅನ್ನದಾನ ಮಾಡಿ ದೇವಸ್ಥಾನದಲ್ಲಿ. ನೋಡಿ, ನಿಮ್ಗೆ ದೊಡ್ಡ ಮಟ್ಟಿಗೆ ಸಂಬಳ ಇಲ್ಲ ಸರ್, ನಂಗೆ ದೊಡ್ಡ ಮಟ್ಟಿಗೆ ಸಂಬಳ ಏನಿಲ್ಲ ಸರ್, ಏನ್ ಮಾಡೋದು ಗೊತ್ತಾಗೋದಿಲ್ಲ ಸರ್, ಸೊ ಏನ್ ಮಾಡ್ಬೇಕು ಸರ್? ದೊಡ್ಡ ಮಟ್ಟಿಗೆ ಸಂಬಳ. ನಿಮ್ಗೆ ಈಗ ಒಂದು 10,000 ಸಂಬಳ ಇದೆ, ನಾನು ಹೇಳ್ತೀನಿ ಅದರಲ್ಲಿ ಒಂದು ಎಷ್ಟು ಪರ್ಸೆಂಟೇಜ್ ತೆಗಿಲಿಕ್ಕೆ ಆಗುತ್ತೆ ನಿಮ್ಗೆ, ಅಷ್ಟು ತೆಗೆದಿಟ್ಟು ಅದು ಒಂದು ದೊಡ್ಡ ಅಮೌಂಟ್ ಆದಾಗ ಅನ್ನದಾನ ಮಾಡಿ, ಅಥವಾ ಅನ್ನದಾನ ಕೇಂದ್ರದಲ್ಲಿ ಬರ್ಸಿ ಬನ್ನಿ, ಅಥವಾ ರೇಷನ್ ತೆಗೆದುಕೊಡಿ ಅವ್ರಿಗೆ. ಇದು 100% ನಿಮ್ಮ ಚಂದ್ರ ಚೆನ್ನಾಗಿರ್ತಾರೆ. ಕತೆ ಹೇಳ್ತಾ ಇದ್ದಾನಲ್ವಾ? 12th house ಅಲ್ಲಿ ವ್ಯಯಭಾವದಲ್ಲಿ ಇದ್ದೇನೆ, ಅದನ್ನ ವ್ಯಯ ಮಾಡಿಬಿಡು. ಚಂದ್ರನಿಗೆ ಸಂಬಂಧಪಟ್ಟ ವಸ್ತುಗಳನ್ನ ವ್ಯಯ ಮಾಡಿಬಿಡು, ಚಂದ್ರನಿಗೆ ಸಂಬಂಧಪಟ್ಟ ವಸ್ತುಗಳನ್ನ ಬೇರೆಯವರಿಗೆ ಕೊಟ್ಟು ಬಿಡು. ಈಗ ಅದು ರಿಲ್ಯಾಕ್ಸ್ ಆಗುತ್ತೆ. ಆಗ್ಲೇ ಹೇಳಿದೆ ಏನೆಲ್ಲ ಅದರಲ್ಲಿ ನಿಮ್ಗೆ ಇಂಪ್ಯಾಕ್ಟ್ ಕ್ರಿಯೇಟ್ ಆಗುತ್ತೆ ಅಂತ, ಅದನ್ನ ಮತ್ತೊಮ್ಮೆ ಕೇಳಿಸ್ಕೊಳ್ಳಿ, ನಿಮ್ಗೆ ಕ್ಲಿಯರ್ ಆಗುತ್ತೆ. ಓಕೆನಾ? ಗೊತ್ತಾಯ್ತು ಅಂತ ಇಟ್ಕೊಳ್ತೀನಪ್ಪ. ನೆಕ್ಸ್ಟ್ ಬಂದ್ ಮೇಡಮ್, ನೆಕ್ಸ್ಟ್ ಯಾವ ಪ್ಲಾನೆಟ್ಸ್ ಬರುತ್ತೆ ಅಲ್ಲಿ? ಚಂದ್ರನ ನಂತರ ವಿಶೇಷವಾಗಿ ಕುಜ ಬರ್ತಾನೆ. ಕುಜನ ಇಂಪ್ಯಾಕ್ಟ್ ಏನಿರುತ್ತೆ ಅದನ್ನು ನೋಡ್ಕೊಂಬೇಡ. ಈಗ 12th house ಅಲ್ಲಿ ಕುಜ ಬಂದ್ಬಿಟ್ಟ, ಒಳ್ಳೆ ಲಕ್ಷಣ ಅಲ್ಲ 12th house ಅಲ್ಲಿ ಕುಜ ಬಂದಾಗ, ಅಲ್ವಾ? ಕುಜ ಯಾರು? ನ್ಯಾಚುರಲ್ ಆಗಿ ನಿಮ್ಮ ಲಗ್ನಾಧಿಪತಿ ಆತ 12th house ಗೆ ಹೋದ.
ಆನಂತರ ಅಷ್ಟಮಾಧಿಪತಿ ಆದ 12th ಹೌಸ್ಗೆ ಹೋದ, ಅಥವಾ ಕುಜ 12ನೇ ಮನೇಲಿ ಬಂದಾಗ ಏನಾಯ್ತು ಈಗ, ಸೊ ಗಂಡ ಹೆಂಡತಿಗೆ ಬೆಡ್ರೂಮ್ ಲೈಫಲ್ಲಿ ಡಿಸ್ಟರ್ಬೆನ್ಸ್ ಆಗುತ್ತೆ, ಮದುವೆ ಜೀವನದಲ್ಲಿ ಪ್ರಾಬ್ಲಮ್ ಆಗುತ್ತೆ, ಅವ್ರಿಗೆ ಔಟ್ಬರ್ಸ್ ತುಂಬಾ ಜಾಸ್ತಿ ಇರ್ತದೆ, ಬೆಡ್ರೂಮ್ ಅಲ್ಲಿ ಹೋಗಿ ಜಗಳ ಮಾಡ್ಕೊಳ್ತಾರೆ. ಸೊ ಈ ಪರಿಸ್ಥಿತಿ ಎಲ್ಲ ಕ್ರಿಯೇಟ್ ಆಗುತ್ತೆ. ಅದಕ್ಕೋಸ್ಕರ ಕುಜನಿಗೆ ಸಂಬಂಧಪಟ್ಟದ ವಸ್ತುಗಳನ್ನು ನೀವು ದೇವಸ್ಥಾನದಲ್ಲಿ ಡೊನೇಟ್ ಮಾಡೋದ್ರಿಂದ ಅಥವಾ ಯಾರಿಗಾದ್ರೂ ಡೊನೇಟ್ ಮಾಡೋದು, ಅದು ಬಹಳ 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 ಫೇವರಬಲ್ ಇಂಪ್ಯಾಕ್ಟ್ ಅನ್ನ ನಿಮ್ಮ ಪಾಲಿಗೆ ಕ್ರಿಯೇಟ್ ಅನ್ನು ಮಾಡಿ. ಈಗ ಫಾರ್ ಎಕ್ಸಾಂಪಲ್ ಏನಪ್ಪ ಮಾಡ್ಬೋದು ನಾವು, ಈಗ ಕುಜ ಇದ್ದಾನೆ 12ನೇ ಮನೇಲಿ, ಏನ್ ಮಾಡ್ಲಿಕ್ಕೆ ಸಾಧ್ಯ ಉಂಟು? ಆವಾಗ ನೀವೇನ್ ಮಾಡ್ಬೇಕು, ಎಲ್ಲಿ ದೇವಸ್ಥಾನ ಜೀರ್ಣೋದ್ಧಾರ ಮಾಡ್ತಾ ಇದ್ದಾರೆ, ಎಲ್ಲಿ ದೇವಸ್ಥಾನ ಜೀರ್ಣೋದ್ಧಾರ ಮಾಡ್ತಾ ಇದ್ದಾರೆ, ಅಲ್ಲಿ ಏನು ಗೋಡೆ ಕಟ್ಟಲಿಕ್ಕೆ ಅಥವಾ ಅಲ್ಲಿ ಏನು ಕನ್ಸ್ಟ್ರಕ್ಷನ್ ಮಾಡ್ಲಿಕ್ಕೆ ಯಾವ ರೀತಿ ಹೊಯ್ಗೆ ಅಥವಾ ಈ ಮರಳು, ಓಕೆನಾ, ನೀವು ಹೊಯ್ಗೆ ಅಂತ ಅರ್ಥ ಆಗುತ್ತೆ ಇಲ್ಲೋ, ಮರಳು, ಓಕೆನಾ, ಮರಳು ಗೊತ್ತಿದೆ ನಿಮಗೆ, ಸಮುದ್ರದ ಬದಿಯಲ್ಲಿ ಸಿಗುವಂಥದ್ದು, ಓಕೆನಾ, ಅದು ಅಥವಾ ಕಲ್ಲು ಅಥವಾ ಕೆಂಪು ಕಲ್ಲು ಇರ್ತದೆ, ಕೆಂಪು ಕಲ್ಲು ಅಥವಾ ಬೇರೆ ಯಾವ್ದು ಕೂಡ, ಅಥವಾ ಸಿಮೆಂಟು, ಸೊ ಇವುಗಳನ್ನ ಅಲ್ಲಿ ಹೋಗಿ ಡೊನೇಟ್ ಮಾಡಿ ಅಂತ ಹೇಳ್ತೇನೆ, ಓಕೆನಾ. ಅರ್ಥ ಆಯ್ತಾ ನಿಮಗೆ? ಯಾವಾಗ ಕುಜ ನಿಮ್ಮ 12th ಹೌಸಲ್ಲಿ ಬಂದ್ಬಿಟ್ಟ ಆ ಮೂಮೆಂಟ್ ಅಲ್ಲಿ, ಸೊ ಇದನ್ನ ನೀವು ಡೊನೇಟ್ ಮಾಡ್ಬೇಕಾಗುತ್ತೆ. ಇಲ್ಲಾಂದ್ರೆ ಕುಜ ಕೂಡ ಸುಮ್ಮನೆ ಕೂರುವುದಿಲ್ಲ, ಆತ ಜಗಳಂತೂ ಮಾಡಿಸ್ತಾನೆ, ಟ್ರಾವೆಲಿಂಗ್ ಮಾಡುವಾಗ ಆಕ್ಸಿಡೆಂಟ್ ಮಾಡಿಸ್ತಾನೆ, ಹಾಸ್ಪಿಟಲ್ಗೆ ಹೋದ್ರೆ ನಿಮಗೆ ವಿಪರೀತ ಖರ್ಚು ಮಾಡಿಸ್ತಾನೆ, ಹಾಸ್ಪಿಟಲ್ ಡಾಕ್ಟರ್ಸ್ಗಳು ಎಲ್ಲ ಸುಳ್ಳೆ ಹೇಳಿ ನಿಮ್ಮನ್ನ ಸುಲಿಗೆ ಮಾಡುವಂತ ಸಾಧ್ಯತೆಗಳು ತೀರಾ ಜಾಸ್ತಿ ಅಂತ ಹೇಳಿ ಕೆಲವು ಡಾಕ್ಟರ್ಸ್, ಎಲ್ಲರೂ ಅಂತ ಹೇಳಲ್ಲ ನಾನು. ಸೊ ಈ ಪರಿಸ್ಥಿತಿ ಕ್ರಿಯೇಟ್ ಆಗುತ್ತೆ. ಅದಕ್ಕೋಸ್ಕರ ಯಾವಾಗ ಕುಜ 12th ಹೌಸಲ್ಲಿ ಬಂದ್ಬಿಟ್ಟ, ಇಲ್ಲಿ ಕೂಡ ನಿಮ್ಮ ಕಣ್ಣಿನ ಪ್ರಾಬ್ಲಮ್ ಬರುತ್ತೆ, ತಲೆಗೆ ಸಂಬಂಧದ ಪ್ರಾಬ್ಲಮ್ ಬರುತ್ತೆ, ಪಿತ್ತ ಕಂಟೆಂಟ್ ಜಾಸ್ತಿ ಆಗುತ್ತೆ, ಬಾರಿಗೂ ಜ್ವರ ಬರುತ್ತೆ, ಹೀಟ್ ಜಾಸ್ತಿ ಆಗಿರುತ್ತೆ ಬಾಡಿಯಲ್ಲಿ. ಸೊ ಈ ಪರಿಸ್ಥಿತಿ ಕ್ರಿಯೇಟ್ ಆಗುತ್ತೆ. ಅದಕ್ಕೋಸ್ಕರ ಯಾವಾಗ ನಿಮ್ಮ ಒಂದು ದೇವಸ್ಥಾನನ ಕನ್ಸ್ಟ್ರಕ್ಷನ್ ಮಾಡ್ತಾರೆ, ಕನ್ಸ್ಟ್ರಕ್ಷನ್ ಮಾಡ್ಲಿಕ್ಕೆ ಅವ್ರಿಗೆ ಏನೆಲ್ಲ ಬೇಕು ಅಲ್ಲಿ, ಸೊ ಅದನ್ನ ಅವರಿಗೆ ಕೊಟ್ಟು ಬನ್ನಿ ಅಂತ ಹೇಳ್ತೇನೆ. ನಿಮ್ಮಿಂದ ಏನಾಗುತ್ತೋ ಅದನ್ನ ಮಾಡಿ, ಅಥವಾ ದೈಹಿಕ ರೀತಿಯಲ್ಲಿ, ಕುಜ ಬಂದು ಯಾರು, ಕುಜ ಬಂದು ದೇಹಕಾರಕ, ದೈಹಿಕ ರೀತಿಯಲ್ಲಿ ಶ್ರಮ ವಹಿಸಿ ಅಂತ ಹೇಳ್ತೇನೆ ಅಲ್ವಾ. ಸಿಮೆಂಟ್ ಹೊರುವ ಕೆಲಸ ಮಾಡಿ, ಕಲ್ಲು ಹೊರುವ ಕೆಲಸ ಮಾಡಿ, ಅಥವಾ ಅಲ್ಲಿ ಮೇಸ್ತ್ರಿ ಆಗಿದ್ದುಕೊಂಡು ಕೆಲಸ ಮಾಡಿ, ಅಥವಾ ಅಲ್ಲಿ ಏನಾದ್ರೂ ಕೂಡ ನೀವು ಮಾಡ್ಲಿಕ್ಕೆ ಪ್ರಯತ್ನ ಮಾಡಿ. ಅವಾಗ 12th ಹೌಸಲ್ಲಿ ಕುಜನ ಇಂಪ್ಯಾಕ್ಟ್ ಏನ್ ಬರಬೇಕು ಅಲ್ವಾ, ಕುಜ ಆ ರೀತಿ ನಿಮ್ಗೆ ತೊಂದರೆಯನ್ನ ಕೊಡ್ಬೇಕು, ಮೇ ಬಿ ಕೊಡಲ್ಲ. ಅರ್ಥ ಮಾಡ್ಕೊಂಡ್ರೆ ತುಂಬಾ ಚೆನ್ನಾಗಿರ್ತದೆ. ಜಾತಕದಲ್ಲಿ 6ನೇ ಮನೆ ಆಗ್ಲಿ, 8ನೇ ಮನೆ ಆಗ್ಲಿ, 12ನೇ ಮನೆ ಆಗ್ಲಿ, ಅದು ದುಸ್ಥಾನ ಅಂತ ಕರಿತೇವೆ ನಿಜ, ಬಟ್ ಅದನ್ನ ಪಾಸಿಟಿವ್ ಅಲ್ಲಿ ನೀವು ಬಳಸ್ಕೊಂಡಾಗ ನಿಮ್ಮಷ್ಟು ಅದೃಷ್ಟವಂತರು ಬೇರೆ ಯಾರು ಕೂಡ ಇರುವುದಿಲ್ಲ. ಅದಕ್ಕೋಸ್ಕರ ಯಾರಾದ್ರೂ ಬಿಸ್ನೆಸ್ ಮ್ಯಾನ್ ಅನ್ನ ನೋಡಿ, ಯಾರನ್ನು ಬೇಕಾದ್ರೂ ನೋಡಿ, ಅವರು ದಾನ ಧರ್ಮ ಮಾಡದೇ ಇರುವುದೇ ಇಲ್ಲ, ಬಟ್ ಅವ್ರು ಒಂದು ಕೈಯಲ್ಲಿ ಕೊಟ್ರೆ ಮತ್ತೊಂದು ಕೈಗೆ ಗೊತ್ತಾಗಲ್ಲ. ನಮ್ಗೆ ಅಂತ ವಿಷಯನೇ ಗೊತ್ತಿರುವುದಿಲ್ಲ. ಅವ್ರು ಎಲ್ಲಿಂದೆಲ್ಲ ಸಜೆಷನ್ ಪಡ್ಕೊಂಡಿರ್ತಾರೆ, ಎಷ್ಟೆಲ್ಲ ಅನಾಥಾಶ್ರಮಗಳನ್ನ ನಡೆಸ್ತಾರೆ, ಎಷ್ಟೆಲ್ಲ ಗೋಶಾಲೆಗಳನ್ನ ನಡೆಸ್ತಾರೆ. ಹೇಗೆ ನಮ್ಮ ಪುನೀತ್ ರಾಜ್ಕುಮಾರ್ ಮಾಡ್ತಾ ಇದ್ರು, ಅವ್ರು ಹೋದ ನಂತರ ಗೊತ್ತಾಯ್ತು, ಅದಕ್ಕಿಂತ ಮುಂಚೆ ಯಾರಿಗೂ ಗೊತ್ತಾಗಿಲ್ಲ. ಸೊ ಅದಕ್ಕೋಸ್ಕರ ದಯವಿಟ್ಟು ಇದನ್ನ ಫಾಲೋ ಮಾಡಿ ನೋಡಿ ಅಂತ ಹೇಳಿದ್ರೆ, ನೋಡಿ ಅಲ್ಲಿ ಯಾವ ಇಂಪ್ಯಾಕ್ಟ್ ಕ್ರಿಯೇಟ್ ಆಗುತ್ತೆ ಗೊತ್ತಾಯ್ತು. ಈಗ ನೆಕ್ಸ್ಟ್ ಬಂದ್ಬೇಡ, ಅಲ್ಲಿ ಕುಜನ್ ಅಂತ ಬುಧ ಬಂದ್ಬಿಡ್ತಾನೆ, ಓಕೆನಾ, ಬುಧ ಬಂದ್ಬಿಟ್ಟೆ ಇಲ್ಲಿ, ಓಕೆನಾ, 12th ಹೌಸಲ್ಲಿ ಬುಧ ಬಂದ್ಬಿಟ್ಟೆ ಈಗ, ಓಕೆ. ಸೊ 12th ಹೌಸಲ್ಲಿ ಬುಧ ಬಂದಾಗ ಏನಾಗುತ್ತೆ, ಇದು ಆಕ್ಚುಲಿ ಒಳ್ಳೆ ಲಕ್ಷಣ ಅಲ್ಲ ಅಂತ ಉಂಟು. ಬುಧ ಮಹಾರಾಜನ ಒಂದು ಪರಿಸ್ಥಿತಿ 12th ಹೌಸ್ ಒಳ್ಳೆ ಲಕ್ಷಣ ಅಲ್ಲ. ಯಾಕಂದ್ರೆ ಇದು ನಿಮಗೆ ನಪುಂಸಕತೆಯನ್ನು ಕೊಡುತ್ತೆ, ನರ ದೌರ್ಬಲ್ಯ ಕೊಡುತ್ತೆ, ಕೌಂಟಿಂಗ್ ಪ್ರಾಬ್ಲಮ್ ಕೊಡುತ್ತೆ, ನಿಮ್ಮ ಬೆಡ್ರೂಮ್ ಲೈಫ್ ಅನ್ನೇ ಟೋಟಲಿ ಆತ ಅಲ್ಲೋಲ ಕಲ್ಲೋಲ ಮಾಡಿ ಬಿಡ್ತಾನೆ, ಬೆಡ್ರೂಮ್ ಲೈಫ್ ಅಲ್ಲಿ ಇರುವುದಿಲ್ಲ ಅಂತ ಒಂದು ಇಂಡಿಕೇಶನ್ ಇದೆ. ಅದು 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 ಯಾಕೆ ಹಾಗೆ ಬುಧ ಅಲ್ಲಿ ಬಂದ್ಬಿಟ್ಟ, ಯಾಕೆ ಹಾಗೆ ಆಯ್ತು ನಿಮ್ಗೆ? ಯಾಕಂದ್ರೆ ಒಂದು ಸಮಯದಲ್ಲಿ ನೀವು ಸಣ್ಣ ಮಕ್ಕಳಿಗೆ ಸೆಕ್ಸುವಲಿ ಆಗಿ ನೀವು ತೊಂದರೆ ಕೊಟ್ಟಿರ್ತೀರಾ, ಅದಕ್ಕೆ ಬುಧ 12th ಹೌಸಲ್ಲಿ ನೀಚ ಫಲ ಕೊಡ್ತಾ ಇದ್ದಾರೆ. ಅದಕ್ಕೆ ನಿಮ್ಗೆ ಈ ಬಾರಿ ಎಲ್ಲೋ ಒಂದ್ ಕಡೆ ದೈಹಿಕ ಸಂಪರ್ಕ ಪರಿಪೂರ್ಣ ರೀತಿಯಲ್ಲಿ ಬೆಳೆಸೋದು, ಅದು ಬೆಳೆಸಲಿಕ್ಕೆ ಅದು ಬಿಡುವುದಿಲ್ಲ, ಓಕೆನಾ, ಅರ್ಥ ಆಯ್ತಾ? ಅದು ಈ ಜನ್ಮದಲ್ಲಿ ಆಗಿರ್ಬೇಕಂದ್ರೆ, ಹೋದ ಜನ್ಮದಲ್ಲಿ ಕೂಡ ಆಗಿರ್ಬೋದು, ಅಥವಾ ಈ ಜನ್ಮದಲ್ಲಿ ಕೂಡ ನೀವು ಮಾಡಿರ್ಬೋದು. ಅದಕ್ಕೋಸ್ಕರ 12th ಹೌಸಲ್ಲಿ ಬುಧ ಬರೋದು ಒಳ್ಳೆ ಲಕ್ಷಣ ಅಲ್ಲ. ಬುಧ ಅಂದ್ರೆ ಸಣ್ಣ ಮಕ್ಕಳು, 12ನೇ ಮನೆ ಬಂದು ನಂಬಿಕೆಗೆ ಸಂಬಂಧಪಟ್ಟದ್ದು. ಆ ನಂಬಿಕೆಯನ್ನೇ ನೀವು ಕಳ್ಕೊಳ್ಳುವಂತೆ ಮಾಡಿದ್ರಿ. ಆ ಮಕ್ಕಳಿಗೇನೆ ಏನೋ ಸೆಕ್ಸುವಲಿ ರಿಲೇಟೆಡ್ ನೀವು ಪ್ರಾಬ್ಲಮ್ ಕೊಟ್ಟು ಬಿಟ್ರಿ, ಯಾವುದೋ ಒಂದು ಅವರ ಮೈ ಮುಟ್ಟುದು, ಇನ್ನೇನೋ ಮಾಡುದು ಅಲ್ವಾ, ಈ ರೀತಿಯಲ್ಲಿ ಇರುತ್ತೆ. ಕೆಲವರೆಲ್ಲ ಬಲಾತ್ಕಾರನೇ ಮಾಡಿಬಿಡ್ತಾರೆ, ರಾಕ್ಷಸರು, ಅಂತ ಪರಿಸ್ಥಿತಿ ಕೂಡ ಇರುತ್ತೆ. ಆವಾಗ ನಿಮ್ಗಂತೂ ಗೊತ್ತಿರೋದ್ರಲ್ಲಿ ನೀವೇನ್ ಮಾಡಿದ್ದೀರಾ ಅಂತ. ಅದಕ್ಕೆ 12th ಹೌಸಲ್ಲಿ ಏನುಂಟು, ಅಲ್ಲಿ ಬುಧನ ಇಂಪ್ಯಾಕ್ಟ್ ಇದೆ. ಅದಕ್ಕೋಸ್ಕರ ನೀವು ಬಹಳ ಜಾಗೃತರಾಗಿರ್ಬೇಕಾಗುತ್ತೆ. ಯಾವಾಗ ಬುಧನ ಇಂಪ್ಯಾಕ್ಟ್ 12ನೇ ಮನೆಯಲ್ಲಿ ಬರುತ್ತೆ, ಅವಾಗ ನೋಡಿ ಪ್ರಾಬ್ಲಮ್ ಅಂತೂ ಬಂತು, ಈಗ ಸಮಸ್ಯೆ ಅಂತೂ ಕ್ರಿಯೇಟ್ ಆಯ್ತು. ಈಗ ಮ್ಯಾರಿಡ್ ಲೈಫ್ ಅನ್ನ ಚೆನ್ನಾಗಿ ಹೋಗ್ಲಿಕ್ಕೆ ಆತಂತೂ ಬಿಡುವುದಿಲ್ಲ, ಇದು ಪರಿಸ್ಥಿತಿ. ಮೊದಲನೇದಾಗಿ ಏನ್ ಮಾಡಿ, ನಿಮ್ಮ ಬೆಡ್ರೂಮ್ ಇಂದ ಗ್ರೀನ್ ಕಲರ್ ಅಥವಾ ಬುಕ್ಸ್ ಇರ್ಬೋದು, ಅಥವಾ ಲೆಕ್ಕದ ಪುಸ್ತಕ, ದಯವಿಟ್ಟು ಅದನ್ನ ಮನೆಯಿಂದ ಹೊರಗೆ ಹಾಕಿ. ಮನೆಯಿಂದ ಅಂದ್ರೆ ನಿಮ್ಮ ಬೆಡ್ರೂಮ್ ಇಂದ ಹೊರಗೆ ಹಾಕಿ. ಆನಂತರ ಯಾವುದೇ ಕಾರಣಕ್ಕೂ ಬೆಡ್ರೂಮ್ ಅಲ್ಲಿ ಹೋಗಿ ಲೆಕ್ಕಾಚಾರಗಳನ್ನ ಮಾಡ್ಲಿಕ್ಕೆ ಪ್ರಯತ್ನ ಮಾಡಬೇಡಿ, ಅಥವಾ ಅದು ಮತ್ತೆ ಸಮಸ್ಯೆಯನ್ನು ಕ್ರಿಯೇಟ್ ಮಾಡುತ್ತೆ ನಿಮಗೆ. ಆನಂತರ ಬುಧ ಬಂದು ಯಾರು, ಬುಧ ಬಂದಾತ ನಿಮ್ಮ 3ನೇ ಮನೆ ಮತ್ತೆ 6ನೇ ಮನೆ ಉಪಚಯ ಸ್ಥಾನದ ಅಧಿಪತಿ 12ನೇ ಮನೆ ಕೂತಾಗ ನಿಮ್ಮನ್ನ ಬಿಡ್ತಾನ ಇಲ್ಲ ತಾನೆ. ಸೊ ಅಲ್ಲಿ ಮಾತಿನಿಂದ ಜಗಳ ಆಗುತ್ತೆ, ಮಾತಿನಿಂದ ಪ್ರಾಬ್ಲಮ್ ಆಗುತ್ತೆ, ಬಿಸ್ನೆಸ್ ಲಾಸ್ ಆಗುತ್ತೆ ಅಂತಲೇ ಒಂದು ಇಂಡಿಕೇಶನ್ ಇದೆ. ಈಗ ಬುಧನಿಗೆ ಸಂಬಂಧಪಟ್ಟದ ವಸ್ತುಗಳು ಏನಿದೆ ಅಲ್ವಾ, ಬುಧನಿಗೆ ಸಂಬಂಧಪಟ್ಟ ನಾನು ಹೇಳ್ತೀನಿ, ಹೆಸರು ಕಾಳು ಅಂತ ಏನಿದೆ, ಹೆಸರು ಕಾಳು ಅದು ಬುಧನಿಗೆ ಸಂಬಂಧ ವಸ್ತು. ಸೊ ಅದನ್ನ ಡೊನೇಟ್ ಮಾಡಿ ಅಂತ ಹೇಳ್ತೇನೆ. ಸಾಧ್ಯ ಆದ್ರೆ ಹೆಸರು ಕಾಳನ್ನ, ಒಂದಷ್ಟು ಹೆಸರು ಕಾಳನ್ನ ತಂದು ಬುಧವಾರ ದಿನ ಯಾವ್ದಾದ್ರು ಅನಾಥಾಶ್ರಮಕ್ಕೆ ಅಥವಾ ದೇವಸ್ಥಾನಕ್ಕೆ ಯಾರಲ್ಲೂ ಪಾಯಸ ಮಾಡ್ತಾರೆ ಅಂದಾಗ ಅವ್ರಿಗೆ ಡೊನೇಟ್ ಮಾಡಿ ನೋಡಿ, ಇದು ಬಹಳ ಒಳ್ಳೆ ರಿಸಲ್ಟ್ ಅನ್ನು ಕೊಡುತ್ತೆ. ಆನಂತರ ಬುಧ ಬಂದು 5 ವರ್ಷದ ಮಕ್ಕಳು ಅಂತ ಕರಿತೇವೆ, 5 ವರ್ಷದ ಮಕ್ಕಳು. ಹಾಗಾದ್ರೆ ಸಣ್ಣ ಮಕ್ಕಳಿಗೆ ನೀವು ವಿದ್ಯೆಯನ್ನ ಕೊಡಿಸುವುದು, ಅವ್ರಿಗೆ ಬುಕ್ಸ್ ಅನ್ನ ಕೊಡಿಸುವುದು, ಸ್ಟೇಷನರಿಯನ್ನ ಕೊಡಿಸುವುದು, ಅವರ ಸ್ಕೂಲ್ನ ಫೀಸ್ ಅನ್ನ ಕಟ್ಟುವುದು. ಸೊ ಇದನ್ನ ಮಾಡಿದಾಗ ಕೂಡ ಏನಾಗುತ್ತೆ, 12th ಹೌಸಿನ ಬುಧ ಬಹಳ ದೊಡ್ಡ ಮಟ್ಟಿಗೆ ಇಂಪ್ಯಾಕ್ಟ್ ಅನ್ನ ಕ್ರಿಯೇಟ್ ಮಾಡ್ತಾನೆ.
ಇಲ್ಲಾಂದ್ರೆ ನಿಮ್ಮ ಮ್ಯಾರಿಡ್ ಲೈಫ್ ಅನ್ನ ಲಗಾಡಿ ತೆಗೆದ್ಬಿಡ್ತಾನೆ. ಬಿ ಕೇರ್ಫುಲ್. ಆತ ಎಲ್ಲಿ ತೊಂದರೆ ಕೊಡ್ತಾನೆ, ತೊಂದರೆ ಕೊಡಲ್ಲ ಗೊತ್ತಿಲ್ಲ. ಮ್ಯಾರಿಡ್ ಲೈಫ್ಗೆ ಅಂತೂ ದೊಡ್ಡ ಮಟ್ಟಿಗೆ ಪ್ರಾಬ್ಲಮ್ ಅನ್ನ ಕ್ರಿಯೇಟ್ ಮಾಡಿದವರನ್ನ ನಾನು ನೋಡಿದ್ದೇನೆ. ಅದಕ್ಕೋಸ್ಕರ ಬುಧ 12ನೇ ಮನೆಯಲ್ಲಿ ಒಳ್ಳೆ ರಿಸಲ್ಟ್ ಅಲ್ಲ. ಆತ ತನ್ನ ಉಚ್ಚ ರಾಶಿಯಿಂದ ಅಪೋಸಿಟ್ಗೆ ಬಂದ್ಬಿಟ್ಟಿದ್ದಾನೆ. ಅಲ್ಲಿ ಆತನಿಗೆ ಲೆಕ್ಕಾಚಾರ ಅಂದ್ರೆ ಅವನಿಗೆ ಎಲ್ಲ ಪ್ರಾಕ್ಟಿಕಲ್ ಆಗಿ ಬೇಕು, ಬಟ್ ಅಲ್ಲಿ ಪ್ರಾಕ್ಟಿಕಲ್ ಯಾವುದು ಸಿಗ್ತಾನೆ ಇಲ್ಲ ಅವನಿಗೆ. ಅದಕ್ಕೆ ನಿಮ್ಮ ಮ್ಯಾರಿಡ್ ಲೈಫ್ ಅನ್ನ ಡಿಸ್ಟರ್ಬೆನ್ಸ್ ಮಾಡ್ತಾರೆ. ಅದಕ್ಕೆ ಏನ್ ಮಾಡ್ಬೇಕಾಗುತ್ತೆ, ಯಾವ್ದೋ ಹೆಸರು ಕಾಳನ್ನ ದಾನ ಮಾಡಿ, ಓಕೆನಾ, ಹೆಸರು ಕಾಳು ಇಡೀ ಬರುತ್ತೆ ಅದನ್ನ ದಾನ ಮಾಡಿ, ಎಷ್ಟಾಗುತ್ತೋ ಅಷ್ಟು. ಅಥವಾ ಸಣ್ಣ ಮಕ್ಕಳಿಗೆ ಎಜುಕೇಶನ್ ಕೊಡಿಸಿ, ಸಣ್ಣ ಮಕ್ಕಳಿಗೆ ಚಾಕ್ಲೇಟ್ ಕೊಡಿಸಿ, ಸಣ್ಣ ಮಕ್ಕಳಿಗೆ ಎಲ್ಲಾ ರೀತಿಯಲ್ಲಿ ಕೂಡ ಒಂದು ಪ್ರೊವಿಷನ್ ಅನ್ನ ಸಣ್ಣ ಮಕ್ಕಳಿಗೆ ಬೇಕಾಗಿ ಮಾಡಿ ಅಂತ ಹೇಳ್ತೇನೆ. ಬುಧನ ಒಂದು ಬ್ಯಾಡ್ ಇಂಪ್ಯಾಕ್ಟ್ ಅಂತ ಕಡಿಮೆ ಆಗುತ್ತೆ. ಬುಧನ ಬ್ಯಾಡ್ ಇಂಪ್ಯಾಕ್ಟ್ ಕಡಿಮೆ ಆಗದ ರಿಲೀಫ್ ಆಗುತ್ತೆ, ಏನು ತೊಂದರೆ ಆಗಲ್ಲ. ಇಲ್ಲ ನರ ದೌರ್ಬಲ್ಯ ಬಂದ್ರೆ ಉಂಟಲ್ವಾ, ನರಕ್ಕೆ ಸಂಬಂಧ ತೊಂದರೆ ಬಂದ್ರೆ ಉಂಟಲ್ವಾ, ಸೊ ಲೈಫಲ್ಲಿ ಅಷ್ಟು ಸುಲಭ ಅಲ್ಲ ನೀವು ಮುಂದುವರಿಲಿಕ್ಕೆ. ಬಹಳ 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 ದೊಡ್ಡ ಮಟ್ಟಿಗೆ ಸಮಸ್ಯೆ ಕ್ರಿಯೇಟ್ ಮಾಡುತ್ತೆ. ಅದಕ್ಕೋಸ್ಕರ ನಿಮ್ಮ ಸ್ಯಾಲರಿಯಲ್ಲಿ ಸ್ವಲ್ಪ ಹಣವನ್ನು ತೆಗೆದಿಟ್ಟು ಈ ಒಂದು ಟೆಕ್ನಿಕ್ ಅನ್ನ ಫಾಲೋ ಮಾಡಿ ನೋಡಿ ಅಂತ ಹೇಳ್ತೇನೆ. ಬಹಳ ಬಹಳ ಒಳ್ಳೆ ರಿಸಲ್ಟ್ ಅನ್ನು ನೀವು 100% ಅನುಭವಿಸ್ತೀರಾ. 12ನೇ ಮನೆ ಗುರು ಬಂದ್ಬಿಟ್ಟ ಈಗ ಅಲ್ವಾ. 12ನೇ ಮನೆ 12th ಹೌಸ್ ಅಲ್ಲಿ ಗುರು ಸ್ವಗೃಹಿ ಆಗ್ಬಿಡ್ತಾನೆ 12th ಹೌಸ್ ಅಲ್ಲಿ. ಬಟ್ ಅದು ನಿಮ್ಮ ರಿಲ್ಯಾಕ್ಸೇಷನ್ಗೆ ಆಗ್ಲಿ, ಬೆಡ್ರೂಮ್ ಲೈಫ್ಗೆ ಆಗ್ಲಿ ಒಳ್ಳೆ ಲಕ್ಷಣ ಅಲ್ಲ ಅಂತ. ಯಾಕಂದ್ರೆ ಅಧ್ಯಾತ್ಮ ಬಂದ್ಬಿಡ್ತದೆ, ಪ್ರಾಬ್ಲಮ್ ಕೂಡ ಆಗುತ್ತೆ, ಸಮಸ್ಯೆ ಕೂಡ ಕ್ರಿಯೇಟ್ ಮಾಡುತ್ತೆ. ಅದಕ್ಕೋಸ್ಕರ ನೀವೇನ್ ಮಾಡ್ಬೇಕು, ಗುರುವಿನ ವಸ್ತುಗಳನ್ನ ದಾನ ಮಾಡ್ಲಿಕ್ಕೆ ನೋಡಿ, ಓಕೆನಾ. ಗುರುವಿನ ವಸ್ತುಗಳೇನೆ ಕಡಲೆಕಾಳು, ಓಕೆನಾ, ಸಣ್ಣ ಕಡಲೆ ಅಂದ್ರೆ ಗುರುವಿಗೆ ಸಂಬಂಧಪಟ್ಟದ್ದು. ಅದನ್ನ ನೀವು ಅನಾಥಾಶ್ರಮಕ್ಕೆ ಅಥವಾ ದೇವಸ್ಥಾನಕ್ಕೆ ದಾನ ಮಾಡ್ಬೋದು. ಆನಂತರ ಗುರು ಅಂದ್ರೇನು ಕೊಡುವಂತ. ಹಾಗಾದ್ರೆ ನಿಮ್ಗೆ ಏನು ಕೊಡ್ಲಿಕ್ಕೆ ಉಂಟು ನಿಮ್ಮ ಹತ್ರ? ವಿದ್ಯೆ ಕೊಡ್ತೀರಾ? ಹಾಗಾದ್ರೆ ಯಾವ್ದಾದ್ರು ಸಣ್ಣ ಮಕ್ಕಳನ್ನ ಒಟ್ಟು ಮಾಡಿ ಅವ್ರಿಗೆ ಎಜುಕೇಶನ್ ಕೊಡಿಸಿ, ಅಥವಾ ಅವ್ರಿಗೆ ಟ್ಯೂಷನ್ ಕೊಡಿಸಿ ನಿಮ್ಮ ವತಿಯಿಂದ, ಪರವಾಗಿಲ್ಲ. ದುಡ್ಡು ಕೊಡ್ತೀರಾ, ದುಡ್ಡು ಕೊಡಿ. ಮನೆಯಲ್ಲಿ ತುಂಬಾನೇ ತೆಂಗಿನಕಾಯಿ ಇದೆಯಪ್ಪ, ತೆಂಗಿನಕಾಯಿ ದೊಡ್ಡ ತೋಟನೇ ಇದೆ, ತೆಂಗಿನಕಾಯಿ ದಾನ ಮಾಡಿ. ಅಥವಾ ನಮ್ಗೆ ಅಡಿಕೆ ಉಂಟಪ್ಪ, ಅಡಿಕೆಯಿಂದ ತುಂಬಾ ಆದಾಯ ಬರುತ್ತೆ, ಆ ಹಣವನ್ನ ನೀವೇನ್ ಮಾಡಿ ನಿಮ್ಮ ದೇವಸ್ಥಾನಕ್ಕೆ ದಾನ ಮಾಡಿ. ನೀವೇನಾದ್ರೂ ಮಾಡಿ, ಗುರುವಿಗೆ ಇರುವಂತದ್ದೇನು ಅಲ್ಲಿ ದಾನ ಧರ್ಮ. ಹಾಗಾದ್ರೆ ಗುರು ಅಂದ್ರೆ ದಾನ ಧರ್ಮ. ನೀವು ದಾನ ಧರ್ಮದಲ್ಲಿ ಬಹಳ ವಿಶೇಷ ರೀತಿಯಲ್ಲಿ ಸಾಗಬೇಕಾದಂತಹ ಅನಿವಾರ್ಯತೆ ಉಂಟು. ಅವಾಗ ಏನಾಗುತ್ತೆ, ನಿಮ್ಗೆ ಎಲ್ಲೋ ಒಂದ್ ಕಡೆ 12th ಹೌಸ್ ಅಲ್ಲಿ ಬರ್ತಕ್ಕಂತಹ 12th ಹೌಸ್ ಅಲ್ಲಿ ಗುರುವಿನ ಒಂದು ಇಂಪ್ಯಾಕ್ಟ್ ಏನಿದೆ, ಅದು ಯಾವ ರೀತಿ ಬ್ಯಾಡ್ ಇಂಪ್ಯಾಕ್ಟ್ ಕೊಡ್ಬೇಕು ಅದು ಕೊಡಲ್ಲ ನಿಮ್ಗೆ. ಇಲ್ಲಾಂದ್ರೆ ಏನಾಗುತ್ತೆ, ಗುರು ಇರುವ ನಕ್ಷತ್ರದ ಅಧಿಪತಿಯ ದಶೆ ನಡೆದಾಗ, ಗುರು ದಶೆ ನಡೆದಾಗ ನಿಮ್ಮನ್ನ ಬರ್ಬಾದಂತೂ ಮಾಡಿಯೇ ಮಾಡ್ತಾರೆ. ಗುರುವಿನಿಂದ ಬರ್ಬಾದಾದಾಗ ಏನಾಗುತ್ತೆ, ಮತ್ತೆ ನೆಲ ಹಿಡಿಬೇಕೇ ಹೊರತು ಬೇರೆ ಅದಕ್ಕೆ ಉಪಾಯನೇ ಇಲ್ಲ. ಯಾಕಂದ್ರೆ ಗುರು ಯಾರು? ಗುರು ಬಂದು ಅಭಿವೃದ್ಧಿ ಕಾರಕ ಗುರುನೇ ಎಲ್ಲೋ ಒಂದ್ ಕಡೆ ನಿಮ್ಗೆ ಕೆಟ್ಟ ರಿಸಲ್ಟ್ ಕೊಡ್ತಾ ಇದ್ದಾನೆ ಅಂದಾಗ, ಅಭಿವೃದ್ಧಿ ಕಾರಕ ಗುರುನೇ ನಿಮ್ಗೆ ಎಲ್ಲೊಂದ್ ಕಡೆ ತುಂಬಾನೇ ಬ್ಯಾಡ್ ಇಂಪ್ಯಾಕ್ಟ್ ಕೊಡ್ತಾ ಇದ್ದಾನೆ ಅಂದಾಗ, ಡೆಫಿನೆಟ್ ಆಗಿ ಲೈಫ್ ಅಲ್ಲಿ ನೀವು ಟೋಟಲಿ ಸೋತೋಗ್ತೀರಾ. ನೆಲ ಹಿಡಿಬೇಕಾದಂತ ಅನಿವಾರ್ಯತೆ. ಅದು ಒಳಗಿಂದ ಬರುವಂತ ಸುಖ ಏನಿದೆ, ಒಳಗಿಂದ ಬರುವಂತ ಖುಷಿ ಏನಿದೆ ಅಲ್ವಾ, ಯಾವಾಗ್ಲೂ ಅನುಭವಿಸ್ತೀರಲ್ವಾ, ಅದು ಒಂದು ಗುರುವಿನಿಂದ ಬರುವಂತದ್ದು. ಹಾಗಾದ್ರೆ ಎಲ್ಲೋ ಒಂದ್ ಕಡೆ ಗುರುವಿಗೆ ಸಂಬಂಧಪಟ್ಟಂತೆ ನೀವು ದಾನ ಧರ್ಮಗಳನ್ನ ಬಹಳ ವಿಶೇಷ ರೀತಿಯಲ್ಲಿ ಮಾಡಿದ್ರೆ ಏನಾಗುತ್ತೆ, ಬಹಳ ಒಳ್ಳೆ ಇಂಪ್ಯಾಕ್ಟ್ ಅನ್ನ ನೀವು ಕ್ರಿಯೇಟ್ ಮಾಡ್ತೀರಾ. ಬಟ್ ಒಂದು ಮಾತು ನೆನ್ಪಿಟ್ಕೊಳ್ಳಿ, ತೋರಿಕೆಗೆ ಬೇಕಾಗಿ ದಾನ ಧರ್ಮ ಮಾಡಬೇಡಿ, ಓಕೆನಾ. ತೋರಿಕೆಗೆ ಅರ್ಥ ಆಯ್ತಾ ನಿಮ್ಗೆ? ತೋರಿಕೆಗೆ ದಾನ ಧರ್ಮ ಮಾಡುದು, ಫೇಸ್ಬುಕ್ ಅಲ್ಲಿ ಹಾಕೊಳ್ಳುದು ಅಲ್ವಾ, ನಾನು ಅನಾಥಾಶ್ರಮಕ್ಕೆ ಹೋದೆ ಇಲ್ಲಿ ನೋಡಿ, ಇದೆಲ್ಲ ಬೇಕಾಗಿಲ್ಲ ಅಂತ ಹೇಳಿದ್ರೆ, ಶೋ ಮಾಡುದು ಬೇಕಾಗಿಲ್ಲ. ಒಂದು ಕೈಯಲ್ಲಿ ಮಾಡಿದ್ರೆ ಮತ್ತೊಂದು ಕೈ ಗೊತ್ತಾಗಬಾರ್ದು. ಅದು ನಿಮ್ಮ ಸೀಕ್ರೆಟ್ಸ್ ಏನೇ ಇದ್ರು ಕೂಡ. 12ನೇ ಮನೆಯೇ ಸೀಕ್ರೆಟ್ಸ್, ಅದು ಯಾರಿಗೂ ಕಾಣೋದಿಲ್ಲ. ಅದು ಗುಪ್ತ ರೀತಿಯಲ್ಲಿ ಕೆಲಸ ಮಾಡುವಂಥದ್ದು, ನಂಬಿಕೆಯಲ್ಲಿ ಹೋಗುವ. ಆ ನಂಬಿಕೆಯನ್ನು ಇಟ್ಟುಕೊಂಡು ನೀವು ದಾನ ಮಾಡಿದಾಗ ಅದರಲ್ಲಿ ಏನ್ ನಿಮ್ಗೆ ಬ್ಯಾಡ್ ಇಂಪ್ಯಾಕ್ಟ್ ಬರೋ, ಅದು 100% ಬರೋಲ್ಲ. ಯಾವ ರೀತಿ ನಿಮ್ಗೆ ಶುಕ್ರನಿಂದ ಅಲ್ವಾ, ಎಷ್ಟು ದಾನ ಮಾಡ್ತೀರಾ, ಶುಕ್ರ ಏನ್ ಮಾಡ್ತಾರೆ ಅಷ್ಟೇ ಲಕ್ಸುರಿಯನ್ನ ಕೊಡ್ತಾನೆ ನಿಮ್ಗೆ. ಹಾಗಾದ್ರೆ ದಾನ ಮಾಡಿದಷ್ಟು ಶುಕ್ರನಿಂದ ಲಕ್ಸುರಿ ಬರ್ಲಿಕ್ಕೆ ಶುರುವಾಗುತ್ತೆ. ಶುಕ್ರ 12th ಹೌಸ್ ಅಲ್ಲಿ ಬಂದು ಆತ ಉಚ್ಚ ಸ್ಥಿತಿಯಲ್ಲಿ ಇರ್ಬೇಕಂತ ಏನಿಲ್ಲ, ಆತ ಎಲ್ಲಿ ಬೇಕಾದ್ರೂ ಇರಲಿ. ಬಟ್ 12th ಹೌಸ್ಗೆ ಸಂಬಂಧ ದಾನ ಮಾಡಿದ್ರೆ ಶುಕ್ರನಿಂದ ಅದು ಯಾವ ಫ್ಲೆಕ್ಸಿಬಿಲಿಟಿ ಬೇಕು, ಲಕ್ಸುರಿ ಬೇಕು, ಕಂಫರ್ಟಬಿಲಿಟಿ ಬೇಕು, ಅದೆಲ್ಲ ಬರ್ಲಿಕ್ಕೆ ಶುರುವಾಯಿತು. ಸುಖ ಬೇಕು, ಅದೆಲ್ಲ ಬರ್ಲಿಕ್ಕೆ ಶುರುವಾಯಿತು. ಸೊ ಇದನ್ನ ಅರ್ಥ ಮಾಡ್ಕೊಳ್ಬೇಕು, ಓಕೆನಾ. ಕೆಲವರೆಲ್ಲ ನೋಡಿದೆ ನಾನು, ಡೋಂಗಿ ಮಾಡ್ತಾರೆ, ರೈಟ್ ತಾನೆ, ಓಕೆನಾ. ದಾನ ಧರ್ಮ ಅದು ಇದು ಅಂತೆಲ್ಲ ತೋರಿಸ್ಕೊಳ್ತಾರೆ, ಒಳ್ಳೆ ಲಕ್ಷಣ ಅಲ್ಲ ಅಂತ ಹೇಳ್ತೇನೆ. ಅಷ್ಟೆಲ್ಲ ಮಾಡುವಂತ ಅಗತ್ಯ ಏನಿಲ್ಲ. ನೀವು ನಿಮ್ಗೋಸ್ಕರ ಮಾಡ್ತೀರಾ ದಾನ, ಅವ್ರಿಗೋಸ್ಕರ ಮಾಡ್ತಾ ಇಲ್ಲ. ಹಾಗಾದ್ರೆ ಅದನ್ನ ಅಷ್ಟು ಸೀಕ್ರೆಟ್ ಅಲ್ಲಿ ಇಟ್ಕೊಳ್ಳೋದು ಅತಿ ಅಗತ್ಯ ಅಂತ ಹೇಳಿದ್ರೆ ತುಂಬಾ ಫೇವರಬಲ್ ರಿಸಲ್ಟ್ ಅನ್ನು ಅನುಭವಿಸಿರು, ಓಕೆನಾ. ನೆಕ್ಸ್ಟ್ ಬಂದ್ಬೇಡ, ಅಲ್ಲಿ ಶುಕ್ರ ಮಹಾರಾಜ ಬಂದಾಗ, ಓಕೆನಾ. ಈಗ ಶುಕ್ರ ಬಂದ್ಬಿಟ್ಟು ಇಲ್ಲಿ 12ನೇ ಮನೆಯಲ್ಲಿ, ಓಕೆನಾ. ಇಲ್ಲಿ ಓಕೆ ಪರವಾಗಿಲ್ಲ. ಬಟ್ ಶುಕ್ರ ಬಂದಾಗ ನಿಮ್ಗೆ ಬಹಳ ಗಮನ ಏನ್ ಕೊಡ್ಬೇಕು ಗೊತ್ತಾ, ಯಾವಾಗ ಶುಕ್ರ ಮಹಾರಾಜ ಇಲ್ಲಿ 12ನೇ ಮನೆಯಲ್ಲಿ ಬಂದ್ಬಿಟ್ರೆ 12th ಹೌಸ್ ಅಲ್ಲಿ, ಬಹಳ ಗಮನ ಕೊಡ್ಬೇಕಾದಂತ ವಿಚಾರ ಏನು ಅಂತಂದ್ರೆ, ಸ್ತ್ರೀಯರಿಗೆ ಗೌರವ ಕೊಡ್ಬೇಕು. ನಿಮ್ಮ ಪತ್ನಿ ಸ್ತ್ರೀಯರು, ಅದು ಸ್ತ್ರೀಯರು ಯಾವ ರೂಪದಲ್ಲಿ ಕೂಡ ಇರ್ಬೋದು, ಅದು ತಾಯಿ ರೂಪದಲ್ಲಿ, ತಂಗಿ ರೂಪದಲ್ಲಿ, ಅಕ್ಕನ ರೂಪದಲ್ಲಿ, ಆನಂತರ ಸಣ್ಣ ಮಕ್ಕಳಿರ್ತಾರೆ, ಹೆಣ್ಣು ಮಕ್ಕಳಿರ್ತಾರೆ, ಅವರು ಅಕ್ಕಪಕ್ಕದ ಮನೆಯವರು ಯಾರೇ ಇದ್ರು ಅವ್ರಿಗೆ ಬಹಳ ಗೌರವ ಕೊಡಬೇಕಾದಂತ ಅನಿವಾರ್ಯತೆ ಉಂಟು 12th ಹೌಸ್ ಅಲ್ಲಿ ಶುಕ್ರ ಬಂದಾಗ, ಓಕೆನಾ. 12th ಹೌಸ್ ಅಲ್ಲಿ ಶುಕ್ರ ಬಂದಾಗ, ಯಾಕಂದ್ರೆ 12th ಹೌಸ್ ಅಲ್ಲಿ ಶುಕ್ರ ಬಲೆ ರಾಶಿ ಚೇಂಜ್ ಆದ್ರೂ ಕೂಡ ಭಾವಕ್ಕೆ ಉಚ್ಚ ಫಲಾನೆ, ಓಕೆನಾ. ಹಾಗಾದ್ರೆ 12th ಹೌಸ್ ಅಲ್ಲಿ ಶುಕ್ರ ಬಂದಾಗ ನೀವು ಅಷ್ಟು ಗಮನದಲ್ಲಿ ಇರಿಸ್ಕೊಂಡ್ರೇನೆ ಸಾಕು, ಅದು ಬಹಳ ಫೇವರಬಲ್ ಇಂಪ್ಯಾಕ್ಟ್ ಅನ್ನ ನಿಮ್ಮ ಪಾಲಿಗೆ ಕ್ರಿಯೇಟ್ ಅಂದು. ಬಟ್ 12th ಹೌಸ್ ಅಲ್ಲಿ ಶುಕ್ರ ಬಂದಿದ್ದಾನೆ ಅಂದಾಗ ಏನೋ ಭೋಗಿಸ್ಲಿಕ್ಕಿದೆ ನಿಮ್ಗೆ, ಯಾವುದೋ ಒಂದು ಭೋಗ ವಿಳಾಸ ಜೀವನ ನಿಮ್ಮದಾಗ್ಲಿಕ್ಕಿದೆ, ಅದಕ್ಕೋಸ್ಕರ ಬಂದಿದ್ದಾನೆ ನೋಡಿ. ಅಲ್ಲಿ ಆ ಬ್ಯಾಡ್
ಬ್ಯಾಡ್ ಇನ್ಫ್ಲುಯೆನ್ಸ್ ಇರಬಾರ್ದು ಶುಕ್ರನ ಮೇಲೆ, ಅನ್ಯಥ ಪ್ರಾಬ್ಲಮ್ ಕೂಡ ಆಗ್ಬೋದು, ಅದು ವಿಷಯ ಬೇರೆ. ಬಟ್ ನಾನು ಹೇಳಿದ ಇಷ್ಟು ಟೆಕ್ನಿಕ್ ಅನ್ನು ಫಾಲೋ ಮಾಡಿ ನೋಡಿ, ಅವಾಗ ಶುಕ್ರನಿಗೆ ಸಂಬಂಧಪಟ್ಟ ವಿಚಾರಗಳು ಬಹಳ ಬಹಳ ಫೇವರ್ ಆಫ್ ದ ರಿಸಲ್ಟ್ ಅಂತೂ ಬಂದೇ ಬರುತ್ತೆ. ಈಗೆಲ್ಲ ಒಂದ್ ಕಡೆ ಮನೆಯಲ್ಲಿ ಇಡೀ ಅನಾರೋಗ್ಯ, ಹಾಸ್ಪಿಟಲೈಸ್ ಆಗಿದ್ದಾರೆ, ತೊಂದರೆ ಆಗ್ತೊಂಡು, ಶುಕ್ರನಿಗೆ ತೊಂದರೆ ಬಂದ್ರೆ ಶುಕ್ರ ಎಲ್ಲಿ ತೊಂದರೆ ಕೊಡ್ತಾನೆ? ಡೈರೆಕ್ಟ್ ಕಿಡ್ನಿಗೆ ಪ್ರಾಬ್ಲಮ್ ಕೊಡ್ತಾನೆ. ಶುಕ್ರ ಬಂದು ಕಿಡ್ನಿ ಕಾರಕ. ಗುರು ಪ್ರಾಬ್ಲಮ್ ಕೊಟ್ಟರೆ ಎಲ್ಲಿ ಕೊಡ್ತಾನೆ? ಆತ ಡೈರೆಕ್ಟ್ ಆಗಿ ನಿಮ್ಮ ಲಿವರ್ಗೆ ಪ್ರಾಬ್ಲಮ್ ಕೊಡ್ತಾನೆ. ನಿಮ್ಮ ಗುರು ಬಂದು ಲಿವರ್ ಕಾರಕ ಅಲ್ವಾ? ದೊಡ್ಡ ದೊಡ್ಡ ಅಂಗಾಂಗಗಳೇ ನೋಡಿ ನಿಮ್ಮ ಶರೀರ, ಅದು ಒಂದು ಗುರುವಿಗೆ ಸಂಬಂಧಪಟ್ಟದ್ದು. ಬುಧ ತೊಂದರೆ ಕೊಟ್ರೆ ನರ ದೌರ್ಬಲ್ಯವನ್ನು ಕ್ರಿಯೇಟ್ ಮಾಡ್ತಾನೆ ಅಂತ ಒಂದು ಇಂಡಿಕೇಶನ್ ಇದೆ. ಚಂದ್ರ ತೊಂದರೆ ಕೊಟ್ರೆ ಮನೋಕಾರಕ ಅಥವಾ ಮನಸ್ಸಿಗೆ ಸಂಬಂಧಪಟ್ಟಂತ ಪ್ರಾಬ್ಲಮ್ ಅನ್ನು ಕ್ರಿಯೇಟ್ ಮಾಡ್ತಾನೆ, ಜೊತೆಗೆ ದೇಹಕ್ಕೆ ಸಂಬಂಧಪಟ್ಟಂತ ಪ್ರಾಬ್ಲಮ್ ಕ್ರಿಯೇಟ್ ಮಾಡ್ತಾನೆ. ಕುಜ ಪ್ರಾಬ್ಲಮ್ ಕೊಟ್ರೆ ರಕ್ತಕ್ಕೆ ಸಂಬಂಧಪಟ್ಟಂತ ತೊಂದರೆಗಳನ್ನ ಆತ ಕ್ರಿಯೇಟ್ ಮಾಡಿಯೇ ಮಾಡ್ತಾನೆ. ಸೊ ಈ ರೀತಿಯಾಗಿ ಇದು ಮುಂದುವರಿತದೆ. ಅದಕ್ಕೋಸ್ಕರ ಯಾವಾಗ ಶುಕ್ರ ನಿಮಗೆ 12ನೇ ಮನೆಯಲ್ಲಿ ಸಿಕ್ಕಿಬಿಟ್ಟ, ದಯವಿಟ್ಟು ನಾನು ಹೇಳ್ತೇನೆ ಎಲ್ಲಾ ಸ್ತ್ರೀಯರಿಗೆ ಗೌರವವನ್ನು ಕೊಡುವಂತ ಕೆಲಸವನ್ನ ಮಾಡಿ ಅಂತ ಹೇಳ್ತೇನೆ ಅಲ್ವಾ? ಸರ್ ಎಲ್ರಿಗೂ ಗೌರವ ಕೊಟ್ಟು ಮದುವೆ ಆಗುದು, ಮದುವೆ ಆಗಿಯಪ್ಪ ಅವ್ರಿಗೇನೆ ಗೌರವ ಕೊಡ್ಬೇಕು, ಓಕೆನಾ? ಯಾವುದೇ ಕಾರಣಕ್ಕೂ ಎಕ್ಸ್ಟ್ರಾ ಮೆರಿಟಲ್ ಅದು ಇದು ಅಂತ ಹೋದಾಗ ಶುಕ್ರನಿಂದ ಅಂತಹ ಏಟು ಸಿಗುತ್ತೆ ನಿಮಗೆ. ಮೇ ಬಿ ಕಿಡ್ನಿನೇ ಡಮಾರ್ ಆಗ್ಬೋದು, ಕಿಡ್ನಿನೇ ಪ್ರಾಬ್ಲಮ್ ಕ್ರಿಯೇಟ್ ಆಗ್ಬೋದು. ಮತ್ತೆ ಬಾರಿಗೂ ಎಲ್ಲೋ ಒಂದ್ ಕಡೆ ಹೋಗ್ತಾ ಇರ್ತೀರಲ್ವಾ ಡಯಾಲಿಸಿಸ್ ಮಾಡ್ಲಿಕ್ಕೆ, ಒಂದು ಬಾರಿ ನೀವು ಡಯಾಲಿಸಿಸ್ಗೆ ಹೋದ್ರೆ ಮತ್ತೆ ನೀವು ಎಣಿಸ್ಬೇಡಿ ನೀವು ರಿಕವರಿ ಆಗ್ತೀರಂತ, ಅಲ್ಲಿಗೆ ಫಿನಿಶ್, ಓಕೆನಾ? ವೈದ್ಯಕೀಯ ರಂಗದ ಒಂದು ರೆಕಾರ್ಡ್ ಏನ್ ಹೇಳುತ್ತೆ, 100 ಜನ ಡಯಾಲಿಸಿಸ್ ಮಾಡ್ಕೊಂಡ್ರೆ 1 ಅಥವಾ 2 ಜನ ಸ್ವಲ್ಪ ಮಟ್ಟಿಗೆ ರಿಕವರಿ ಆಗ್ಬೋದು, ಬಾಕಿ ಯಾರಿಗೂ ಆಗುದಿಲ್ಲ ಅಂತ ವೈದ್ಯಕೀಯ ರೆಕಾರ್ಡ್ ಹೇಳುತ್ತೆ. ಇದು ನಾನು ನೋಡಿರುವಂತದ್ದು ಮತ್ತೆ ಎಕ್ಸ್ಪರ್ಟ್ ಹತ್ರ ಕೇಳಿರುವಂತದ್ದು. ಅರ್ಥ ಮಾಡ್ಕೊಂಡ್ರೆ ತುಂಬಾ ಚೆನ್ನಾಗಿ. ಹಾಗಾದ್ರೆ ಅದು ಬರಬಾರ್ದು ತಾನೆ? ಹಾಗಾದ್ರೆ ನಾವು ಇಷ್ಟೆಲ್ಲ ಇಂಪ್ಯಾಕ್ಟ್ ಅನ್ನ ನಾವು ಮಾಡ್ಬೇಕಾಗುತ್ತೆ, ಇಷ್ಟೆಲ್ಲ ಪರಿಹಾರಗಳನ್ನ ಮಾಡ್ಬೇಕಾಗುತ್ತೆ. ಪರಿಹಾರ ಏನ್ ಮಾಡುದಿಲ್ಲ, ಬರೇ ಒಂದು ಅವರಿಗೆ ಗೌರವವನ್ನು ಕೊಡುದು, ಇದು ಒಂದೇ ವಿಚಾರ. ಇನ್ನು ಶುಕ್ರನಿಂದ ಪ್ರಾಬ್ಲಮ್ ಆಗ್ತಾ ಉಂಟು ಅಂತಾದಾಗ, ಯಾಕಂದ್ರೆ ಶುಕ್ರ ಇರುವಂತಹ ನಕ್ಷತ್ರಾಧಿಪತಿಯಲ್ಲೇ ಅದು ಸೇರ್ಕೊಂಡ್ರೆ ಸ್ವಲ್ಪ ಮಟ್ಟಿಗೆ ತೊಂದರೆ ಕ್ರಿಯೇಟ್ ಆಗ್ಬೋದು. ಈಗ ಫಾರ್ ಎಕ್ಸಾಂಪಲ್ ಹೇಳ್ಬೇಕಾದ್ರೆ ಶುಕ್ರ ಬಂದು ಉತ್ತರಾಭದ್ರ ನಕ್ಷತ್ರದಲ್ಲಿ ಇದ್ದಾನೆ ಅಂತ ಇಟ್ಟುಕೊಳ್ಳೋಣ, 12th ಹೌಸ್ ಮೀನ ರಾಶಿಯಲ್ಲಿ. ಆಗ ಅದರ ಶನಿ ಬಂದು 6ನೇ ಮನೆ 8ನೇ ಮನೆ ಕನೆಕ್ಟ್ ಆದಾಗ ಮೇ ಬಿ ಶುಕ್ರನಿಗೂ ಕೂಡ ಪ್ರಾಬ್ಲಮ್ ಆಗ್ಬೋದು. ಆ ಸಮಯದಲ್ಲಿ ನಿಮ್ಗೆ ಸ್ವಲ್ಪ ಅದಕ್ಕೆ ಬೇಕಾದಂತ ಪರಿಹಾರ ಮಾಡ್ಕೊಳ್ಬೇಕಾಗುತ್ತೆ. ಶುಕ್ರನಿಗೆ ಪರಿಹಾರ ಏನ್ ಮಾಡಿ, ತುಪ್ಪವನ್ನ ದಾನ ಮಾಡಿ ಅಂತ ಹೇಳ್ತೀನಿ, ಓಕೆನಾ? ಶುದ್ಧ ತುಪ್ಪವನ್ನ ಯಾರಾದ್ರೂ ಬ್ರಾಹ್ಮಣ್ಸ್ ಮನೆಯಲ್ಲಿ ಸಿಕ್ಕಿದ್ರೆ ತುಂಬಾ ಚೆನ್ನಾಗಿರುತ್ತೆ. ಶುದ್ಧ ತುಪ್ಪವನ್ನ ಯಾವುದೇ ಒಂದು ರೂಪದಲ್ಲಿ ದೇವಸ್ಥಾನಕ್ಕೆ ದಾನ ಮಾಡಿ ಅಂತ ಹೇಳ್ತೇನೆ. ಶುಕ್ರನಿಂದ ಬರ್ತಕ್ಕಂಥ ಒಂದಷ್ಟು ಇಂಪ್ಯಾಕ್ಟ್ ಏನು ಅದು ಮುಗಿಯುತ್ತೆ. ಅಥವಾ ಎಲ್ಲಾದ್ರೂ ದೇವಸ್ಥಾನ ಕನ್ಸ್ಟ್ರಕ್ಷನ್ ಮಾಡ್ತಾ ಇದ್ದಾರೆ ಅಂದಾಗ ಅಲ್ಲಿ ವೈರಿಂಗ್ ಮತ್ತೆ ಲೈಟಿಂಗ್ ಅದರ ಒಂದು ಮೇಲ್ವಿಚಾರಣೆ ಅಥವಾ ಅದರ ಒಂದು ಕಾಂಟ್ರಾಕ್ಟ್ ಅನ್ನ ನೀವು ವಹಿಸ್ಕೊಳ್ಳಿ, ಅಥವಾ ಅದಕ್ಕೆ ಸಂಬಂಧ ದುಡ್ಡನ್ನ ನೀವು ಒದಗಿಸಿಕೊಡಿ ಅಂತ ಹೇಳ್ತೇನೆ. ಅದು ಕೂಡ ನಿಮಗೆ ದೊಡ್ಡ ಮಟ್ಟಿಗೆ ಇಂಪ್ಯಾಕ್ಟ್ ಅನ್ನ ಕ್ರಿಯೇಟ್ ಮಾಡುತ್ತೆ. 12ನೇ ಮನೆಯಲ್ಲಿ ಶುಕ್ರನ ಯಾವ ಬ್ಯಾಡ್ ಇಂಪ್ಯಾಕ್ಟ್ ಬರಬೇಕು ಅದು ಡೆಫಿನೆಟ್ ಆಗಿ ನಿಮಗೆ ಬರಲ್ಲ. ಇದನ್ನ ಅರ್ಥ ಮಾಡ್ಕೊಂಡ್ರೆ ಲೈಫ್ ಇಸ್ ಜಿಂಗಾಲಾಲ. ನೆಕ್ಸ್ಟ್ ನಿಮಗೆ 12ನೇ ಮನೆಯಲ್ಲಿ ಶನಿ ಮಹಾರಾಜನ ಇಂಪ್ಯಾಕ್ಟ್ ಬಂದು ಈಗ ಏನ್ ಮಾಡ್ತೀರಾ? ಶನಿ ಮಹಾರಾಜ ಬಂದ್ಬಿಟ್ಟು ಈಗ 12ನೇ ಮನೆ ಒಳ್ಳೆ ಲಕ್ಷಣ ಅಲ್ಲ ಅಂತ ಉಂಟು. ಶನಿ ಮಹಾರಾಜ, ರಾಹು ಮತ್ತೆ ಬುಧ ಇವು 3 ಕೂಡ ನಪುಂಸಕ ಪ್ಲಾನೆಟ್ಸ್ ಅಂತ ಹೇಳಿದ್ದಾರೆ. ಅದರಿಂದಾಗಿ ಶನಿ ಮಹಾರಾಜನ 12ನೇ ಮನೆಯಲ್ಲಿ ಭ್ರಮಣ ಖಂಡಿತ ನಪುಂಸಕತೆಯನ್ನು ಕ್ರಿಯೇಟ್ ಮಾಡ್ತಾರೆ. ನರ ದೌರ್ಬಲ್ಯ, ಕೌಂಟಿಂಗ್ ಪ್ರಾಬ್ಲಮ್ ಕೂಡ ಬರುತ್ತೆ, ಆಸಕ್ತಿ ಇಲ್ಲದಂತಾಗುತ್ತೆ ಬೆಡ್ರೂಮ್ ಲೈಫಲ್ಲಿ. ಸೊ ಈ ಪರಿಸ್ಥಿತಿಯನ್ನ ಶನಿ ಮಹಾರಾಜ ಕ್ರಿಯೇಟ್ ಮಾಡ್ತಾನೆ. ಸ್ವಲ್ಪ ಜಾಗೃತರಾಗಿರ್ಬೇಕು. ಶನಿ ಯಾರು? ಶನಿ ಬಂದು ನಿಮ್ಮ ಬಡ ವ್ಯಕ್ತಿಗಳು ಅಲ್ವಾ? ತುಂಬಾನೇ ತೊಂದರೆಯಲ್ಲಿರುವವರು, ಬಡ ವ್ಯಕ್ತಿಗಳು, ಕಾರ್ಮಿಕ ವರ್ಗ, ನಿಮ್ಮ ಮನೆಗೆ ಯಾರು ಕೆಲಸದವರು ಬರ್ತಾರೆ ಅವರು, ಅದೆಲ್ಲ ಶನಿಗೆ ಸಂಬಂಧಪಟ್ಟದ್ದು ಕೆಲಸ ಮಾಡಿ. ಈಗ ಶನಿಯ ಬ್ಯಾಡ್ ಇಂಪ್ಯಾಕ್ಟ್ ಬಂದಾಗ ಏನಾಗುತ್ತೆ ಗೊತ್ತಾ? ಎಲ್ಲೋ ಒಂದ್ ಕಡೆ ನಿಮ್ಗೆ ಖರ್ಚು ಆತ ಮಾಡಿಸಿದ್ರೆ ಆತ ಕೂಡ ಎಲ್ಲ ಖಾಲಿಯೇ ಮಾಡಿಸಿಬಿಡ್ತಾನೆ, ಯಾವುದೇ ಕಾರಣಗಳು ಅಷ್ಟು ಲಾಸಸ್ ಮಾಡ್ತಾನೆ ಶನಿ ಮಹಾರಾಜ 12ನೇ ಮನೆಯಲ್ಲಿ. ಅರ್ಥ ಮಾಡ್ಕೊಳ್ಬೇಕಿದ್ದಾನೆ. ಅದಕ್ಕೋಸ್ಕರ ಏನ್ ಮಾಡ್ಬೇಕಾಗುತ್ತೆ, ಶನಿ ಮಹಾರಾಜನ ಇಂಪ್ಯಾಕ್ಟ್ ಯಾವಾಗ ನಿಮ್ಮ 12th ಹೌಸ್ ಅಲ್ಲಿ ಬಂತು, ನಾನು ಹೇಳ್ತೀನಿ ಅನಾಥಾಶ್ರಮಕ್ಕೆ ರೆಗ್ಯುಲರ್ ಆಗಿ ದಾನ ಮಾಡಿ ಅಂತ. ಅನಾಥಾಶ್ರಮದಲ್ಲಿ ಈಗ ವೃದ್ಧರು ಇರ್ತಾರಲ್ವ, ವಯಸ್ಸಾದ ವ್ಯಕ್ತಿಗಳು ಯಾರಿರ್ತಾರೆ ಅದು ರಿಲೇಟೆಡ್ ಟು ಶನಿ ಮಹಾರಾಜ, ಓಕೆನಾ? ಅವ್ರಿಗೆ ದಾನ ಮಾಡಿ ಅಂತ ಹೇಳ್ತೇನೆ. ಸರ್ ನನ್ನ ಹತ್ರ ಅಷ್ಟು ಕೆಪಾಸಿಟಿ ಇಲ್ಲ ಸರ್, ಪರವಾಗಿಲ್ಲ, ಸ್ಯಾಲ್ರಿಯಲ್ಲಿ ಒಂದು ಸ್ವಲ್ಪ ಹಣವನ್ನು ತೆಗೆದಿಟ್ಟು ಅದು ದೊಡ್ಡ ಅಮೌಂಟ್ ಆದಾಗ ಅಲ್ಲಿ ಹೋಗಿ ದಾನ ಮಾಡಿ ಅಂತ ಹೇಳ್ತೇನೆ. ನೋಡಿ, ನಮಗೆ ಆಕ್ಚುಲಿ ದಾನ ಮಾಡ್ಲಿಕ್ಕೆ ಮನಸ್ಸೇ ಬರಲ್ಲ ಅಲ್ವಾ? ನಾವು ಯಾವಾಗ ಎಚ್ಚೆತ್ಕೊಳ್ತೇವೆ, ಯಾವಾಗ ನಮಗೆ ಬಿಮಾರ್ ಬಂದ್ಬಿಡ್ತು, ಸಮಸ್ಯೆ ಕ್ರಿಯೇಟ್ ಆಯ್ತು, ದೊಡ್ಡ ಮಟ್ಟಿಗೆ ಸಮಸ್ಯೆ ಕ್ರಿಯೇಟ್ ಆಯ್ತು, ಹಾಸ್ಪಿಟಲೈಸ್ ಆದ್ವಿ, ಆ ಮೂಮೆಂಟ್ ಅಲ್ಲಿ ಯಾರಾದ್ರೂ ಹೇಳ್ತಾರೆ ನೀವು ದಾನ ಮಾಡಿ ಅಂತ, ಆ ಮೂಮೆಂಟ್ ಅಲ್ಲಿ ಹೋಗಿ ದಾನ ಮಾಡ್ತೀರಾ? ಅದಕ್ಕಿಂತ ಮುಂಚೆ ಯಾರು ಕೂಡ ದಾನ ಮಾಡ್ಲಿಕ್ಕೆ ಇಷ್ಟಾನೇ ಪಡಲ್ಲ. ನಾನು ಹೇಳ್ತೀನಿ, ಈ ದಾನ ಧರ್ಮ ಅಂತ ಏನುಂಟು ನಮ್ಮ ಜೀವನದ ಅವಿಭಾಜ್ಯ ಅಂಗವಾಗಿರ್ಬೇಕು. ನೀವೇನ್ ಬೇಕಾದ್ರೂ ದಾನ ಮಾಡಿ ಅಲ್ವಾ? ಈಗ ನನ್ನಲ್ಲಿ ವಿದ್ಯೆ ಇದೆ, ನಾನು ವಿದ್ಯೆ ದಾನ ಮಾಡಬಲ್ಲೆ. ನಿಮ್ಮಲ್ಲಿ ಏನಿದೆ ನೀವು ಅದನ್ನು ದಾನ ಮಾಡಿ. ದುಡ್ಡು ಇದೆಯಾ, ದುಡ್ಡು ದಾನ ಮಾಡಿ ಅಲ್ವಾ? ರೇಷನ್ ಇದೆಯಾ, ರೇಷನ್ ದಾನ ಮಾಡಿ. ತೆಂಗಿನಕಾಯಿ ಇದೆಯಾ, ತೆಂಗಿನಕಾಯಿ ದಾನ ಮಾಡಿ ಅಲ್ವಾ? ಅದೇ ರೀತಿ ನೀವು ಮಾಡ್ತಾ ಹೋಗಿ. ಯಾವಾಗ ಏನಾಗುತ್ತೆ, ನಿಮ್ಮ 12th ಹೌಸ್ ಏನುಂಟು ಅದು ತನ್ನ ಬ್ಯಾಡ್ ಇಂಪ್ಯಾಕ್ಟ್ ಅನ್ನ ಕಳೆದುಕೊಳ್ಳುತ್ತೆ. ನಾಳೆ ನಿಮ್ಗೆ ಸಾಯುವ ಹೊತ್ತಲ್ಲಿ ಏನು ಮೋಕ್ಷ ಸಿಗ್ಬೇಕಲ್ವಾ, ಆ ಮೋಕ್ಷ ಅಲ್ಲಿಂದ ಬರ್ಲಿಕ್ಕೆ ಶುರು ಆಗುತ್ತೆ. ಮೋಕ್ಷ ಚೆನ್ನಾಗಿ ಆಗುತ್ತೆ ಅಲ್ವಾ? ಟಟ್ ಅಂತ ಬಿದ್ದು ದಿಟ್ ಅಂತ ನಿಮ್ಮ ಪ್ರಾಣ ಹೊರಟೋಯ್ತು. ಒಂದು ನಿರಾಯಾಸವಾಗಿ ನೀವು ಸಾವನ್ನ ಅನುಭವಿಸ್ತೀರಾ. ಯಾವುದೇ ಪ್ರಾಬ್ಲಮ್ ಇಲ್ಲ, ಯಾರಿಗೂ ತೊಂದರೆ ಇಲ್ಲ, ನಿಮ್ಮ ಆಯುಷ್ಯ ಮುಗಿದು ನೀವು ಹೊರಟೋದೆ. ಇಲ್ಲಾಂದ್ರೆ ನಿಮ್ಮನ್ನ ಸತಾಯಿಸ್ತದೆ.
ಇಲ್ಲಾಂದ್ರೆ ನಿಮ್ಮನ್ನ ತೊಂದರೆಗಳು ಬಾಳ. ಕೆಲವರೆಲ್ಲ ಬೆಡ್ ರಿಡನ್ ಆಗಿ ಓದಾಡ್ತಾ ಇರ್ತಾರೆ, ಇವತ್ತು ಸಾಯ್ತಾರೋ ನಾಳೆ ಸಾಯ್ತಾರೋ, ಹಾಗೈತೆ ಹೀಗೈತೆ, ಅಯ್ಯೋ ಅಯ್ಯೋ ಎಲ್ಲ ಹೇಳ್ತಾ ಇರ್ತಾರೆ. ಅದಕ್ಕೆ 12,000 ಈಗಿಂದೀಗಲೇ ರಿಪೇರಿ ಮಾಡ್ಕೊಂಡಾಗ ಮೇ ಬಿ ನಮ್ಮ ಸಾವು ಕೂಡ ಏನಾಗ್ಬೋದು, ಅದು ಒಂಥರ ರಿಲ್ಯಾಕ್ಸೇಷನ್ ಅಲ್ಲಿ ಬರ್ಬೋದು, ಖುಷಿ ಖುಷಿಯಲ್ಲಿ ನಾವು ಹೊರಟೋಗ್ಬೋದು. ಆ ಪರಿಸ್ಥಿತಿ ಕ್ರಿಯೇಟ್ ಆಗುತ್ತೆ. ಅದಕ್ಕೋಸ್ಕರ ಯಾವಾಗ ಶನಿ ಮಹಾರಾಜ 12ನೇ ಮನೆಯಲ್ಲಿ ಬರ್ತಾನೆ, ನಾನು ಇಷ್ಟೇ ಹೇಳ್ತೀನಿ ನಿಮಗೆ, ದಯವಿಟ್ಟು ಅನಾಥಾಶ್ರಮಕ್ಕೆ ಡೊನೇಟ್ ಮಾಡಿ ಅಂತ ಹೇಳ್ತೇನೆ. ಅದು ಕೂಡ ರೇಷನ್ ಡೊನೇಟ್ ಮಾಡಿ, ನಿಮ್ಗೆ ಏನ್ ಬೇಕಾದ್ರೆ ಡೊನೇಟ್ ಮಾಡಿ, ಏನು ತೊಂದರೆ ಇಲ್ಲ. ಶನಿ ಮಹಾರಾಜನಿಂದ ಬಹಳ ಒಳ್ಳೆ ಇಂಪ್ಯಾಕ್ಟ್ ಅನ್ನ ಪಡೆಯುವಂತ ಯೋಗ ಭಾಗ್ಯ ಕ್ರಿಯೇಟ್ ಆಗುತ್ತೆ. ಏನ್ ನಪುಂಸಕತೆ ಬರಬೇಕು, ಮಕ್ಕಳಾಗ್ಲೇ ಇಲ್ಲ, ಮಕ್ಕಳಿಗೆ ತೊಂದರೆ ಇದೆ, ರಿಲ್ಯಾಕ್ಸೇಷನ್ ಇಲ್ಲ, ನಿದ್ದೆನೇ ಬರಲ್ಲ, ಟೋಟಲಿ ಶನಿ ಮಹಾರಾಜನ ಕೆಲಸದಲ್ಲೂ ಪ್ರಾಬ್ಲಮ್ ಇದೆ, ಮೇ ಬಿ ಇದೆಲ್ಲ ಸಮಸ್ಯೆಗಳು ಕೂಡ ನಿಮ್ಗೆ ಸಾಲ್ವ್ ಆಗ್ಲಿಕ್ಕೆ ಶುರು ಆಗುತ್ತೆ. ಬೇಕಾದ್ರೆ ಟ್ರೈ ಮಾಡಿ ನೋಡಿ. ನಂತರ 12th ಹೌಸ್ ಅಲ್ಲಿ ರಾಹು ಬಂದಾಗ ನಿಜವಾಗಿಯೂ ಒಳ್ಳೆ ಲಕ್ಷಣ ಅಲ್ಲ ರಾಹು 12th ಹೌಸ್ ಅಲ್ಲಿ ಬರುವಂತದ್ದು. ನಿಮ್ಮನ್ನ ಅನೈತಿಕತೆಗೆ ದೂಡ್ತಾನೆ, ಅದರ ಜೊತೆಗೆ ಟೋಟಲಿ ಲಾಸ್ ಮಾಡಿಬಿಡ್ತಾನೆ. ಈ ಪರಿಸ್ಥಿತಿ ಕ್ರಿಯೇಟ್ ಆಗುತ್ತೆ. ಈಗ ನೋಡಿ, ಈಗ ಏನಾಗುತ್ತೆ, ಗೋಚರದಲ್ಲಿ ರಾಹುವಿನ ಭ್ರಮಣ ಎಲ್ಲಿ ಆಗ್ತಾ ಉಂಟು, ಮೀನರಾಶಿಯಲ್ಲಿ ಆಗ್ತಾ ಉಂಟು. ಹಾಗಾದ್ರೆ ಮೇಷ ಲಗ್ನದವರಿಗೆ 12ನೇ ಮನೆಯಲ್ಲಿ ರಾಹು ಹೋಗ್ತಾ ಇದ್ದಾನ, ರೈಟಾ? ಓಕೆನಾ? ಹಾಗಾದ್ರೆ ಯಾರೆಲ್ಲ ಇಷ್ಟವರೆಗೆ ದಾನ ಧರ್ಮ ಮಾಡಿಲ್ಲ, ನೆನ್ಪಿಟ್ಕೊಳ್ಳಿ, ಮೇಷ ಲಗ್ನದವರು ವಿಶೇಷವಾಗಿ ಯಾರೆಲ್ಲ ಇಷ್ಟವರೆಗೆ ದಾನ ಧರ್ಮ ಮಾಡಿಲ್ಲ, ಅದರಲ್ಲೂ ಕೂಡ ಯಾರಿಗೆಲ್ಲ ಈಗ ಬುಧ ದಶೆ ನಡೀತಾ ಉಂಟು, ಅದರ ಜೊತೆಗೆ ರಾಹು ದಶೆ ನಡೀತಾ ಉಂಟು, ಅದರ ಜೊತೆಗೆ ಗುರು ದಶೆ ನಡೀತಾ ಉಂಟು, ಮೇ ಬಿ ಇದು ಲಾಸಸ್ ಅನ್ನು ಉಂಟು ಮಾಡುತ್ತೆ ನಿಮಗೆ. ಯಾಕಂದ್ರೆ ಬುಧ ದಶೆಯಲ್ಲಿ ಯಾಕೆ ಲಾಸ್ ಆಗುತ್ತೆ, ಯಾಕಂದ್ರೆ ರಾಹು ಈಗ ರೇವತಿ ನಕ್ಷತ್ರದಲ್ಲಿ ಭ್ರಮಣ ಮಾಡ್ತಾ ಇದ್ದಾನೆ. ಹಾಗಾದ್ರೆ ಯಾರಿಗೆಲ್ಲ ಬುಧ ದಶೆ ನಡೀತಾ ಉಂಟು, ಅವನಿಗೆ ದಾನ ಧರ್ಮ ಅಂತ ಏನಂತಲೇ ಗೊತ್ತಿಲ್ಲ, ಮೇಷ ಲಗ್ನದವರು ಈ ಹೊತ್ತಲ್ಲಿ ಬಹಳ ಜಾಗೃತರಾಗಿರ್ಬೇಕು. ಇಲ್ಲಾಂದ್ರೆ ನಿಮ್ಮನ್ನ ಹಾಸ್ಪಿಟಲೈಸ್ ಮಾಡೋದು ಪಕ್ಕಾ ಅಂತ ಇದೆ. ಅನೈತಿಕತೆ ಬರುತ್ತೆ, ತೊಂದರೆ ಆಗುತ್ತೆ, ಮದುವೆ ಜನ ಪ್ರಾಬ್ಲಮ್ ಆಗುತ್ತೆ, ನಿಮ್ಗೆ ಎಲ್ಲೋ ಒಂದ್ ಕಡೆ ಜೈಲಿಗೆ ಹೋಗುವಂತ ಯೋಗ, ಅದು ಪೊಲೀಸ್ ಸ್ಟೇಷನ್ ಹೋಗ್ಬೋದು, ಈ ಪರಿಸ್ಥಿತಿ ಕ್ರಿಯೇಟ್ ಆಗಿ ನೀವು ಈಗಿಂದಲೇ ಅಲರ್ಟ್ ಆಗಿ ಅಂತ ಹೇಳ್ತೇನೆ. ಓಕೆನಾ? ಆನಂತರ ಯಾರಿಗೆಲ್ಲ ಮೇಷಲಗ್ನ ಮೇಷರಾಶಿಯವರಿಗೆ ರಾಹು ದಶೆ ನಡೀತಾ ಉಂಟು, ಯಾಕಂದ್ರೆ ರಾಹು ಆಕ್ಟಿವೇಟ್ ಆಗಿಬಿಟ್ಟ, ಸೊ ಈ ಮೂಮೆಂಟ್ ಅಲ್ಲಿ ಕೂಡ ನಿಮ್ಗೆ ಈ ಸಮಸ್ಯೆ ಕ್ರಿಯೇಟ್ ಆಗ್ಬೋದು. ಗುರು ದಶೆ ನಡೆದಾಗ ಏನಾಗುತ್ತೆ, ಆ ರಾಶಿನೇ ಆಕ್ಟಿವೇಟ್ ಆಯ್ತಲ್ವಾ, ಅಲ್ಲಿಂದ ಕೂಡ ನಿಮ್ಗೆ ಸಮಸ್ಯೆ ಕ್ರಿಯೇಟ್. ಬಿ ಕೇರ್ಫುಲ್, ತುಂಬಾ ಕೇರ್ಫುಲ್ ಆಗಿರ್ಬೇಕಾಗುತ್ತೆ. ಅದಕ್ಕೋಸ್ಕರ ಯಾವಾಗ ರಾಹುನೇ ಇಂಪ್ಯಾಕ್ಟ್ ಬಂದ್ಬಿಡ್ತು, ಸೊ ಇದು ಸ್ವಲ್ಪ ಡೇಂಜರ್ ಅಂತ ಹೇಳ್ತೇನೆ. ಇದಕ್ಕೋಸ್ಕರ ನೀವೇನ್ ಮಾಡ್ಬೇಕಾಗುತ್ತೆ, ದಾನ ಧರ್ಮ ಇಲ್ಲಿ ಕೂಡ ಮಾಡ್ಬೇಕಾ, ಯಾರಿಗೆ ಮಾಡ್ಬೇಕು ನೋಡಿ. ನಿಮ್ಮಲ್ಲಿ ಯಾರಾದ್ರೂ ಈ ಕಸ ತೆಗೆಯುವವರು ಬರ್ತಾರಲ್ಲ, ಕಸ ತೆಗೆಯೋರು, ಈಗ ರೋಡ್ ಗುಡಿಸುವವರು ಇರ್ತಾರೆ, ಯಾರು ಬೇಕಾದ್ರೂ ಆಗಿರ್ಲಿ, ಸರ್ಕಾರಿ ನೌಕರರು ಇರ್ತಾರೆ, ಯಾರು ಬೇಕಾದ್ರೆ ರೋಡ್ ಗುಡಿಸುವವರು ಇರ್ತಾರೆ, ಕಸ ತೆಗೆಯೋರು ಇರ್ತಾರೆ, ಕಸ ಪಿಕಪ್ ಮಾಡ್ಕೊಂಡು ತೆಗೆದುಕೊಂಡು ಹೋಗೋರು ಇರ್ತಾರೆ, ಅವರ ವ್ಯಾನ್ ಬರುತ್ತೆ, ಆ ಮೂಮೆಂಟ್ ಅಲ್ಲಿ ಅವ್ರಿಗೆ ಸ್ವಲ್ಪ ಹಣವನ್ನ ಕೊಡಿ ಅಂತ ಹೇಳ್ತೇನೆ. ಅಥವಾ ಟೀ ಪೌಡರ್ ಕೊಡಿ, ಅದರ ಜೊತೆಗೆ ಸ್ವಲ್ಪ ಹಣ ಕೊಡಿ. ಇದನ್ನೇ ಮಾಡಿ ನೀವು ರಾಹುವನ್ನ ಚೆನ್ನಾಗಿ ಇಟ್ಕೊಳ್ಳಿಕ್ಕೆ. ಇದು ರಾಹು ಬಹಳ 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 ಫೇವರಬಲ್ ರಿಸಲ್ಟ್ ಕೊಡ್ತಾನೆ. ನಿಮ್ಗೇನು 12ನೇ ಮನೆಯಲ್ಲಿ ಆತ ಬ್ಯಾಡ್ ಇಂಪ್ಯಾಕ್ಟ್ ಅನ್ನ ಕೊಡಬೇಕು, ಆತ ಕೊಡಲ್ಲ. ಇದು ಬಹಳ ಫೇವರಬಲ್ ಆಗುತ್ತೆ. ಯಾರೆಲ್ಲ ಕಸ ತೆಗಿಲಿಕ್ಕೆ ಬರ್ತಾರೆ, ಕಸ ಗುಡಿಸ್ತಾರೆ, ರೋಡನ್ನ ಸಾಫ್ ಮಾಡ್ತಾರೆ, ಕ್ಲೀನ್ ಮಾಡ್ತಾರೆ, ಅಂತ ಮಹಾನ್ ವ್ಯಕ್ತಿಗಳಿಗೆ ನೀವೇನ್ ಮಾಡ್ಬೇಕಾಗುತ್ತೆ, ಯಾಕಂದ್ರೆ ಅವ್ರು ನಮ್ಮನ್ನ ಕ್ಲೀನ್ ಮಾಡಿ ಇರ್ತಾರೆ ತಾನೆ, ಅವರಿಗೆ ನೀವೇನ್ ಮಾಡ್ಬೇಕಾಗುತ್ತೆ, ಅಂತ ಸ್ವಲ್ಪ ಟೀ ಪೌಡರ್ ಮತ್ತೆ ದುಡ್ಡನ್ನ ಕೊಟ್ಟು ಅವರ ಮುಖದಲ್ಲಿ ನಗು ಕಾಣ್ಲಿಕ್ಕೆ ಪ್ರಯತ್ನ ಮಾಡಿ ಅಂತ ಹೇಳ್ದೇನೆ. ರಾಹು ಅಲ್ಲಿನೇ ರಿಪೇರಿ ಆಗ್ಬಿಡ್ತಾನೆ, ಯಾವುದೇ ಸಮಸ್ಯೆಯನ್ನು ಕ್ರಿಯೇಟ್ ಮಾಡಲಿ. ಏನ್ ರಾಹುವಿನಿಂದ ತೊಂದರೆಗೊಳಗಾದ್ರೆ ದೇಶ ಬಿಟ್ಟು ಹೋಗ್ಬೇಕಾದಂತ ಪರಿಸ್ಥಿತಿ ಕ್ರಿಯೇಟ್ ಆಗುತ್ತೆ. ಅರ್ಥ ಆಯ್ತಾ ನಿಮ್ಗೆ? ನೀವು ಕೋಟ್ಯಾಧಿಪತಿಗಳಿಗೆ ದೇಶ ಬಿಟ್ಟು ಹೋಗ್ಬೇಕು, ಅಥವಾ ನೀವು ನಾರ್ಮಲ್ ಲೈಫ್ ಅಲ್ಲಿ ಇದ್ರೆ ಮನೆ ಬಿಟ್ಟು ಹೋಗ್ಬೇಕು, ಆ ಪರಿಸ್ಥಿತಿಯನ್ನು ಕ್ರಿಯೇಟ್ ಮಾಡ್ತಾರೆ. ಅಷ್ಟು ದೊಡ್ಡ ಮಟ್ಟಿಗೆ ಸಮಸ್ಯೆಯನ್ನು ಕ್ರಿಯೇಟ್ ಮಾಡಿ. ಬಿ ಕೇರ್ಫುಲ್, ತುಂಬಾ ಕೇರ್ಫುಲ್ ಆಗಿ. ರಾಹು ಎಲ್ಲಿ ಕೆಲಸ ಮಾಡ್ತಾನೆ, ಆತ ಉಪಜಯ ಸ್ಥಾನದಲ್ಲಿ ಮಾತ್ರ ಒಳ್ಳೆ ರಿಸಲ್ಟ್ ಅನ್ನು ಕೊಡ್ತಾನೆ. 3, 6, 10, 11ರಲ್ಲಿ ಬೇರೆ ಎಲ್ಲಿದ್ರು ಕೂಡ ತನ್ನ ಒಂದು ಇಂಪ್ಯಾಕ್ಟ್ ಅನ್ನ ದೊಡ್ಡ ಮಟ್ಟಿಗೆ ತೋರಿಸ್ತಾನೆ. ಇದು ನೆನ್ಪಟ್ಲಿ ಇಟ್ಕೊಂಡ್ರೆ ತುಂಬಾನೇ ಚೆನ್ನಾಗಿರುತ್ತೆ. ಹಾಗಾದ್ರೆ ರಾಹು ಮಹಾರಾಜನಿಗೂ ಕೂಡ ನಿಮಗೆ ಗೊತ್ತಾಯ್ತು ಪರಿಹಾರ ಏನ್ ಮಾಡ್ಬೇಕಂತ. ಕೊನೆಯದಾಗಿ ಬಂದ್ಬಿಟ್ಟ ನಮ್ಮ ಕೇತು ಮಹಾರಾಜ. ಓಕೆ, ಕೇತು ಮಹಾರಾಜ ಎಲ್ಲೋ ಒಂದ್ ಕಡೆ ಬಂದ್ಬಿಟ್ಟ ಈಗ ನಿಮ್ಮ 12th ಹೌಸ್ ಅಲ್ಲಿ. ಓಕೆನಾ? 12th ಹೌಸ್ ಅಲ್ಲಿ ಕೇತು ಮಹಾರಾಜ ಬಂದ್ಬಿಟ್ಟ. ಸೊ ಕೇತು ಮಹಾರಾಜ 12th ಹೌಸ್ ಇರೋದು ಓಕೆ ಅಂತ ಹೇಳ್ತೇನೆ, ಪರವಾಗಿಲ್ಲ. ಬಟ್ ಇಲ್ಲಿ ಕೂಡ ಪ್ರಾಬ್ಲಮ್ ಅಂತೂ ಇದೆ. ಕೇತು ಮಹಾರಾಜ ತಾನೇ ಎಷ್ಟಾದ್ರೂ ಕೂಡ, ಕೇತು ಮಹಾರಾಜ 12th ಹೌಸ್ ಅಲ್ಲಿ ಬಂದಾಗ ಏನಾಯ್ತು, ಈಗ ಆತ ಡಿಟ್ಯಾಚ್ಮೆಂಟ್, ರಾಹು ಬಂದು ಅಟ್ಯಾಚ್ಮೆಂಟ್. ಆತ ಏನ್ ಮಾಡ್ತಾನೆ, ರಾಹು ಏನ್ ಮಾಡ್ತಾನೆ, ಮಲ್ಟಿಪಲ್ ರಿಲೇಶನ್ಶಿಪ್ ಅನ್ನ ತಂದು ಕೊಡ್ತಾನೆ ಅಲ್ಲಿ. ಓಕೆನಾ? ಅವಳು ಬೇಕು, ಇವನು ಬೇಕು, ಅವನು ಬೇಕು, ಇವನು ಬೇಕು, ಈ ಪರಿಸ್ಥಿತಿಯನ್ನು ಕ್ರಿಯೇಟ್ ಮಾಡ್ತಾನೆ ರಾಹು ಮಹಾರಾಜ. ಕೇತು ಮಹಾರಾಜ ಹಾಗಲ್ಲ, ಅದು ಬೇಡ ಇದು ಬೇಡ, ಆಕೆನು ಬೇಡ ಈಕೆನು ಬೇಡ. ಆಧ್ಯಾತ್ಮ ಅಂತೂ ಬರುತ್ತೆ ನಿಮಗೆ, ಆಧ್ಯಾತ್ಮ ಅಂತೂ ಇಲ್ಲಿರುತ್ತೆ, ಏನು ತೊಂದರೆ ಇಲ್ಲ. ಓಕೆನಾ? ಬಟ್ ಕೇತುವಿನಿಂದ ಕೂಡ ಸಮಸ್ಯೆ ಅಂತೂ ಆಗುತ್ತೆ. ಯಾಕಂದ್ರೆ ನೀವು ಮದುವೆ ಆದ್ರೆ ನೀವು ಬೆಡ್ರೂಮ್ ಲೈಫೇ ಮಾಡಿಲ್ಲ, ಸೊ ನಾಳೆ ಡಿವೋರ್ಸ್ ಆಗುತ್ತೆ. ಅರ್ಥ ಆಯ್ತಾ? ಮಕ್ಕಳೇ ಆಗ್ಲಿಲ್ಲ, ಡಿವೋರ್ಸ್ ಆಗುತ್ತೆ. ಆಧ್ಯಾತ್ಮಲ್ಲಿ ಬರೀ ಆಧ್ಯಾತ್ಮಲ್ಲಿ ಕೂತ್ರೆ ಆಗುತ್ತಾ, ಅದು ಆಗುದಿಲ್ಲ. ಆಧ್ಯಾತ್ಮಲ್ಲಿ ಹೋದ್ರು ಕೂಡ ನಿಮ್ಮ ಲೈಫೇ ಅಲ್ಲ, ಅದೇ ಸನ್ಯಾಸಿ ಆಗ್ಬೇಕು ನೀವು, ಮತ್ತೆ ಯಾವುದು ಇಲ್ಲ. ರೈಟ್ ತಾನೆ? ಈಗ ಪರಿಸ್ಥಿತಿ ಹೇಗುಂಟು ಅಂದ್ರೆ, ಮದುವೆಯಾಗಿ ಮಕ್ಕಳಾದವರು ಕೂಡ ಕಾವ್ಯನ್ನೆಲ್ಲ ಧರಿಸಿ ಎಲ್ಲ ನಾನು ಸನ್ಯಾಸಿ ಅಂತ ಹೇಳ್ಕೊಳ್ಳುವವರು ಇದ್ದಾರೆ. ಇದು ಪರಿಸ್ಥಿತಿ ಉಂಟು ಈಗ. ಓಕೆನಾ? ನಾನು ಸನ್ಯಾಸಿ, ನಾನು ಸಂತ. ಅಯ್ಯೋ ದೇವ್ರೆ, ಯಾಕಪ್ಪ ಈ ರೀತಿ ಮಾಡ್ತೀರಾ ಅಲ್ವಾ? ಯಾಕೆ ನಿಮ್ಗೆ ಏನ್ ಶುರುವಾಗಿದೆ ಅಂತದ್ದೆಲ್ಲ ಅಲ್ವಾ? ಮದುವೆಯಾಗಿ ಮಕ್ಕಳಾಗಿದ್ದುಕೊಂಡು ಸನ್ಯಾಸಿ ಅಂತ ಕರ್ಸ್ಕೊಳ್ತಿರಲ್ಲ, ಸಂತ ಅಂತ ಕರ್ಸ್ಕೊಳ್ತಿರಲ್ಲ. ಸೊ ಇದು ಮಹಾನ್ ಪಾಪ ತಾನೆ. ನಾಳೆ ಕೇತುವಿನ ದಶೆ ಬಂದಾಗ, ಕೇತುವಿನ ಇಂಪ್ಯಾಕ್ಟ್ ಬಂದಾಗ ಆತ ಯಾವ ರೀತಿ ಬರ್ಬಾದ್ ಮಾಡ್ತಾನಲ್ಲೋ ಅದು ಯಾರಿಗೂ ಗೊತ್ತಿರುವುದಿಲ್ಲ. ಅದಕ್ಕೋಸ್ಕರ ನೀವು ಯಾವ ಪ್ಲಾನೆಟ್ಸ್ಗೆ ಸಂಬಂಧಪಟ್ಟಂತೆ ಸುಳ್ಳುಳ್ಳೇ ಹೇಳ್ಕೊಂಡು ತಿರುಗ್ತೀರಾ, ಯಾವ ಪ್ಲಾನೆಟ್ಸ್ಗೆ ಸಂಬಂಧಪಟ್ಟಂತೆ ತೊಂದರೆಗಳನ್ನ ಕ್ರಿಯೇಟ್ ಮಾಡ್ಕೊಂಡು ತಿರುಗಿರ್ತೀರಾ, ಆವಾಗ ಅದರ ದಶಾಭುಕ್ತಿ ಬಂದಾಗ ಅದು ಆ ರೀತಿಯಾದ ಪ್ರಾಬ್ಲಮ್ ಅನ್ನ ಕ್ರಿಯೇಟ್ ಮಾಡುತ್ತೆ, ಮತ್ತೆ ಕೇಳಕ್ಕಾಗಲ್ಲ. 12ನೇ ಮನೆಯಲ್ಲಿ ಕೇತು ಏನ್ ಮಾಡ್ತಾನೆ, ಅನಾರೋಗ್ಯ ಕ್ರಿಯೇಟ್ ಮಾಡ್ತಾನೆ. ನಿಮ್ಗೆ ಬಹಳ ವಿಶೇಷ ರೀತಿಯಲ್ಲಿ ನರಗಳಿಗೆ ಸಂಬಂಧಪಟ್ಟಂತ ದೋಷಗಳನ್ನ ಕ್ರಿಯೇಟ್ ಮಾಡ್ತಾನೆ. ಅಷ್ಟೇ ಅಲ್ಲ, ಆತ ನಿಮ್ಗೆ ಹೊಟ್ಟೆಗೆ ಸಂಬಂಧಪಟ್ಟಂತೆ, ಅದರಲ್ಲೂ ಕೂಡ ಕರುಳಿಗೆ ಸಂಬಂಧಪಟ್ಟಂತ ತೊಂದರೆಗಳನ್ನ
ಆನಂತರ ನಿಮಗೆ ಎಲ್ಲೋ ಒಂದ್ ಕಡೆ ನಿಮ್ಮ ಮಲದ್ವಾರ ಅಂದ್ರೆ ಗುದದ್ವಾರಕ್ಕೆ ಸಂಬಂಧಪಟ್ಟ ತೊಂದರೆಗಳನ್ನ ಕೇತು ಮಹಾರಾಜ ಕ್ರಿಯೇಟ್ ಮಾಡ್ತಾನೆ. ಸೊ ನಿಮಗೆ ದೊಡ್ಡ ಮಟ್ಟಿಗೆ ಸಮಸ್ಯೆ ಅಂತೂ ಕ್ರಿಯೇಟ್ ಆಗಿದೆ. ಹಾಸ್ಪಿಟಲ್ಗೆ ಹೋದ್ರೆ ಏನ್ ಮಾಡ್ಬೇಕಂತ ಗೊತ್ತಾಗಲ್ಲ, ಕೆಲವೊಮ್ಮೆ ನಿಮಗೆ ಕಣ್ಣೇ ಕಾಣದಲ್ಲಿ ಆ ಪರಿಸ್ಥಿತಿ ಕ್ರಿಯೇಟ್ ಆಗುತ್ತೆ. ಹಾಗಾದ್ರೆ ಕೇತುವಿಗೆ ಸಂಬಂಧಪಟ್ಟ ಏನ್ ಮಾಡಿದೆ, ನಾನು ಹೇಳಿದೆ ಬ್ಲೈಂಡ್ ಪೀಪಲ್ಸ್ ಯಾರಿದ್ದಾರೆ, ಕಣ್ಣು ಕಾಣದಂತಹ ವ್ಯಕ್ತಿಗಳು ಅಥವಾ ಅಪಂಗ ವ್ಯಕ್ತಿಗಳು ಅಂದ್ರೆ ಕೈ ಇಲ್ಲ ಕಾಲಿಲ್ಲ ಯಾವುದೋ ಒಂದು ರೂಪದಲ್ಲಿ ಅಥವಾ ಬ್ಲೈಂಡ್ ಪೀಪಲ್ಸ್ ಇದ್ದಾರೆ. ಸೊ ಅವ್ರು ಎಲ್ಲಿದ್ದಾರೆ ಅವ್ರಿಗೆ ಹುಡುಕಿ ದಾನ ಮಾಡಿ ಅಂತ ಹೇಳ್ತಾನೆ. ಇದು ಬಹಳ 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 ಫೇವರಬಲ್ ಆದ ರಿಸಲ್ಟ್ ಅನ್ನ ನಿಮ್ಮ ಪಾಲಿಗೆ ಕೊಡುತ್ತೆ. ಕೇತುವಿನಿಂದ 12ನೇ ಮನೆ ರಿಸಲ್ಟ್ ಯಾವ ರೀತಿ ಇಂಪ್ಯಾಕ್ಟ್ ಆಗಬೇಕು, ಕೇತುವಿನಿಂದ 12ನೇ ಮನೆ ರಿಸಲ್ಟ್ ಯಾವ ರೀತಿ ನಿಮ್ಗೆ ಅದು ಬ್ಯಾಡ್ ರಿಸಲ್ಟ್ ಅನ್ನ ಕೊಡಬೇಕು, ಮೇ ಬಿ ಅದು ಕೊಡುದಿಲ್ಲ ಅಂತ ಹೇಳ್ತಾನೆ. ಬಹಳ ಫೇವರಬಲ್ ಆಗುತ್ತೆ. ಈಗ ಲಾಲ್ ಕಿತಾಬಲ್ಲಿ ಹೇಳಿದ್ದಾರೆ ಕೇತುವಿನ ಇಂಪ್ಯಾಕ್ಟ್ ಅನ್ನು ದೂರ ಮಾಡ್ಲಿಕ್ಕೆ ನೀವು ನಾಯಿಗಳಿಗೆ ಫೀಡ್ ಮಾಡಿಸಿ ಅಂತ, ಅದು ಕೂಡ ನೀವು ಮಾಡಿಸಬಹುದು. ಅದು ಕೂಡ ಬಹಳ ಫೇವರಬಲ್ ಆದ ರಿಸಲ್ಟ್ ಅನ್ನು ಕೊಟ್ಟೇ ಕೊಡುತ್ತೆ. ಅಂತ ಬ್ಲೈಂಡ್ ಪೀಪಲ್ಸ್ ಮತ್ತೆ ಯಾರೆಲ್ಲ ಅಂಗವಿಹೀನರಾಗಿದ್ದಾರೆ, ದಿವ್ಯಾಂಗ ವ್ಯಕ್ತಿಗಳು ಇರ್ತಾರೆ, ಅವರಿಗೆ ಬೇಕಾಗಿ ನೀವು ದಾನ ಮಾಡಿದಾಗ, ಅವರಿಗೆ ಬೇಕಾಗಿ ಸಹಾಯ ಮಾಡಿದಾಗ, ಬ್ರೈಲ್ ಲಿಪಿ ಅಂತ ಏನುಂಟು ಅದನ್ನ ನೀವು ಬ್ಲೈಂಡ್ ಪೀಪಲ್ಸ್ಗೆ ನೀವು ದಾನ ಮಾಡಿದಾಗ ಕೇತುವಿನಿಂದ ಬರ್ತಕ್ಕಂಥ ಸಮಸ್ಯೆ ನಿವಾರಣೆ ಆಗುತ್ತೆ. ಏನು ಮಾಡ್ಲಿಕ್ಕೆ ಆಗಲಿಲ್ಲ, ನಮ್ಗೆ ಗಣಪತಿ ಬಪ್ಪ ಇದ್ದೇ ಇದ್ದಾರೆ. ಸೊ ಗಣಪತಿಗೆ ಹೋಗಿ ನಾವು ಗರಿಕೆಯನ್ನಿಟ್ಟು ಬೇಡಿಕೊಂಡು ಬರೋದು ಕೂಡ ಏನಾಗುತ್ತೆ, ಯಾವಾಗಲೂ ಹೋಗಿ ಅಥವಾ ಗಣಪತಿ ಟೆಂಪಲ್ಗೆ ದಾನ ಮಾಡೋದ್ರಿಂದ ಕೂಡ ಏನಾಗುತ್ತೆ, ನಿಮ್ಗೆ ಕೇತುವಿನ ಒಂದು 12ನೇ ಮನೆ ಇಂಪ್ಯಾಕ್ಟ್ ಏನಿದೆ ಅದು ದೂರ ಆಗ್ಲಿಕ್ಕೆ ಸ್ಟಾರ್ಟ್ ಆಗುತ್ತೆ. ಬಹಳ ಬಹಳ ಫೇವರಬಲ್ ರಿಸಲ್ಟ್ ಅನ್ನ ನೀವು 100% ಅನ್ಬೋದು. ಓಕೆ, ಈಗ ಗೊತ್ತಾಯ್ತು ನಿಮ್ಗೆ. ತೋ ನಮ್ಮ 12th ಹೌಸ್ ಯಾವ ರೀತಿ ಇಂಪ್ಯಾಕ್ಟ್ ಅನ್ನ ಕ್ರಿಯೇಟ್ ಮಾಡುತ್ತೆ ಅರ್ಥ ಮಾಡ್ಕೊಳ್ಬೇಕು. ಅದು ಬಹಳ ಫೇವರಬಲ್. 12th ಹೌಸ್ ಇದ್ರೇನೆ ಒಳ್ಳೆ ನಿದ್ದೆ ಬರುತ್ತೆ, ರಿಲ್ಯಾಕ್ಸೇಷನ್. ಒಂದು ಮೆಡಿಟೇಷನ್ ಮಾಡುವಾಗ ರಿಲ್ಯಾಕ್ಸೇಷನ್ ಬರ್ಬೇಕಲ್ವಾ, ಅದು ಬಂದು ನಿಮ್ಮ 12th ಹೌಸ್. ಎಷ್ಟು ಪ್ರಿಯ ಅಲ್ವಾ. ನಾವೆಲ್ಲ ಅದನ್ನ ವ್ಯಯಸ್ಥಾನ, ಅದು ದುಸ್ಥಾನ, ಅದು ಪ್ರಾಬ್ಲಮೆಟಿಕ್ ಆದ್ರೆ ನಿಮ್ಗೆ ಮಕ್ಕಳಾಗಿದ್ದ ಹೇಗೆ, ಮಾತ್ರ ಇಬ್ರು ಮಕ್ಕಳು ನಲಿತಾ ಇರ್ತಾರಲ್ಲ ಮನೆಯಲ್ಲಿ, ಮತ್ತೆ ಅವ್ರು ಆಗಿದ್ದ ಹೇಗೆ, ಅದು ಪ್ರಾಬ್ಲಮೆಟಿಕ್ ಆದ್ರೆ ಮಕ್ಕಳೇ ಆಗಲ್ಲ ನಿಮ್ಗೆ ಅಲ್ವಾ. ಅದು ಪ್ರಾಬ್ಲಮೆಟಿಕ್ ಆದ್ರೆ ಬೆಡ್ರೂಮ್ ಲೈಫೇ ಇರಲ್ಲ ನಿಮ್ಗೆ. ಅದು ಪ್ರಾಬ್ಲಮೆಟಿಕ್ ಆದ್ರೆ ಮದುವೆನೇ ಆಗಲ್ಲ ನಿಮ್ಗೆ. ಇದು ಪರಿಸ್ಥಿತಿ. ಯಾಕಂದ್ರೆ ಅದ ಒಟ್ಟಾಗ್ಲಿಕ್ಕೆ ಬಿಡುದಿಲ್ಲ, ಇದು ಪರಿಸ್ಥಿತಿ ಉಂಟು. ಹಾಗಾದ್ರೆ ಇವತ್ತು ಮಕ್ಕಳಿದ್ದಾರೆ, ಮನೆ ತುಂಬಾ ನಲಿತಾ ಇದ್ದಾರೆ, ಅವರಿಂದ ನೀವು ಎಂಜಾಯ್ಮೆಂಟ್ ಪಡಿತಾ ಇದ್ದೀರಾ, ಮಕ್ಕಳಿಂದ ಖುಷಿ ಆಗ್ತಾ ಉಂಟು. ಹಾಗಾದ್ರೆ 12th ಹೌಸ್ ಕೂಡ ಸರಿನೇ ಉಂಟು. ಓಕೆನಾ, 12th ಹೌಸ್ ಇಂದಲೇ ಬಂದದ್ದು. 12th ಹೌಸ್ ಇಲ್ಲ ಅಂದ್ರೆ ಮಕ್ಕಳೆಲ್ಲಿಂದ ಆಗುತ್ತೆ. ನೀವು ಹೇಳ್ಬೋದು 5ನೇ ಮನೆ ಇಂಪ್ಯಾಕ್ಟ್ ಬರ್ಬೇಕಾದ್ರೂ 12th ಹೌಸ್ ಅಲ್ಲಿ ಉಂಟು ಅದರ ಇಂಪ್ಯಾಕ್ಟ್. 12th ಹೌಸ್ ಸರಿ ಇದ್ರೆ 5ನೇ ಮನೆಯಲ್ಲಿ ಮಕ್ಕಳಾಗುದು, ಅನ್ಯತೆ ಹೇಗಾಗುತ್ತೆ, ಚಾನ್ಸೇ ಇಲ್ಲ. ಸೊ ಇದು ಅರ್ಥ ಮಾಡ್ಕೊಳ್ಳಿವರೆಗೆ ತುಂಬಾ ಚೆನ್ನಾಗಿರುತ್ತೆ. ಓಕೆನಾ, ಈಗ ನಿಮಗೆ ಕೆಲವು ಜಾತಕಗಳನ್ನ ತೋರಿಸ್ಕೊಡ್ತೇನೆ, ಯಾವ ರೀತಿ ಕೆಲವು ವ್ಯಕ್ತಿಗಳು ಬರ್ಬಾದಾಗಿ ಹೋಗಿದ್ದಾರೆ. ಕೋಟ್ಯಾಧೀಶರು ಇವತ್ತು ಏನು ಇಲ್ಲದೆ ವಿಲವಿಲ ಓದಾಡ್ತಾ ಇದ್ದಾರೆ. ಯಾರು ಸಮಸ್ಯೆಯನ್ನ ಕ್ರಿಯೇಟ್ ಮಾಡಿದ್ದಾರೆ ಅದರ ಬಗ್ಗೆ ಹೇಳಿಕೊಡ್ತೇನೆ. ಸೊ ವೆರಿ ಇಂಟ್ರೆಸ್ಟಿಂಗ್, ಯಾವುದೇ ಕಾರಣಕ್ಕೂ ಸ್ಕಿಪ್ ಮಾಡದೆ ಕೊನೆ ತನಕ ನೋಡಿ. ಇಲ್ಲಿ ನೋಡಿ, ಇದೊಂದು ಲೇಡಿ ಜಾತಕ. ಓಕೆನಾ, ಲೇಡಿ ಜಾತಕ, ಕಿಡ್ನಿ ಪ್ರಾಬ್ಲಮ್ ಉಂಟು ಇವ್ರಿಗೆ. ಓಕೆನಾ, ಈಗ ಇವ್ರಿಗೆ ಏನಾಗುತ್ತೆ, ಈಗ ವೃಷಭ ಲಗ್ನ. ಓಕೆನಾ, ವೃಷಭ ಲಗ್ನ. ಈಗ ಕೆಲವರು ಹೇಳ್ತಾರಲ್ಲ, ಶುಕ್ರ ದರ್ಶನ ನಡೆದಾಗ ನಿಂಗೆ ಅದು ಬರುತ್ತೆ ಇದು ಬರುತ್ತೆ, ಹಾಗೆ ಆಗ್ತದೆ ಹೀಗೆ ಆಗ್ತದೆ. ಓಕೆ, ಪರವಾಗಿಲ್ಲ, ನೀವು ಹೇಳ್ಬೋದು ಏನು ತೊಂದರೆ. ಬಟ್ ಇಲ್ಲಿ ಶುಕ್ರ ದೊಡ್ಡ ಮಟ್ಟಿಗೆ ಕಿಡ್ನಿ ರಿಲೇಟೆಡ್ ಪ್ರಾಬ್ಲಮ್ ಅನ್ನ ಕೊಟ್ಟಿದೆ. ನೋಡಿ ಇಲ್ಲಿ ಏನಾಗುತ್ತೆ ನೋಡಿ, ಶುಕ್ರ ಎಲ್ಲಿದ್ದಾನೆ, ಶುಕ್ರ ಮಹಾರಾಜ 4ನೇ ಮನೆಯಲ್ಲಿ ಸೇರ್ಕೊಂಡ್ಬಿಟ್ಟಿದ್ದಾನೆ, 4ನೇ ಮನೆಯಲ್ಲಿದ್ದಾನೆ. ಓಕೆನಾ, ಶುಕ್ರ ಮಹಾರಾಜ 4ನೇ ಮನೆಯಲ್ಲಿ ಇರುವಾಗ ಏನಾಗುತ್ತೆ, ಬಹಳ ವಿಶೇಷವಾಗಿ ಹೇಳ್ಬೇಕಾದ್ರೆ ಆತ ದಿಗ್ಬಲಿ. ಓಕೆನಾ, 4ನೇ ಮನೆ ಶುಕ್ರ ಬಂದು ದಿಗ್ಬಲಿ. ಅರೆ ವಾ, ತುಂಬಾ ಚೆನ್ನಾಗಿದೆ ಅಲ್ವಾ. ಬಟ್ ಇಲ್ಲೇನಾಯ್ತು, ಶುಕ್ರನಿಗೆ ಕೇತುವಿನ ಸಂಯೋಗ ಬಂತು, ಶುಕ್ರನಲ್ಲಿ ರಾಹು ನೋಡ್ತಾ ಇದ್ದಾನೆ, ಅದು ಸಂಯೋಗ ಬಂತು. ಅಂತ ಶುಕ್ರನ ರಾಶ್ಯಾಧಿಪತಿ ಯಾರು, ಶುಕ್ರನ ರಾಶ್ಯಾಧಿಪತಿ ಬಂದು ಸೂರ್ಯ. ಆತ ಎಲ್ಲಿದ್ದಾನೆ, ತನ್ನಿಂದ 12ನೇ ಮನೆಯಲ್ಲಿದ್ದಾನೆ. ಯಾರ ಜೊತೆಗಿದ್ದಾನೆ ಇದು ನೆನ್ಪಿಟ್ಕೊಳ್ಳಿ, ಯಾರ ಜೊತೆಗಿದ್ದಾನೆ, ಆತ ವ್ಯಯಾಧಿಪತಿ ಜೊತೆಗಿದ್ದಾನೆ. ವ್ಯಯ ಮಾಡ್ಬೇಕೀಗ. ಸೊ ಈ ಒಂದು ಲೇಡಿ ಏನಿರ್ತಾರೆ, ಈ ಸ್ತ್ರೀ ಏನಿರ್ತಾರೆ, ಇವರು 4ನೇ ಮನೆ ಪ್ರಾಪರ್ಟಿ ವಿಚಾರದಲ್ಲಿ ಟೆನ್ಷನ್ ತಗೊಂಡು ಅದು ಆಗದೆ ಹೋಗಿ ಆ ಒಂದು ಟೆನ್ಷನ್ ಅವರ ಕಿಡ್ನಿ ಮೇಲೆ ಇಂಪ್ಯಾಕ್ಟ್ ಆಗಿ ಈಗ ಪ್ರತಿ ಬಾರಿ ಡಯಾಲಿಸಿಸ್ ಹೋಗ್ತಾ ಇದೆ, ವಾರದಲ್ಲಿ 2 ಬಾರಿ. ಇದು ಪರಿಸ್ಥಿತಿಯನ್ನು ಎದುರಿಸ್ತಾರೆ. ಯಾಕಂದ್ರೆ ಶುಕ್ರ 6ನೇ ಮನೆ ಅಧಿಪತಿ, 6th ಲಾರ್ಡ್, ಮತ್ತೆ ಲಗ್ನಾಧಿಪತಿ. ಶುಕ್ರ ಇರುವುದು ನಕ್ಷತ್ರ ಯಾವುದು, ಪೂರ್ವಾಷಾಢ ನಕ್ಷತ್ರ, ಆತನದ್ದೇ ನಕ್ಷತ್ರದಲ್ಲಿದ್ದಾನೆ. ಹಾಗಾದ್ರೆ ನಿಮ್ಮ ವೃಷಭ ರಾಶಿ ಮತ್ತೆ ತುಲಾ ರಾಶಿ ಪ್ರಾಮಿನೆಂಟ್ ಆಯ್ತು. ಹಾಗಾದ್ರೆ ತುಲಾ ರಾಶಿಯಲ್ಲಿ ಯಾರಿದ್ದಾರೆ, ಗುರು ಇದ್ದಾನೆ. ಗುರು ಬಂದು ಅಷ್ಟಮಾಧಿಪತಿ ತುಲಾ ರಾಶಿಯಲ್ಲಿದ್ದಾನೆ. ಆನಂತರ ಅದನ್ನು ಶನಿ ನೋಡ್ತಾ ಇದ್ದಾನೆ. ಇದು ಒಳ್ಳೆ ಲಕ್ಷಣ ಅಲ್ಲ. ಶನಿ ಮಹಾರಾಜ 12ನೇ ಮನೆಯಿಂದ ನೋಡ್ತಾ ಇದ್ದಾನೆ ಅಲ್ವಾ. ದಾನ ಧರ್ಮ ಅಂತೂ ಮಾಡಿಲ್ಲ ಯಾವುದೇ ರೂಪದಲ್ಲಿ ಕೂಡ, ನನಗೆ ಗೊತ್ತಿರುವ ಹಾಗೆ ಅಲ್ವಾ. ಇಲ್ಲಿ ನೋಡಿ, ಇಲ್ಲಿ ಬಹಳ ವಿಶೇಷವಾಗಿ ಏನಾಗುತ್ತೆ ಅಂದ್ರೆ, ನಿಮ್ಮ ವ್ಯಯಾಧಿಪತಿ ಇರುವಂತ ಜಾಗ ಅದು ಬಂದು ಕರ್ಕಾಟಕ ರಾಶಿಯಲ್ಲಿದ್ದಾನೆ ವ್ಯಯಾಧಿಪತಿ. ಹಾಗಾದ್ರೆ ಕರ್ಕಾಟಕ ರಾಶಿ ನ್ಯಾಚುರಲ್ ಆಗಿ ಯಾವ್ದು ಬಂತು, ಕರ್ಕಾಟಕ ರಾಶಿ ನ್ಯಾಚುರಲ್ ಆಗಿ ಅದು ನಿಮ್ಮ ಭೂಮಿ, ಮನೆ ಅಲ್ವಾ. ಅಲ್ಲಿ ಯಾರಿದ್ದಾರೆ ವ್ಯಯಾಧಿಪತಿ, ಅಥವಾ ವ್ಯಯವಾಗಿ ಹೋಗುತ್ತೆ, ಯಾವುದು ಇರುವುದಿಲ್ಲ, ಅಷ್ಟು ಸುಲಭದಲ್ಲಿ ದಕ್ಕುವುದಿಲ್ಲ. ಹಾಗೇನೆ ಆಗಿದೆ, ಸುಲಭದಲ್ಲಿ ದಕ್ಕಿಲ್ಲ, ಬಟ್ ಅವರು ಓದಾಡ್ತಾ ಇದ್ದಾರೆ. ಈಗ ಇದು ಬೇಕಾ ನಮ್ಗೆ ಅಲ್ವಾ. ನೋಡಿ ಇಲ್ಲಿ ಏನಾಗುತ್ತೆ, ಶನಿಯ ಇಂಪ್ಯಾಕ್ಟ್ ಬರ್ತಾ ಉಂಟಲ್ವಾ ತುಲಾ ರಾಶಿ ಮೇಲೆ. ತುಲಾ ರಾಶಿ ಬಂದು ನಿಮ್ಮ ಕಿಡ್ನಿ ತಾನೆ, ತುಲಾ ರಾಶಿ ಶನಿಯ ಇಂಪ್ಯಾಕ್ಟ್ ಬರ್ತಾ ಉಂಟು, ರೈಟ್ ತಾನೆ. ಶನಿಯ ಇಂಪ್ಯಾಕ್ಟ್ ತುಲಾ ರಾಶಿ ಮೇಲೆ ಬರ್ತಾ ಉಂಟು. ಇದು ಪ್ರಾಬ್ಲಮ್ ದೊಡ್ಡ ಮಟ್ಟಿಗೆ ಕ್ರಿಯೇಟ್ ಮಾಡಿರುವಂಥದ್ದು. ಮತ್ತೊಂದು ವಿಷಯ ಏನಂದ್ರೆ, ಇವ್ರಿಗೆ ಏನು ಹೇಳಿದ್ರು ಕೂಡ ಅವ್ರು ಕೇಳೋಕೆ ಇಷ್ಟನೇ ಪಡಲ್ಲ. ಇದು ಪರಿಸ್ಥಿತಿ. ಹಾಗೆ ಮಾಡಿ ಹೀಗೆ ಮಾಡಿ ಯಾವುದೂ ಇಲ್ಲ, ಡಯಾಲಿಸಿಸ್ಗೆ ಹೋಗ್ತಾರೆ.
ವಾರಕ್ಕೆ 2 ಬಾರಿ ಹೋಗ್ತಾರೆ. ಇದು ಪರಿಸ್ಥಿತಿಯನ್ನ ಇವರು ಈ ಮೂಮೆಂಟ್ ಅಲ್ಲಿ ಎದುರಿಸ್ತಾ ಇದ್ದಾರೆ. ಅರ್ಥ ಆಯ್ತು ಅಂತ ಇಟ್ಕೊಳ್ತೇನೆ. ನೆಕ್ಸ್ಟ್ ಒಂದು ಜಾತಕ ನೋಡೋಣ. ಇಲ್ಲೊಂದು ಜಾತಕ ಇದೆ ನೋಡಿ. ಈ ಜಾತಕ ಬಂದು ಒಬ್ಬ ಅಧ್ಯಾಪಕನ ಜಾತಕ, ಬಹಳ ವಿಶೇಷವಾಗಿ ಲವ್ ಮ್ಯಾಟ್ರ್ ಇದೆ ಇದರಲ್ಲಿ. ಓಕೆನಾ. ಸೊ ಏನಾಯ್ತು ಇವ್ರಿಗೆ, ಯಾವಾಗ ಶನಿ ದಶೆ ಸ್ಟಾರ್ಟ್ ಆಯ್ತು. ಶನಿ ಯಾರು? ಶನಿ ಬಂದು ವ್ಯಯಾಧಿಪತಿ. ಓಕೆನಾ. ಲಾಭಾಧಿಪತಿನೂ ವ್ಯಯಾಧಿಪತಿನೂ. ಆತ ಎಲ್ಲಿದ್ದಾನೆ ನೋಡಿ, ಆತ ಭಾಗ್ಯದಲ್ಲಿದ್ದಾನೆ. ಓಕೆ, ಆತ ಭಾಗ್ಯದಲ್ಲಿದ್ದಾನೆ. ಓಕೆ, ಶನಿ ಮಹಾರಾಜ ಭಾಗ್ಯದಲ್ಲಿದ್ದಾನೆ. ಆತ ವಕ್ರಿಯಾಗಿದ್ದಾನೆ. ಆತ ಮೂವ್ ಮಾಡ್ಕೊಂಡು ಎಲ್ಲಿ ಬರ್ತಾನೆ? ವಕ್ರಿಯಾಗಿ ರಾಹು ಬಳಿಗೆ ಬರ್ತಾ ಇದ್ದಾನೆ. ಓಕೆನಾ. ಇವ್ರಿಗೆ ಹೇಗೆ ಶನಿ ದಶೆ ಬಂತು? 2013ರಲ್ಲಿ ಶನಿ ದಶೆ ಸ್ಟಾರ್ಟ್ ಆಗಿದೆ. ಹೇಗೆ ಶನಿ ದಶೆ ಬಂತು? ಶನಿ ಇದ್ದಾನೆ ಜ್ಯೇಷ್ಠ ನಕ್ಷತ್ರ. ಓಕೆನಾ, ಇಲ್ಲಿದೆ ನೋಡಿ, ಶನಿ ಇದ್ದಾನೆ ಜ್ಯೇಷ್ಠ ನಕ್ಷತ್ರ. ಜ್ಯೇಷ್ಠ ನಕ್ಷತ್ರ ಅಂದ್ರೆ ಏನಾಯ್ತು? ಅದು ಬಂದು ಬುಧನ ನಕ್ಷತ್ರ. ಬುಧ ಬಂದು ಈ ಜಾತಕಕ್ಕೆ ಯಾರು? ಬುಧ ಬಂದು ಈ ಜಾತಕಕ್ಕೆ ಆತ ಸುಖಾಧಿಪತಿ ಮತ್ತೆ ಸಪ್ತಮಾಧಿಪತಿ. ಸಪ್ತಮಾಧಿಪತಿ ಆಗಿ ಆತ ಎಲ್ಲಿದ್ದಾನೆ? ಆತ ಸಿಂಹರಾಶಿಯಲ್ಲಿದ್ದಾನೆ. ಸಿಂಹರಾಶಿ ಆಕ್ಟಿವೇಟ್ ಆಯ್ತು. ಈಗ ಏನಾಯ್ತು? ಸಿಂಹರಾಶಿ ಆಕ್ಟಿವೇಟ್ ಆದಾಗ ಏನಾಯ್ತು? ಬುಧ ಅಲ್ಲಿದ್ದಾನೆ ಅಂದಾಗ ಬುಧ ಪಾರ್ಟ್ನರ್ಶಿಪ್ ಈ ಜಾತಕಕ್ಕೆ, ಅಂದ್ರೆ 7th ಲಾರ್ಡ್ ಆತ. ತೋ ಒಬ್ಬ ಯಂಗ್ ಲೇಡಿ ಜೊತೆಗೆ ನೋಡಿ, ಮದುವೆಯಾಗಿ 2 ಮಕ್ಕಳಿದೆ ಅಲ್ವಾ? ಮದುವೆಯಾಗಿ 2 ಮಕ್ಕಳಿದೆ. ಆದ್ರೂ ಕೂಡ ಒಬ್ಬ ಯಂಗ್ ಲೇಡಿ ಜೊತೆಗೆ ರಿಲೇಶನ್ಶಿಪ್ ಆಯ್ತು. ಓಕೆ, ರಿಲೇಶನ್ಶಿಪ್ ಆಯ್ತು. ವ್ಯಯಾಧಿಪತಿ ತನ್ನ ಇಂಪ್ಯಾಕ್ಟ್ ತೋರಿಸ್ಬೇಕು ತಾನೇ, ಅದ ತೋರಿಸ್ಬಿಟ್ಟೆ ಎಲ್ಲ ಬರ್ಬಾದ್ ಮಾಡಿಬಿಟ್ಟ. ಹೆಂಡತಿ ಜೊತೆಗೆ ಡಿವೋರ್ಸ್ ಆಯ್ತು. ಕೋಟಿಗಟ್ಟಲೆ ಆಸ್ತಿ ಇತ್ತು, ಎಲ್ಲ ಬರ್ಕೊಡ್ಬೇಕಾಯ್ತು. ಪೆನ್ಷನ್ ಏನು ಬರ್ತೊಂಡು ಅದನ್ನು ಕೊಡ್ಬೇಕಾಯ್ತು. ಇದೆಲ್ಲ ಪರಿಸ್ಥಿತಿ ಕ್ರಿಯೇಟ್ ಆಗಿ ಟೋಟಲಿ ಲಾಸ್, ಟೋಟಲಿ ಬರ್ಬಾದ್. ಯಾಕಂದ್ರೆ ಬುಧ ಏನ್ ಮಾಡ್ತಾನೆ? ನೇರವಾಗಿ 12ನೇ ಮನೆಯನ್ನು ನೋಡ್ತಾ ಇದ್ದ. 12ನೇ ಮನೆ ಅಧಿಪತಿ ಯಾರು? ಶನಿ. ಶನಿ ಏನ್ ಮಾಡ್ತಾನೆ? ಶನಿ ತನ್ನ 10ನೇ ದೃಷ್ಟಿಯಿಂದ ಇಲ್ಲಿ ನೋಡ್ತಾ ಇದೆ. ಓಕೆ, ಅರ್ಥ ಆಯ್ತು ಅಂತ ಇಟ್ಕೊಳ್ತಾರೆ. ಬಹಳ ಫೇವರಬಲ್. ಇದನ್ನ ಅರ್ಥ ಮಾಡ್ಕೊಳ್ಬೇಕು. ಯಾಕಂದ್ರೆ ಸಿಂಹರಾಶಿ ಇಂಪ್ಯಾಕ್ಟ್ ಬಂತು ತಾನೆ, ಪ್ರೀತಿ ಪ್ರೇಮ ಬಂತು. ಸಿಂಹರಾಶಿ ಇದೆ 6ನೇ ಮನೆಯಲ್ಲಿ, ಪ್ರೀತಿ ಪ್ರೇಮದಿಂದ ಪ್ರಾಬ್ಲಮ್ ಆಗುತ್ತೆ. ಅದೇ ರೀತಿ ಸಪ್ತಮಾಧಿಪತಿ ತನ್ನಿಂದ 12ನೇ ಮನೆಯಲ್ಲಿ ವ್ಯಯವಾಗುತ್ತೆ. ನಿನ್ನ ಬದುಕು ಮುರಾಬಟ್ಟೆ ಆಗುತ್ತೆ ಅಲ್ವಾ? ಸೊ ಹುಡುಗಿ ಯಾರು? ಹುಡುಗಿ ತುಂಬಾ ಚೆನ್ನಾಗಿದ್ದಾಳೆ, ಅಪ್ಸರೆ ತರ ಇದ್ದಾಳೆ. ಇವನಿಗೆ ವಯಸ್ಸೆಷ್ಟು? 66. ಹುಡುಗಿಗೆ ವಯಸ್ಸೆಷ್ಟು? ಇವನಿಗಿಂತ 30 ವರ್ಷ ಕಡಿಮೆ. ಓಕೆನಾ. ಅಂತ ಹುಡುಗಿ ಇದ್ಕೊಂಡು ಟೋಟಲಿ ಬರಬಾರ್ದು. ಇಲ್ಲಿ ಉಂಟಲ್ವಾ ಇಂಡಿಕೇಶನ್? ಆಲ್ಮೋಸ್ಟ್ ಇಂಡಿಕೇಶನ್ ಇದೆ. ತುಲಾ ರಾಶಿಯಲ್ಲಿ ರಾಹು ಮತ್ತೆ ಗುರು ಇದ್ದಾರೆ. ಅಥವಾ ಇವನು ಮೋಸ ಮಾಡ್ತಾನೆ ಅಥವಾ ಮೋಸಕ್ಕೊಳಗಾಗ್ತಾನೆ ಇಂಡಿಕೇಶನ್ ಇದೆ. ಅದಂತೂ ಆಯ್ತು. ಶನಿ ದಶೆ ವ್ಯಯಾಧಿಪತಿ ತನ್ನ ಒಂದು ಇಂಪ್ಯಾಕ್ಟ್ ಅನ್ನ ತೋರಿಸಬೇಕು. ಅದನ್ನ ಆಲ್ಮೋಸ್ಟ್ ತೋರಿಸ್ಕೊಟ್ಟ, ನಿಮ್ಗೆ ಕ್ಲಿಯರ್ ಆಯ್ತು ಅಂತ ಇಟ್ಕೊಳ್ತೇನೆ. ನೆಕ್ಸ್ಟ್ ಒಂದು ಜಾತಕ ನೋಡೋಣ. ಇದು ಕೋರ್ಟು ಕಚೇರಿ ಕೇಸ್. ಓಕೆ, ಈ ಜಾತಕದಲ್ಲಿ ಏನಿದೆ ನೋಡಿ, 12ನೇ ಮನೆಯಲ್ಲಿ ಯಾರಿದ್ದಾರೆ? ಶನಿ ಮತ್ತೆ ರಾಹು, ಪಿತೃದೋಷ. ಓಕೆನಾ. ಶನಿ ಮತ್ತೆ ರಾಹು 12ನೇ ಮನೆಯಲ್ಲಿ ಇದ್ದಾರೆ. ರಾಹು ಇದ್ದಾನೆ ವಿಶಾಖ ನಕ್ಷತ್ರ, ಆನಂತರ ಶನಿ ಇದ್ದಾನೆ ಜ್ಯೇಷ್ಠ ನಕ್ಷತ್ರ. ಶುಕ್ರ ದಶೆ ಸ್ಟಾರ್ಟ್ ಆಗಿದೆಪ್ಪ. ಓಕೆನಾ. ನೋಡ್ಲಿಕ್ಕೆ ಹೋದ್ರೆ ಧನುರ್ ಲಗ್ನದ ಜಾತಕ, ಶುಕ್ರ ಬಂದು ಲಾಭಾಧಿಪತಿ, ಆನಂತರ 6ನೇ ಮನೆ ಅಧಿಪತಿ. ಆ ದಶೆ ನಡೀತೊಂಡು ಒಳ್ಳೇದಾಗಬೇಕು ಅಂತ ಒಂದು ಇಂಡಿಕೇಶನ್ ಇದೆ. ಬಟ್ ಇವರು 500 ಕೋಟಿಯ ಅಧಿಪತಿ, 500 crore. ಓಕೆನಾ, 500 ಕೋಟಿಯ ಅಧಿಪತಿ ಈತ. ಈಗ ಸಾಧಾರಣ ಕೋರ್ಟ್ ಕಚೇರಿ ಸುತ್ತಾಕ್ಬೇಕಾಗುತ್ತೆ. ಆ ಪರಿಸ್ಥಿತಿ ಕ್ರಿಯೇಟ್ ಆಗಿದೆ. ಯಾಕೆ ಹಾಗೆ ಆಯ್ತು? ಯಾಕಂದ್ರೆ ಶುಕ್ರ ಇದ್ದಾನೆ ನೋಡಿ ಧನಿಷ್ಠ ನಕ್ಷತ್ರ. ಓಕೆನಾ. ಧನಿಷ್ಠ ನಕ್ಷತ್ರ ಯಾರಿಗೆ ಸಂಬಂಧ? ಕುಜನಿಗೆ ಸಂಬಂಧ. ಕುಜ ಇದ್ದಾನೆ ಪಂಚಮದಲ್ಲಿದ್ದಾನೆ. ಓಕೆನಾ. ಭರಣಿ ನಕ್ಷತ್ರ, ಯಮನ ನಕ್ಷತ್ರದಲ್ಲಿದ್ದಾನೆ. ಆನಂತರ ಕುಜನ 2 ರಾಶಿಗಳು ಯಾವುದೆಲ್ಲ? ವೃಶ್ಚಿಕ ರಾಶಿ ಮತ್ತೆ 5ನೇ ಮನೆ. ಇದು 2 ಆಕ್ಟಿವೇಟ್ ಆಯ್ತು. 5ನೇ ಮನೆಯಲ್ಲಿರುವಂತಹ ಕುಜ, 5ನೇ ಮನೆ ಬಂದು ಮಕ್ಕಳು. ಹಾಗಾದ್ರೆ ಜವಾಬ್ದಾರಿ ಮಕ್ಕಳಿಗೆ ಹೋಯ್ತು. ಮಗ ತೊಂದರೆ ಅನುಭವಿಸ್ತಾ ಇದ್ದಾನೆ. ಅಂದ್ರೆ ಇದೆಲ್ಲ ಕೋರ್ಟು ಕಚೇರಿ ಅದು ಇದು ಮಗ ನಿಭಾಯಿಸ್ತಾನೆ. ಈಗ 12ನೇ ಮನೆಯಲ್ಲಿ ಶುಕ್ರ ಮತ್ತೆ ರಾಹು ಮತ್ತೆ ಶನಿಯ ಇಂಪ್ಯಾಕ್ಟ್ ಉಂಟಲ್ವಾ, ಟೋಟಲಿ ಬರ್ಬಾದ್ ಮಾಡಿಬಿಟ್ಟಿದ್ದಾರೆ. ಯಾವುದೇ ಕಾರಣಗಳು. ಯಾಕಂದ್ರೆ ವೃಶ್ಚಿಕ ರಾಶಿ ಆಕ್ಟಿವೇಟ್ ಆಯ್ತು. ಯಾಕಂದ್ರೆ ಧನಿಷ್ಠ ನಕ್ಷತ್ರದಲ್ಲಿ ಶುಕ್ರ ಹೋಗುವುದರಿಂದ ನಕ್ಷತ್ರಾಧಿಪತಿ ಕುಜನ 2 ರಾಶಿಗಳು ಕೂಡ ಆಕ್ಟಿವೇಟ್ ಆಯ್ತು. ಅದೇ ರೀತಿ ಶುಕ್ರನ ರಾಶಿಗಳು ಆಕ್ಟಿವೇಶನ್ ತಾನೆ. ಯಾಕಂದ್ರೆ ಶುಕ್ರನ ಒಂದು ರಾಶಿಯಲ್ಲಿ ಯಾರಿದ್ದಾರೆ? ಲಾಭ ಸ್ಥಾನದಲ್ಲಿ ಚಂದ್ರ ಇದ್ದಾನೆ, ಅಷ್ಟಮಾಧಿಪತಿ ಚಂದ್ರ ಇದ್ದಾನೆ, ಇನ್ನೊಂದರಲ್ಲಿ ಕೇತು ಇದ್ದಾನೆ. तो ಕತೆ ಏನು ಹೇಳ್ತಾನೆ, ನಿನ್ನನ್ನು ಸಾಧಾರಣ ಬರ್ಬಾದ್ ಮಾಡಿ ಬಿಡ್ತೇನೆ, ಸಾಲದಲ್ಲಿ ಬೀಳಿಸ್ತೇನೆ ಅಂತ. ಹಾಗೇನೇ ಆಗಿದೆ. 500 ಕೋಟಿ ಒಡೆಯ ಸಾಲದಲ್ಲಿ ಬಿದ್ದಿದ್ದಾರೆ. ಅವರ ಆಸ್ತಿ ಪಾಸ್ತಿ ಎಲ್ಲ ಬ್ಯಾಂಕ್ ಸೀಸ್ ಮಾಡಿದೆ. ಕೋರ್ಟ್ ಕಚೇರಿಗೆ ಮಗ ನಲಿತಾ ಇದ್ದಾನೆ. ಈ ಪ್ರಾಬ್ಲಮ್ ಕ್ರಿಯೇಟ್ ಆಯ್ತು. ಅರ್ಥ ಆಯ್ತಾ ನಿಮ್ಗೆ? ಸರಿ ಅರ್ಥ ಮಾಡ್ಕೊಳ್ಳಿ ಆಯ್ತಾ? ಅನ್ಯಥಾ ನಮ್ಗೆ ಕೂಡ ಹೀಗೇನಾಗುತ್ತೆ ಕೆಲವೊಂದು ಬಾರಿ, ಏನ್ ಮಾಡ್ಬೇಕಂತ ಗೊತ್ತಾಗಲ್ಲ. ಹಣ ಇದ್ದಾಗ ನಾವು ನಲಿತೇವೆ, ಆಹಾ ಓಹೋ ಏನು ಆಗುದಿಲ್ಲ ಅಲ್ವಾ, ಎಲ್ಲ ಹಣದ ರುಬಾಬ್ ಇರುತ್ತೆ. ಬಟ್ ಪ್ಲಾನೆಟರಿ ಪೊಸಿಷನ್ ಯಾವ ರೀತಿ ಇಂಪ್ಯಾಕ್ಟ್ ಕೊಡುತ್ತಲ್ವಾ, ಅದು ಕೊಟ್ಟ ನಂತರನೇ ಗೊತ್ತಾಗುತ್ತೆ. ಅದಕ್ಕೆ ಹೇಳುದು ದಾನ ಮಾಡಿ ಅಂತ ಅಲ್ವಾ. ಈಗ ಇವ್ರು ದಾನ ಮಾಡಿಲ್ಲ ಅಂತ ನಾನಂತೂ ಹೇಳುದಿಲ್ಲ. ದೊಡ್ಡ ವ್ಯಕ್ತಿಗಳು ದಾನ ಮಾಡಿರ್ಬೋದು, ಇಲ್ಲ ಅಂತ ಹೇಳಲ್ಲ. ಬಟ್ 12th house ಅಲ್ಲಿ ಯಾರಿದ್ದಾರೆ? ರಾಹು ಇದ್ದಾನೆ ತಾನೇ. ಅರ್ಥ ಆಗುತ್ತಾ ನಿಮ್ಗೆ? 12th house ಅಲ್ಲಿ ಯಾರಿದ್ದಾರೆ? 12th house ಅಲ್ಲಿ ರಾಹು ಇದ್ದಾನೆ, ಜೊತೆಗೆ ಶನಿ ಇದ್ದಾನೆ. ಅರ್ಥ ಮಾಡ್ಕೊಳ್ಳಿ, 12th house ಅಲ್ಲಿ ರಾಹು ಮತ್ತೆ ಶನಿ ಇದ್ದಾರೆ. ಅಲ್ಲಿ ಏನಾಗುತ್ತೆ ನೋಡಿ, ಶನಿಯ ರಾಶಿಯಲ್ಲಿ ಯಾರಿದ್ದಾರೆ? ಬುಧ ಮತ್ತೆ ಶುಕ್ರ ಇದ್ದಾರಾ. ಇನ್ನೊಂದು ಕಡೆಯಲ್ಲಿ ಸೂರ್ಯ ಇದ್ದಾನೆ. ಓಕೆನಾ. तो सूर्य ನ್ಯಾಚುರಲ್ ಪಂಚಮಾಧಿಪತಿ, ಬುಧ ರಿಲೇಶನ್ಶಿಪ್, ಶುಕ್ರ ಕೂಡ ರಿಲೇಶನ್ಶಿಪ್, ಶುಕ್ರ ಪಾರ್ಟ್ನರ್ಶಿಪ್. ಹಾಗಾದ್ರೆ
ಅದಕ್ಕೆ ಸಂಬಂಧಪಟ್ಟಂತೆ ಪಂಚಮದ ಭಾವ ಪ್ರೀತಿ ಪ್ರೇಮ ಹೆಣ್ಣು ಮಕ್ಕಳು, ಶುಕ್ರ ಪ್ರೀತಿ ಪ್ರೇಮ ಹೆಣ್ಣು ಮಕ್ಕಳು, ಬುಧ ರಿಲೇಶನ್ಶಿಪ್. ಸೊ ಅದನ್ನ ಇಲ್ಲಿ ಬ್ಯಾಡ್ ಆಗಿ ಇಂಪ್ಯಾಕ್ಟ್ ಅನ್ನ ಕ್ರಿಯೇಟ್ ಮಾಡಿದೆ. 42-49 ಎ ಸೀರೀಸ್ ಅಲ್ಲಿ ಯಾರನ್ನೋ ಪ್ರೀತಿ ಮಾಡಿ ತೊಂದರೆಗೊಳಪಡಿಸ್ತಾರೆ, ಹೆಣ್ಣು ಮಕ್ಕಳನ್ನ ತೊಂದರೆಗೊಳಪಡಿಸ್ತಾರೆ 100%. ಯಾಕೆ 42-49? ಯಾಕಂದ್ರೆ ಆ ಮೂಮೆಂಟ್ ಅಲ್ಲಿ ರಾಹು ಆಕ್ಟಿವೇಟ್ ಆಗಿರ್ತಾನೆ. ಇಲ್ಲಿ ಆ ಕರ್ಮ ಉಂಟು, ಈಗ ಅನುಭವಿಸ್ಬೇಕು. ಅರ್ಥ ಆಯ್ತಾ ನಿಮ್ಗೆ? ಅಲ್ವಾ? ಇವ್ರದೆಲ್ಲ ಬಹಳಷ್ಟು, ಇವರ ಕುಟುಂಬದಲ್ಲೆಲ್ಲ ದೊಡ್ಡ ದೊಡ್ಡ ಕೇಸುಗಳಿವೆ, ಒಂದೆರಡಲ್ಲ, ಬಹಳ ವಿಶೇಷ ಕೇಸುಗಳಿವೆ. ಅವರು ಮಾಡಿದಂತಹ ಕುಕರ್ಮ ಏನಿದೆ ಕುಟುಂಬದಲ್ಲಿ, ಅದು ಕೇಳಿದ್ರೆ ನೀವು ಆಶ್ಚರ್ಯ ಪಟ್ಕೊಳ್ತೀರಾ. ಅದು ಎಲ್ಲರಿಗೂ ಗೊತ್ತಿರುವಂಥದ್ದು. ನಾನು ಅದರ ಬಗ್ಗೆ ಉಲ್ಲೇಖ ಮಾಡ್ಲಿಕ್ಕೆ ಹೋಗುದಿಲ್ಲ ಯೂಟ್ಯೂಬಲ್ಲಿ, ಅದು ಚೆನ್ನಾಗಿರಲ್ಲ. ಬಟ್ ನಮಗೆ ಗೊತ್ತಿರುವಂಥ ವಿಚಾರ. ಅಷ್ಟು ಅನೈತಿಕತೆ, ಅಷ್ಟು ದೊಡ್ಡ ಮಟ್ಟಿಗೆ ಫ್ರಾಡ್, ಅಷ್ಟು ದೊಡ್ಡ ಮಟ್ಟಿಗೆಲ್ಲ ತೊಂದರೆಗಳು ಆಲ್ಮೋಸ್ಟ್ ಅವರ ಕುಟುಂಬದಲ್ಲಿ ಅವರು ಮಾಡಿಟ್ಟಿದ್ದಾರೆ. ಅದಕ್ಕೋಸ್ಕರ ಈ ವ್ಯಕ್ತಿಗೂ ಸಮಸ್ಯೆ ಕ್ರಿಯೇಟ್. ಈ ವ್ಯಕ್ತಿ ಮಾಡಿಲ್ಲ ಅಂತೀರಾ, ಹಾಗಾದ್ರೆ ಮಾಡಿಲ್ಲ ಯಾಕೆ ಮಾಡಿಲ್ಲ? 40-49 ನೀವು ಅದನ್ನೇ ಮಾಡಿರ್ತೀರಾ. ಅದಕ್ಕೆ ನಿಮಗೆ ಅಷ್ಟು ದೊಡ್ಡ ಮಟ್ಟಿಗೆ ಸಮಸ್ಯೆ ಕ್ರಿಯೇಟ್ ಆಗಿದೆ. ಅರ್ಥ ಆಯ್ತು ಅಂತ ಇಟ್ಕೊಳ್ತೀನಪ್ಪ. ಓಕೆ, ಕೊನೆಯದಾಗಿ ಇಲ್ಲೊಂದು ಜಾತಕ ಇದೆ ನೋಡಿ. ಓಕೆನಾ? ಈ ಜಾತಕದಲ್ಲಿ ರಾಹು ದೇಶ ನಡೀತಾ ಉಂಟು, ರೈಟ್? ರಾಹು ಇದ್ದಾನೆ 12th ಹೌಸ್ ಅಲ್ಲಿ. ಓಕೆನಾ? ರಾಹು ಇದ್ದಾನೆ 12th ಹೌಸ್ ಅಲ್ಲಿ. ನಕ್ಷತ್ರ ಯಾವುದು? ಅನುರಾಧ ನಕ್ಷತ್ರ. ನಕ್ಷತ್ರಾಧಿಪತಿಯಲ್ಲಿದ್ದಾನೆ 7th ಹೌಸ್ ಅಲ್ಲಿ ಇದ್ದಾನೆ, ಆರಿದ್ರ ನಕ್ಷತ್ರದಲ್ಲಿ ಭ್ರಮಣ ಮಾಡ್ತಾ ಇದ್ದಾನೆ. ಓಕೆನಾ? ಸೊ ಯಾವಾಗ ರಾಹು ದೇಶ ಬಂತು, ಸ್ಟಾರ್ಟ್ ಆಯ್ತು, ಅಲ್ಲಿಂದ ಡೌನ್ಫಾಲ್ ಸ್ಟಾರ್ಟ್ ಆಯ್ತು. ಈ ವ್ಯಕ್ತಿ ಕೂಡ ದೊಡ್ಡ ಫ್ಯಾಕ್ಟರಿ ಮಾಲೀಕ, 5-6 ಕಾರು, ಕೋಟ್ಯಾಧೀಶ, ಯಾವುದೇ ಸಮಸ್ಯೆ ಇಲ್ಲ, ಒಂದು 250 ಜನ ಕೆಲಸದವರು, ಆಹಾ ಓಹೋ ಎಲ್ಲ ಓಕೆ. 42ನೇ ವಯಸ್ಸಿಗೆ 42 ವಯಸ್ಸಿಗೆ ನಾವು ಪ್ರೆಡಿಕ್ಟ್ ಮಾಡಿರ್ತೀವ್ರಿ, ಅಪ್ಪ ಜಾಗ್ರತೆ ಮಾಡು, ಲಾಸ್ ಆಗುವಂತ ಸಾಧ್ಯತೆಗಳು ನೋಡಿ. ಯಾಕಂದ್ರೆ ರಾಹು ದೇಶ 12ನೇ ಮನೆ ರಿಸಲ್ಟ್ ಕೊಡ್ತಾ ಇದೆ, ಲಾಸ್ ಆಗುವಂತ ಸಾಧ್ಯತೆಗಳು. ಎಂಥದ್ದು ಲಾಸು? ಇಷ್ಟೆಲ್ಲ ಉಂಟು ನಮ್ಮ ಹತ್ರ, ಕೋಟಿಗಟ್ಟಲೆ, ಎಲ್ಲಿ ಲಾಸ್ ಆಗುದು? ನೋ. ಬಟ್ ಈಗ ಲಾಸ್ ಈಗ ಕಂಪನಿ ಕೂಡ ಬಂತು, ಒಟ್ಟಾರೆ ಸಾಲ, ಕೋಟಿಗಟ್ಟಲೆ ಸಾಲ. ಇನ್ನೊಂದು ವಿಷಯ ಏನು ಗೊತ್ತಾ ನಿಮ್ಗೆ? ಇಲ್ಲಿರುವಂತ ಒಂದು ಬಹಳ ದೊಡ್ಡ ವಿಷಯ ಏನಂದ್ರೆ, ಇವರು ಯಾರೆಲ್ಲ ಜ್ಯೋತಿಷಿ ಬಳಿಗೆ ಹೋಗಿದ್ದಾರೆ ಅವರೆಲ್ಲರೂ ಕೂಡ ಏನ್ ಹೇಳಿದ್ದಾರೆ ಗೊತ್ತಾ? ನಿನ್ಗೆ ಶುಕ್ರ ಮತ್ತೆ ಗುರುವಿನ ಇಂಪ್ಯಾಕ್ಟ್ 4ನೇ ಮನೆಯಲ್ಲಿದೆ, ಅತಿಮಾನುಷ ಯೋಗ, ಶುಕ್ರ ಅಲ್ಲಿ ದಿಗ್ಬಲಿ, ಜೊತೆಗೆ ಉಚ್ಚ, ಗುರು ಸ್ವಗೃಹಿ, 4ನೇ ಭಾವ ಗುರುವಿನ ಉಚ್ಚ ಭಾವ, ನಿಂಗೆ ಯಾವತ್ತಿಗೂ ಕಡಿಮೆ ಆಗಲ್ಲ ಅಂತ ಹೇಳಿದ್ದಾರೆ. ಎಲ್ಲ ಯಾರೆಲ್ಲ ಹೊಗಳಿದ್ದಾರೆ ಅವ್ರ ಬಳಿಗೆ ಹೋಗಿ 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 ಪರಿಹಾರ ಮಾಡಿಕೊಂಡು ಲಕ್ಷಗಟ್ಟಲೆ ಕಳ್ಕೊಂಡು ಟೋಟಲಿ ಪಾಪರಾಗಿ ಬುಧ ಭುಕ್ತಿ ಬಂದಾಗ, ಬುಧ ಎಲ್ಲಿದೆ ನೋಡಿ? ಧನಿಷ್ಠ ನಕ್ಷತ್ರ. ಅವಾಗೊಂದು ತೋರಿಸಿದ್ವಿ ನೋಡಿ ನಿಮ್ಗೆ, ಶುಕ್ರ ಧನಿಷ್ಠ ನಕ್ಷತ್ರ, ಇಲ್ಲಿ ಬುಧ ಧನಿಷ್ಠ ನಕ್ಷತ್ರ. ನಕ್ಷತ್ರಾಧಿಪತಿ ಎಲ್ಲಿದ್ದಾನೆ? ಆತ 12th ಹೌಸ್ ಅಲ್ಲೇ ಇದ್ದಾನೆ, ಆತ ಬಂದು ವ್ಯಯಾಧಿಪತಿ. ಹಾಗಾದ್ರೆ ನಿಮ್ಮ ಹಣವನ್ನ ಲಾಸ್ ಮಾಡಿಸ್ತಾನಂತ ಆಯ್ತು. ಆನಂತರ ನಕ್ಷತ್ರಾಧಿಪತಿ ಅಲ್ಲಿದ್ದಾನೆ, ಆನಂತರ ನಕ್ಷತ್ರಾಧಿಪತಿಯ ರಾಶಿ ಯಾವುದು? ಅದು ಬಂದು 12th ಹೌಸ್, ಆನಂತರ ಪಂಚಮದ ಭಾವ, ಇದೆರಡು ಆಕ್ಟಿವೇಟ್ ಆಯ್ತು, ಲಾಸ್ ಆಯ್ತು. ಇನ್ನೊಂದು ಏನ್ ನಿಮ್ಗೆ ವಿಶೇಷತೆ ಉಂಟು ಗೊತ್ತಾ? ಇಷ್ಟು ಜ್ಯೋತಿಷಿಗಳು ಹೇಳಿದ್ರಲ್ವ, ನಂಗೆ ತುಂಬಾ ಬೇಸರ. ಅದು ಕೂಡ ದೊಡ್ಡ ದೊಡ್ಡ ಜ್ಯೋತಿಷಿಗಳಿಗೆ ಹೋಗಿದ್ದಾರೆ, ಅವ್ರು ಹೇಳುದು ಒಂದೇ, ನಿಮ್ಗೆ ಈ ಕಾಂಬಿನೇಷನ್ ಇದೆಯಲ್ವಾ, ಇದು ನಿಮ್ಮನ್ನ ಕೈ ಬಿಡುವುದಿಲ್ಲ, ನಿಮ್ಗೆ ಒಳ್ಳೇದಾಗುತ್ತೆ. ಯಾವುದೇ ಅವ್ರು ಯಾರು ಕೂಡ ಯಾಕೆ 12th ಹೌಸ್ನ ರಾಹುವಿನ ಇಂಪ್ಯಾಕ್ಟ್ ಅನ್ನ ಹೇಳಲಿಲ್ಲ, ಅದು ನಂಗೆ ಅರ್ಥ ಆಗದ ವಿಚಾರ. ಪಾಪ ಈ ವ್ಯಕ್ತಿ ಲಕ್ಷಗಟ್ಟಲೆ ಪೂಜೆ ಮಾಡಿಸಿ ಬರ್ಬಾದಾಗಿ ಹೋಗಿದ್ದಾರೆ ಪಾಪ. ನೋಡುವಾಗ್ಲೇ ಬೇಸರ ಆಗ್ತದೆ. ಹಾಗಾದ್ರೆ ಈ ರೀತಿ ಎಲ್ಲ ನಾವು ಮಾಡ್ಬೋದಾ? ನಮ್ಗೆ ಬೇಕಾ ಇದೆಲ್ಲ? ಒಬ್ಬ ಜ್ಯೋತಿಷಿಯಾಗಿ ಒಳ್ಳೆ ಸಜೆಷನ್ ಕೊಡ್ಬೇಕೇ ಹೊರತು ಈ ರೀತಿ ಅತಿಮಾನುಷ ಯೋಗ ಇದೆ. ಹೇಗೆ ಅತಿಮಾನುಷ ಯೋಗ ನೋಡಿ? ಅದರ ನಕ್ಷತ್ರಾಧಿಪತಿ ಎಲ್ಲಿದ್ದಾನೆ ಜಸ್ಟ್ ತೋರಿಸ್ಕೊಡ್ತೇನೆ ನಿಮ್ಗೆ ಅಲ್ವಾ. ಈಗ ಗುರುವನ್ನ ಇಟ್ಕೊಳ್ಳಿನಿ, ಗುರು ಇದ್ದಾನೆ ಉತ್ತರಾಭಾದ್ರ ನಕ್ಷತ್ರ, ನಕ್ಷತ್ರಾಧಿಪತಿ 7th ಹೌಸ್ ಅಲ್ಲಿ ವಕ್ರಿಯಾಗಿದ್ದಾನೆ. ವಕ್ರಿಯಾಗಿದ್ದುಕೊಂಡು ಎಲ್ಲಿ ಹೊಡ್ತಾನೆ ಆತ? ಟುವರ್ಡ್ಸ್ ಕೇತುವಿನ ಕಡೆಗೆ ಹೋಗ್ತಾ ಇದ್ದಾನೆ. ಓಕೆನಾ? ವಕ್ರ ಕೇತು ಕಡೆಗೆ ಹೋಗ್ತಾ ಇದ್ದಾನೆ. ಹಾಗಾದ್ರೆ ಗುರುವಿನಿಂದ ಈಗ ದೊಡ್ಡ ಮಟ್ಟಿಗೆ ಇಂಪ್ಯಾಕ್ಟ್ ಏನ್ ಬರ್ಬೋದು ಅವ್ರಿಗೆ? ಅಲ್ಲಿಗೆ ಹೋಯ್ತು. ಈಗ ಗುರುವಿನ ನಕ್ಷತ್ರಾಧಿಪತಿನೇ ಸರಿ ಇಲ್ಲ ಅಂತ ಆಯ್ತು. ಇದು ಒಂದೇ ವಿಚಾರ. ಎರಡನೇದಾಗಿ ಏನಾಗುತ್ತೆ ಗೊತ್ತಾ? ಶುಕ್ರ ಇದ್ದಾನೆ ರೇವತಿ ನಕ್ಷತ್ರ, ನಕ್ಷತ್ರಾಧಿಪತಿ ಯಾರು? ಬುಧ ಇದ್ದಾನೆ ಧನಿಷ್ಠ ನಕ್ಷತ್ರ. ಈಗ ಗೊತ್ತಾಯ್ತು ನಿಮ್ಗೆ ಯಾಕೆ ಲಾಸಸ್ ಅನ್ನ ಮಾಡ್ತಾ ಉಂಟು. ಅದಕ್ಕೇನು ಹೇಳುದು, ನಕ್ಷತ್ರಗಳ ವಿಷಯ ಗೊತ್ತಿದ್ದಲ್ಲಿ ಬಹಳ ಸೂಕ್ಷ್ಮ ರೀತಿಯಲ್ಲಿ ಪ್ರಿಡಿಕ್ಷನ್ ಮಾಡ್ಲಿಕ್ಕೆ ಆಗುತ್ತೆ. ಬಟ್ ನಿಮ್ಗೆ ನಾರ್ಮಲ್ ಆಗಿ ಕೂಡ ಮಾಡ್ಬೋದಲ್ಲ. 12ನೇ ಮನೆಯಲ್ಲಿ ರಾಹು ಇದ್ದಾನೆ, ರಾಹು ಇಂಪ್ಯಾಕ್ಟ್ ಕೊಡ್ತಾ ಇದ್ದಾನೆ ಅಂತ. ಈ ವ್ಯಕ್ತಿಗೊಂದು ಚಟ ಉಂಟು, ಏನ್ ಗೊತ್ತಾ? ಶುಕ್ರನಿಗೆ ಸಂಬಂಧಪಟ್ಟ ಈ ವ್ಯಕ್ತಿ ಯಾರೆಲ್ಲ ಸ್ತ್ರೀಯರನ್ನು ನೋಡಿದ ಅವರಿಗೆಲ್ಲ ಕಟ್ಟಿಕೊಡುವುದು. ಅವಳಿಗೆ ಅವನ ಜೊತೆ ಸಂಬಂಧ ಇದೆ, ಇವಳಿಗೆ ಇವನ ಜೊತೆ ಸಂಬಂಧ ಇದೆ, ಈ ರೀತಿಯಾಗಿ. ಅದಕ್ಕೆ ಶುಕ್ರನ ಬ್ಯಾಡ್ ಇಂಪ್ಯಾಕ್ಟ್ 12th ಹೌಸ್ ಅಲ್ಲಿ ಶುಕ್ರ ಉಚ್ಚ ಫಲ ಕೊಡಲಿಲ್ಲ, ಬರ್ಬಾದ್ ಮಾಡಿ ಹಾಕ್ತ, ಪ್ರಾಬ್ಲಮ್ ಕ್ರಿಯೇಟ್ ಮಾಡಿದ. ಅರ್ಥ ಆಯ್ತು ಅಂತ ಇಟ್ಕೊಳ್ತೀನಪ್ಪ. ಓಕೆನಾ? ಇದು ಬಹಳ ಫೇವರಬಲ್. ನೀವಿಗೆ ಅನ್ಸ್ಬೋದು, ಸರ್ ಇವ್ರಿಗೆಲ್ಲ ಪರಿಹಾರ ಏನಿಲ್ವಾ?
ಅಲ್ವಾ? ಇವರಿಗೆಲ್ಲ ಪರಿಹಾರನೇ ಇಲ್ವಾ? ಯುವರಾಜ್ ಸಿಂಗ್ ಇದ್ದಾನೆ, ಕ್ರಿಕೆಟ್ ಅಲ್ಲಿ ಕ್ಯಾನ್ಸರ್ ಆಯ್ತು, ಮತ್ತೆ ಯಾಕೆ ಪರಿಹಾರ ಮಾಡ್ಕೊಂಡಿಲ್ಲ ಅವರು? ಯಾಕೆ ಆಗ್ಲಿಲ್ಲ ಅವ್ರಿಗೆ? ಯಾಕೆ ಕ್ಯಾನ್ಸರ್ ಆಯ್ತು? ಅರ್ಥ ಆಯ್ತಾ ನಿಮ್ಗೆ? ಯಾಕೆ ಅವರು ಪರಿಹಾರ ಮಾಡ್ಕೊಂಡಿಲ್ಲ? ಒಳ್ಳೊಳ್ಳೆ ಜ್ಯೋತಿಷಿಗಳಿಗೆ ಜಾತಕ ತೋರಿಸಿರಬಹುದು ಅಲ್ವಾ? ಪರಿಹಾರ ಆಗಿಲ್ಲ ತಾನೇ? ಯಾಕಂದ್ರೆ ಡೆಸ್ಟಿನಿ ಫಿಕ್ಸ್ ಆಗಿ. ಊರ್ಮಿಳಾ ಮಾತೋಂಡ್ಕರ್ ಅವ್ರಿಗೆ ಕ್ಯಾನ್ಸರ್ ಆಯ್ತು, ಒಳ್ಳೊಳ್ಳೆ ಫಿಲ್ಮ್ಗಳನ್ನು ಕೊಟ್ಟಿದ್ದಾರೆ, ಯಾಕೆ ಅವ್ರು ಪರಿಹಾರ ಮಾಡಲಿಲ್ವಾ? ಮತ್ತೆ ಯಾಕೆ ಕ್ಯಾನ್ಸರ್ ಆಯ್ತು? ಆಯ್ತು ತಾನೇ? ಅರ್ಥ ಆಯ್ತಾ? ಯಾಕೆ ಹಾಗೆ? ಅವ್ರಿಗೆಲ್ಲೋ ಒಂದ್ ಕಡೆ ಏನೋ ಸಮಸ್ಯೆ ಕ್ರಿಯೇಟ್ ಮಾಡಿದ್ದಾರೆ ಆ 12th ಹೌಸ್ಗೆ ಸಂಬಂಧಪಟ್ಟಂತೆ. ಅದಕ್ಕೆ ಅದು ಅವ್ರಿಗೆ ಭೋಗಿಸ್ಲಿಕ್ಕೆ ಉಂಟು, ಅದಕ್ಕೋಸ್ಕರ ಆ ಪರಿಸ್ಥಿತಿ ಕ್ರಿಯೇಟ್ ಆಯ್ತು. ಎಲ್ಲ ಪರಿಹಾರ ಮಾಡೋದಾದ್ರೆ ಯಾವುದು ಕೂಡ ಇರುವುದಿಲ್ಲ. ಇಲ್ಲಿ ನಾವು ಏನು ಅಲ್ಲ, ಅರ್ಥ ಮಾಡ್ಕೊಳ್ಳಿ. ಆನಂತರ ನಮ್ಮ ಪುನೀತ್ ರಾಜ್ಕುಮಾರ್ ಪಾಪ ಏನ್ ತಪ್ಪು ಮಾಡಿದ್ದಾರೆ? ಒಳ್ಳೆ ಕೆಲಸ ಮಾಡಿದ್ದಾರೆ, ಓಕೆನಾ? ವ್ಯಾಯಾಮ, ಫಿಟ್ನೆಸ್ ಎಲ್ಲ ಸರಿಯಾಗಿತ್ತು, ಆದ್ರೂ ಒಮ್ಮಿಂದೊಮ್ಮೆಗೆ ನಮ್ಮನ್ನು ಬಿಟ್ಟು ಹೊರಟೋದು. ಯಾಕೆ ಹಾಗೆ? ಹಾಗಂದ್ರೆ ಡೆಸ್ಟಿನಿ ಫಿಕ್ಸ್ ಆಗಿ ಇಷ್ಟೇ, ನಿನ್ನ ಆಯುಷ್ಯ ಇಲ್ಲಿ ಇಷ್ಟೇ, ನೆಕ್ಸ್ಟ್ ನೋಡೋಣ ಏನುಂಟಂತ, ಅದು ವಿಷಯ ಬೇರೆ. ಇಲ್ಲಿ ಇಷ್ಟೇ, ನಿನ್ನ ಕೆಲಸ ಮುಗೀತು, ಬಾ ನನ್ನ ಜೊತೆ ಹೋಗ್ಬಿಟ್ಟು. ಡಾಕ್ಟರ್ ಹೇಳ್ತಾರೆ ಕಾರ್ಡಿಯಾಕ್ ಅರೆಸ್ಟ್ ಅಂತ. ಇದು ಪರಿಸ್ಥಿತಿ ಕ್ರಿಯೇಟ್ ಆಯ್ತು. ವಿಜಯ ಮಲ್ಯ ಯಾಕೆ ಓಡಿ ಹೋದ? ಸ್ವಲ್ಪ ಹಿಂದ್ಗಡೆ ಹೋಗಿ ಅರ್ಥ ಮಾಡ್ಕೊಳ್ಳಿ, ಯಾಕೆ ವಿಜಯ ಮಲ್ಯ ಓಡಿ ಹೋದ? ಯಾಕೆ ಎಷ್ಟೋ ಜನರು ಎಲ್ಲ ಮಾಡಿಕೊಂಡು ಪ್ರಾಬ್ಲಮ್ ಅನುಭವಿಸ್ತಾರೆ? ಯಾಕಂದ್ರೆ ಅದು ಡೆಸ್ಟಿನಿ. ನಿಮ್ಮ ಡೆಸ್ಟಿನಿಯಲ್ಲಿ ಒಳ್ಳೇದಾಗುವುದು ಬರ್ದಿದೆ, ಅವಾಗ ಯಾವುದೇ ಪ್ರಾಬ್ಲಮ್ ಕ್ರಿಯೇಟ್ ಆಗಲ್ಲ. ಅವಾಗ ನಿಮಗೆ ದಾರಿ ಕೂಡ ಕಂಡು ಬರದೆ ನೀವೇನ್ ಮಾಡ್ಬೇಕಂತ. ಡೆಸ್ಟಿನಿಯಲ್ಲಿ ಇಲ್ಲ, ಅದು ನೀವು ತಲೆಗಳಿಗೆ ಕಾಲ್ ಮೇಲೆ ಮಾಡಿದ್ರು ಯಾವುದು ಕೂಡ ಬರಲ್ಲ. ಸೊ ಬಿ ಕೇರ್ಫುಲ್, ತುಂಬಾ ಕೇರ್ಫುಲ್ ಆಗಿರಿ. ಇವತ್ತು ನಾನು ಪರಿಹಾರಗಳನ್ನು ಹೇಳಿಕೊಟ್ಟಿದ್ದೇನೆ 12th ಹೌಸ್ಗೆ ಸಂಬಂಧಪಟ್ಟಂತೆ. ದಯವಿಟ್ಟು ಅದನ್ನು ಫಾಲೋ ಮಾಡ್ಲಿಕ್ಕೆ ಪ್ರಯತ್ನ ಮಾಡಿ. ಅದಕ್ಕೋಸ್ಕರ ಯಾವತ್ತೂ ನೆನ್ಪಿಟ್ಕೊಳ್ಳಿ, ನಾವೇ ನಮ್ಗೆ ಎಷ್ಟು ಬೇಕೋ ನಾವು ಅಷ್ಟು ಮಾಡ್ತೇವೆ. ಕೊನೆಯ ಡಿಸಿಷನ್ ಅವನಿಗೆ, ಅವನೊಬ್ಬನೇ ಜಾದುಗಾರ, ಅವನನ್ನು ಬಿಟ್ರೆ ಬೇರೆ ಯಾವುದು ಕೂಡ ಇಲ್ಲ. ಅದಕ್ಕೋಸ್ಕರ ಜಾಸ್ತಿ ಏನು ಮಾಡಿ ಅಂದ್ರೆ ತಂದೆ, ತಾಯಿ, ಪ್ರಕೃತಿ, ಪರಮಾತ್ಮ, ದಯವಿಟ್ಟು ಸರೆಂಡರ್ ಆಗಿ. ಅದೇ ಸರೆಂಡರ್ ಆಗೋದು ನಿಮ್ಮ 12ನೇ ಮನೆ, ಅದೇ ನಿಮ್ಮ ನಂಬಿಕೆ, ಆ ನಂಬಿಕೆಯ ಜಾಗ. ಅದೊಂದು ಸರಿಯಾಗಿದ್ದಾಗ ಲೈಫಲ್ಲಿ ಬರ್ತಕ್ಕಂಥ ಒಂದಷ್ಟು ತೊಂದರೆಗಳು, ಒಂದಷ್ಟು ಸಮಸ್ಯೆಗಳು ವ್ಯಯವಾಗಿ ಹೋಗುತ್ತೆ. ಈಗ ಅರ್ಥ ಆಯ್ತಾ ವ್ಯಯಸ್ಥಾನ ಯಾಕೆ ಹೇಳ್ತಾರಂತ? ನಿಮ್ಮ ಸಮಸ್ಯೆಗಳು ವ್ಯಯವಾಗಿ ಹೋಗುತ್ತೆ. ನೀವು ಖರ್ಚು ಯಾಕೆ ಮಾಡ್ತೀರಾ? ಸಮಸ್ಯೆಗಳನ್ನು ಸಾಲ್ವ್ ಮಾಡ್ಲಿಕ್ಕೆ ಖರ್ಚು ಮಾಡು, ಸುಮ್ಮನೆ ನೀವು ಖರ್ಚು ಮಾಡಲ್ಲ. ಅದಕ್ಕೆ ಹೇಳುದು ದಾನ ಧರ್ಮ ಮಾಡಿ ನೋಡಿ ಅಂತ, ಓಕೆನಾ? ಸೊ ಯಾವಾಗ ಖರ್ಚು ಮಾಡಿದಾಗ ಅದೇನೋ ನಿಮ್ಮ ಪಾಲಿಗೆ ಬರುತ್ತೆ. ಮಾರ್ಕೆಟ್ಗೆ ಹೋಗಿ ಏನೋ ಖರ್ಚು ಮಾಡಿದಾಗ ಅದೇನೋ ನಿಮ್ಮ ಪಾಲಿಗೆ ಬರುತ್ತೆ. ಹಾಗಾದ್ರೆ ನೀವು ದಾನ ಧರ್ಮ ಮಾಡಿದಾಗ ಕೂಡ ಪ್ರಕೃತಿಯಿಂದ ಅದೇನೋ ನಿಮ್ಮ ಪಾಲಿಗೆ ಬರುತ್ತೆ, ಅದು 100% ಬರುತ್ತೆ. ಅರ್ಥ ಮಾಡ್ಕೊಂಡೆ ನೀವು ಗೆಲ್ತೀರಾ. ಓಕೆ, ಕೊನೆಯದಾಗಿ ಯಾರೆಲ್ಲ ಇದುವರೆಗೆ ನನ್ನ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳಿದ್ರೆ ಬೆಲ್ ಐಕಾನ್ ಪ್ರೆಸ್ ಮಾಡಿ, ತುಂಬಾನೇ ಚೆನ್ನಾಗಿರುತ್ತೆ. ನೆಕ್ಸ್ಟ್ ಏನ್ ಮಾಡಿ, ಈ ಕಾರ್ಯಕ್ರಮ ಇಲ್ಲಿಗೆ ಮುಗಿಸಿದ್ದೀನಪ್ಪ. ನೆಕ್ಸ್ಟ್ ಒಂದಷ್ಟು ರಹಸ್ಯಗಳನ್ನ ಹೊತ್ತುಕೊಂಡ ವಿಡಿಯೋನ ಹಂಚಿಕೊಳ್ಳಿಕ್ಕೆ ನಾನು ತುಂಬಾನೇ ಇಷ್ಟಪಡ್ತೇನೆ. ತುಂಬಾ ರಹಸ್ಯಗಳಿವೆ ಜಾತಕದಲ್ಲಿ, ನಿಮಗೆ ತಿಳಿಸ್ಕೊಳ್ಳಿಕ್ಕೆ ಅದನ್ನ ಖಂಡಿತ ಪ್ರಯತ್ನ ಮಾಡ್ತೇನೆ. ಈಗ ಏನ್ ಮಾಡಿ, ಈ ಕಾರ್ಯಕ್ರಮ ಇಲ್ಲಿಗೆ ಮುಗಿಸಿದ್ದೀನಪ್ಪ. ಇದುವರೆಗೆ ಸ್ಕಿಪ್ ಮಾಡದೆ ನೋಡಿದಂತ ಎಲ್ಲಾ ಮಹನೀಯರಿಗೂ ತುಂಬ ಹೃದಯದ ಧನ್ಯವಾದಗಳನ್ನು ಅರ್ಪಿಸ್ತಾ ಎಲ್ಲರಿಗೂ ನಮಸ್ತೆ ನಮಸ್ತೆ ನಮಸ್ತೆ, ಬಾಯ್.